ನಮಸ್ಕಾರ ಸ್ನೇಹಿತರೆ. ಇವತ್ತು ದಿನಾಂಕ 19/1/2026 ಇದೆ. ಇವತ್ತಿನ ಪರ್ಸನಾಲಿಟಿಯಿಂದ ನೋಡ್ತಾ ಪ್ರತಿಯೊಂದು ಕ್ಲೀನ್ ಆಗಿ ಬರ್ಸ್ತಾ ಬರ್ತೀನಿ, ನಿಧಾನಾಗಿ ಬರ್ಸ್ತಾ ಬರ್ತೀನಿ. ನಿಮ್ಗೆ ಎಲ್ಲನ್ನ ಮಧ್ಯದಲ್ಲಿ ನಿಂದ್ರಿಸ್ಬೇಕು ಅಂತ ಕೇಳಿದ್ರೆ ಏನೇನ ಕ್ವಶನ್ ಇದ್ರೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ ನಿಂದಿರ್ತೀನಿ, ಬರ್ಕೊಂಡು ಕೊಡಿ. ಒಂದೇದು, ಇವತ್ತು 19ನೇ ತಾರೀಕು 1/2026 ಇದೆ. ಪರ್ಸನಾಲಿಟಿ ನಂಬರ್ 1 ಬರುತ್ತೆ. ಅದು ಹೆಂಗ್ ಪರ್ಸನಾಲಿಟಿ ನಂಬರ್ 1 ಬರುತ್ತೆಪ್ಪ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ. ಈ ಪರ್ಸನಾಲಿಟಿ ನಂಬರ್ನ ನಾವು ಐಡೆಂಟಿಫೈ ಮಾಡೋದು ನಿಮ್ಮ ಡೇಟ್ ಆಫ್ ಬರ್ತ್ ಬರ್ಕೊಂಬಿಡಿ. ನಿಮ್ದ ಡೇಟ್ ಆಫ್ ಬರ್ತ್, ನಿಮ್ದು ಡೇಟ್ ಏನೇನಿದೆ ಎಲ್ಲ ಡೇಟ್ ಆಫ್ ಬರ್ತ್ ಬರ್ಕೊಂಬಿಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಬರ್ಕೊಂಬಿಡಿ. ಆ ಡೇಟಿನ ಫಸ್ಟ್ ಡೇಟ್ ಏನಿರುತ್ತಲ್ಲ, ಇವತ್ತು 19 ಇದೆ. ನಾ ಇವತ್ತಿನ 19 ಡೇಟ್ ಇದ್ದಾಗ ಅದು 1+9 ಮಾಡಿದ್ರೆ ಎಷ್ಟು ಬರುತ್ತೆ? ಇವತ್ತಿಂದು ಜೊತೆಯಲ್ಲಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಬರುತ್ತೆ? ಯಾರು ಮಾಡಿದಿರ ನಿಮ್ಮ ಡೇಟ್ ಆಫ್ ಬರ್ತ್ ಇಂದ? ನೋಡಿ, ಯಾರು ಮಾಡಿದ್ದೀರಾ? ಯಾರು ಮಾಡಿದ್ದೀರಾ? 19ನೇ ತಾರೀಕು 10 ಬರುತ್ತೆ. ಅದೇ ರೀತಿ ನಿಮ್ಮ ದಿನಾಂಕದ ಯಾರು ಮಾಡಿದ್ದೀರಾ? 19 ಬರುತ್ತಲ್ಲ, ಹೇಳಿಮ್ಮ, ಹೇಳಿ, ಯಾರಾದ್ರೂ ಹೇಳಿ. 27 ವಾಯ್ಸ್ ಸ್ವಲ್ಪ ಕಡಿಮೆ ಇದಮ್ಮ ನಿಮ್ದು, ಸ್ವಲ್ಪ ರೈಸ್ ಮಾಡಿ ಕೇಳಿ, ಓಕೆನಾ? 27 ಅಂದ್ರೆ 2+7 9 ಬರ್ತಾ ಇದೆ. ಅದೇ ರೀತಿ ಈ 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕು ಮಟ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಡಿವೈಡ್ ಮಾಡ್ತಾ ಬಂದಿದೀವಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬರ್ಕೊಡು ಅಂತ. ಅರ್ಥ ಮಾಡ್ಕೊಂಡ ತಕ್ಷಣ ನೀವು ಈಸಿಯಾಗಿ ಬರ್ಕೊಬೇಕಾಗುತ್ತೆ. ಅಣ್ಣ, ಇವು 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕು ಮಟ ನಾವು ಏನು ಡಿವೈಡ್ ಮಾಡಿದೀವಲ್ಲ, ಅದರಲ್ಲಿ 1ನೇ ತಾರೀಕು 1ನೇ ಪರ್ಸನಾಲಿಟಿ ನಂಬರ್ ಇರೋದನ್ನ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ನಾ ಬರ್ಸ್ತೀನಿ. ಆ ಕ್ಯಾರೆಕ್ಟರ್ಸ್ ಎಲ್ಲ ಬಹಳ ಡೀಪ್ಲಿ ಬರ್ತಾವೆ, ಓಕೆನಾ? ಇವು 2ನೇ ತಾರೀಕು ಅಂದ ತಕ್ಷಣ ನಿಮ್ಗೆ ನೆನ್ಪು ಬರ್ಬೇಕು ಎರಡು. ಫಸ್ಟ್ ಡೇಟ್ನ ಅನಾಲಿಸಿಸ್ ಮಾಡ್ಕೊಂಬಿಡೋಣ, ಆಮೇಲೆ ಡೇಟ್ ನೋಡಿ. 2ನೇ ತಾರೀಕು ಹನ್ 11 ಬರುತ್ತೆ. ಆ ಡೇಟ್ಗೆ ಏನು ಬರುತ್ತಲ್ಲ, 11 ಬರುತ್ತೆ. ಪ್ಲಸ್ 19ಗೆ ಒಂದು ಡೇಟ್ ಎಷ್ಟು ಹಾಕಿದ್ರೆ 20 ಬರುತ್ತೆ. 28ಗೆ ಒಂದು ಡೇಟ್ ಹಾಕಿದ್ರೆ 29 ಬರುತ್ತೆ. ಸೇಮ್ ಅಲ್ಲಿ 2 ಬರುತ್ತೆ. ನಂಬರ್ 1 ಬರೋದು ಚಂದ್ರನೇ. ಎಲ್ಲರ ನಂಬರ್ 1 ಬಂದು ಸೂರ್ಯ, ನಂಬರ್ 2 ಬಂದು ಚಂದ್ರ. ಇವ ನಂಬರ್ ತ್ರೀ ಬಂದು ಡೈರೆಕ್ಟ್ ನಂಬರ್ 3ನ ಗುರುವಿನ ಬೃಹಸ್ಪತಿ ನಂಬರ್ನ ಬರುತ್ತೆ, ನಂಬರ್ 3. ಆಮೇಲೆ 12 ಬರುತ್ತೆ. ಆಮೇಲೆ ಮಿರರ್ ನಂಬರ್ ಅಂತ ಹೇಳ್ತೀವಿ. 12ಕ್ಕೆ ಮತ್ತೆ 21ನ ಮಿರರ್ ನಂಬರ್ ಇದೆ. ಅರ್ಥ ಮಾಡ್ಕೊಳ್ಳಿ, ಬರ್ಸ್ತೀನಿ, ಪೂರ್ತಿ ಡೀಟೇಲ್ ಬರ್ಸ್ತೀನಿ. ಆಮೇಲೆ 21, ಆಮೇಲೆ ಲಾಸ್ಟಿಗೆ 30 ಬರುತ್ತೆ. 30 ಸಹ 30, ಆಮೇಲೆ 3ನ್ನು ಸಹ ನಾವು ಮಿರರ್ ನಂಬರ್ ಅಂತ ಹೇಳ್ತೀವಿ. 30ನ್ನು ಸಹ ನಾವು ಮಿರರ್ ನಂಬರ್ ಅಂತ ಕರಿತೀವಿ. ಆ ಮಿರರ್ ನಂಬರ್ನು ಸಹ ನೋಡ್ತಾ ಬನ್ನಿ. ಆ ಮಿರರ್ ನಂಬರ್ 3 ನಂಬರ್ ಆಯ್ತು. ಅದೇ ರೀತಿಯಲ್ಲಿ ನಮಗೆ ನಂಬರ್ 4 ಸಹ ನಮಗೆ ಡೈರೆಕ್ಟ್ ಬರೋದು ನಂಬರ್ 4 ಬರುತ್ತೆ. ಆಮೇಲೆ 13 ಬರುತ್ತೆ. ಆಮೇಲೆ 31 ಸಹ ಮಿರರ್ ನಂಬರ್ ಅಂತ ಹೇಳಿ. ಮಿರರ್ ನೋಡಿದ್ರೆ ರಿಫ್ಲೆಕ್ಟ್ ಆಗುತ್ತೆ. ಫಸ್ಟ್ 1ನೇ ತಾರೀಕಿಂದ 31ನೇ ತಾರೀಕಿಂದ ನಾವು ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ರೆ ನಾವು ಮುಂದೆ ಇರೋ ಪರ್ಸನಾಲಿಟಿ ನಂಬರ್ ಈಸಿ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ಬಿಡುವುದು. ಹೌದಾ? ಈಸಿ ಆಗುತ್ತೆ. ಅದಾದ್ಮೇಲೆ ನಂಬರ್ 4ಗೆ ಡೈರೆಕ್ಟ್ 13, ಆಮೇಲೆ 22. ಎರಡು ಚಂದ್ರನೇ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಸಹ ನೀವು ನೋಡ್ಕೊಂತ ಬರ್ಬೋದು. ಅದಾದ್ಮೇಲೆ ಚಂದ್ರನ ಆದ್ಮೇಲೆ ನಮಗೆ ರಾಹು 31ನೇ ತಾರೀಕು ಡೈರೆಕ್ಟ್ 5 ಬರುತ್ತೆ. 5 ಮರ್ಕುರಿ ನಂಬರ್ 5 ಡೈರೆಕ್ಟ್ ಬರೋದು 5 ಮರ್ಕುರಿ. ಆದ್ರೂ ಡೈರೆಕ್ಟ್ 5 ಬಂದ ತಕ್ಷಣ 14 ನಂಬರ್ ಬರುತ್ತೆ. ಇದರಲ್ಲಿ ಕೆಲವೊಂದನ್ನ ಕರ್ಮ ಸಿದ್ಧಾಂತ ನಂಬರ್ ಸಹ ತೆಗಿತೀವಿ. 14, 19, 10, 14, ಆಮೇಲೆ 15, 16 ಇವೆಲ್ಲ ಸ್ವಲ್ಪ ಕರ್ಮ ಸಿದ್ಧಾಂತ ವ್ಯಕ್ತಿಗಳು ಇರ್ತಾವ. ಕರ್ಮ ಸಿದ್ಧಾಂತ ನಂಬರ್ ಇದು ಅನಾಲಿಸಿಸ್ ಆದ್ಮೇಲೆ ಹೇಳ್ತಾ ಬರ್ತೀನಿ. 5ನೇ ತಾರೀಕಿಂದ ಏನಾಯ್ತು, ನಮ್ಗೆ ಡೈರೆಕ್ಟ್ 5 ಬಂತು, 14 ಬಂತು, ಆಮೇಲೆ 23 ಬಂತು. 6 ನಂಬರ್ ಇಲ್ಲಿಂದ ಮೂರ್ ಡೇಟ್ ಬಂದ್ಬಿಡ್ತಾವ. ನಮ್ಗೆ ರಾಹು ನಂಬರ್ ಯಾವಾಗ ಕ್ರಾಸ್ ಆಯ್ತು ಅವಲ್ಲಿಂದ ನಮ್ಗೆ ನಾಲ್ಕು ನಂಬರ್ ಬರುವಂತವನ್ನ ಮೂರು ನಂಬರ್ ಬರ್ತಾವೆ. ಅದಾದ್ಮೇಲೆ 5 ನಂಬರ್ ಆದ್ಮೇಲೆ 6 ನಂಬರ್.
ಡೈರೆಕ್ಟ್ 6, 15, 24. ಅಲ್ಲ, ಅದೇ ರೀತಿಯಲ್ಲಿ 7, 16, 16 ಆದ್ಮೇಲೆ 20, 25 ಬರುತ್ತೆ. 7, 8ನೇದು ಸೇಮ್ 8 ನಂಬರ್ ಬರುತ್ತೆ. ಆಮೇಲೆ 17 ಬರುತ್ತೆ. ಆಮೇಲೆ 27, 26. ಅಲ್ಲ, ಈ ರೀತಿಯಲ್ಲಿ 8 ನಂಬರ್. 9 ಅಂದ್ರೆ ಡೈರೆಕ್ಟ್ 9 ಇದೆ, 18 ಇದೆ. ಆಮೇಲೆ ಆಮೇಲೆ ಯಾವ ಬರುತ್ತೆ? 9, 20, 27 ಬರುತ್ತೆ. ಇವನ್ನ ಡೇಟ್ ನ ಅನಾಲಿಸಿಸ್ ಮಾಡಿರೋದು. ಈ ಡೇಟ್ ಬಿಟ್ಟು ಯಾವುದೇ ಸಮಯ ತಗೊಳ್ಳಿ, ಯಾವುದೇ ಡೇಟ್ ತಗೊಳ್ಳಿ, ಅವ್ರ ಅನಾಲಿಸಿಸ್ ಅನ್ನ ಚೇಂಜ್ ಮಾಡಕ್ಕ ಈ ಡೇಟ್ ಆಫ್ ಬರ್ತ್ ಏನ್ ಹೇಳುತ್ತಲ್ಲ ಸೇಮ್ ಇರುತ್ತೆ. ಈ ಡೇಟ್ ದಿನಾಂಕ ಪರ್ಸನಾಲಿಟಿ ನಂಬರ್ ಅಂದ ತಕ್ಷಣನೇ ವ್ಯಕ್ತಿಯ ವ್ಯಕ್ತಿತ್ವ ಸಂಖ್ಯೆ. ನಾವು ಏನು ಅನಾಲಿಸಿಸ್ ಮಾಡಿದಿವಲ್ಲ 9 ನಂಬರ್ನ, ಇದು ವ್ಯಕ್ತಿಯ ವ್ಯಕ್ತಿತ್ವ ಸಂಖ್ಯೆ. ಈ ಸಂಖ್ಯೆನ ಆ ವ್ಯಕ್ತಿ ಹಂಗೆ ಇರ್ತಾನ, ಚೇಂಜ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದ್ ಪ್ರಕೃತಿಯಿಂದನೂ ಸಹ ಸಾಧ್ಯ ಇಲ್ಲ. ರಿಯಲಿ ಆ ಪ್ರಕೃತಿ ನಾನು ಹೇಳ್ತಾ ಬರ್ತೀನಿ ನೋಡಿ. ಎಕ್ಸಾಂಪಲ್ ಡೇಟಿಗೆ ಅನಾಲಿಸಿಸ್ ಆಯ್ತು. ಪರ್ಸನಾಲಿಟಿ ನಂಬರ್ ಫೈಂಡ್ ಔಟ್ ಮಾಡೋದಕ್ಕೆ ಯಾರಿಗಿನ ತೊಂದರೆ ಇದನ್ನ ಇಲ್ಲ. ಪರ್ಸನಾಲಿಟಿ ನಂಬರ್ ಈಸಿ ಇಂದ ನಿಮ್ಮ ಡೇಟ್ ಆಫ್ ಬರ್ತಿನ ಇವತ್ತಿನ ದಿನಾಂಕನ ಅನಾಲಿಸಿಸ್ ಮಾಡೋದು ಸಹ ಒಂದು ಬರುತ್ತೆ. ಹೌದಾ? ಒಂದು ಬಂದಾಗ ನೆಕ್ಸ್ಟ್ ಬರುವಾಗ ವ್ಯಕ್ತಿಯ ಜೀವನದ ಗುರಿ ಸಂಖ್ಯೆ ಅಂತ ಹೇಳ್ತೀವಿ, ಡೆಸ್ಟಿನಿ ಸಂಖ್ಯೆ ಅಂತ ಹೇಳ್ತೀವಿ. ಈ ಡೆಸ್ಟಿನಿ ಸಂಖ್ಯೆನ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಡೇಟು, ಮಂತು ಪ್ಲಸ್ ಇಯರ್. ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಡೇಟು, ಮಂತು, ಇಯರ್. ಉದಾಹರಣೆ, ಡೇಟು 19 ಇತ್ತು, ಮಂತು ಜನವರಿ ಇತ್ತು, ಇದೇ ಮಂತು. ಇವತ್ತಿನ ಡೇಟ್ನ 2010 ಇತ್ತು, 10 ಇತ್ತು ಅನ್ಕಂಬ. ಅಂದ್ರೆ ಡೆಸ್ಟಿನಿ ನಂಬರ್ ಎಷ್ಟಾಗುತ್ತೆ? 5 ಆಗ್ಬಿಡುತ್ತೆ. ಪರ್ಸನಾಲಿಟಿ ನಂಬರು, ವ್ಯಕ್ತಿಯ ವ್ಯಕ್ತಿತ್ವ ಸಂಖ್ಯೆ, ಆಮೇಲೆ ಡೆಸ್ಟಿನಿ ನಂಬರ್ ವ್ಯಕ್ತಿಯ ಗುರಿಯ ಸಂಖ್ಯೆ. ಆ ವ್ಯಕ್ತಿ ಜೀವನದಲ್ಲಿ ಯಾವ ಕಡೆ ಹೋದ್ರೆ ಸಕ್ಸಸ್ ಆಗ್ತಾನೆ, 100% ಆ ಕಡೆ ಹೋದ್ರೆ ಆ ವ್ಯಕ್ತಿ ಯಶಸ್ಸನ್ನು ಕಂಡೇ ಕಾಣ್ತಾನೆ. ಆಮೇಲೆ ಮೂರದ್ ಬರುತ್ತೆ ಜೊಡೆಕ್ ಸೈನ್ ನಂಬರ್. ಜ್ಯೋತಿಷದಲ್ಲಿ ಯೂಸ್ ಮಾಡೋದು ಮೂನ್ ಸೈನ್ ಅನ್ನ, ಸನ್ ಸೈನ್ ಅನ್ನ ನಾವು ಯೂಸ್ ಮಾಡೋದು ಸಂಖ್ಯಾಶಾಸ್ತ್ರದಲ್ಲಿ. ಬಹಳ ಪವರ್ಫುಲ್ ಇದೆ, ಬಹಳ ಪವರ್ಫುಲ್ ಇದೆ. ಬಹಳ ಪವರ್ಫುಲ್ ಇದೆ. ಬರ್ಕೊಳ್ಳಿ. ಇವಾಗ 1ನೇ ತಾರೀಕಿನ ಪರ್ಸನಾಲಿಟಿ ನಂಬರು, ಡೆಸ್ಟಿನಿ ನಂಬರು, ಜೊಡಕ್ಸನ್ ನಂಬರ್ನ, ಇವಾಗ ಪರ್ಸನಾಲಿಟಿ ನಂಬರು ಯಾರಿಗೆ ಡೌಟ್ ಇಲ್ಲ, ಡೆಸ್ಟಿನಿ ನಂಬರ್ ಪೂರ್ತಿ ದಿನಾಂಕನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮಗೆ ಅನಾಲಿಸಿಸ್ ಮಾಡಕ್ಕೆ ಈಸಿ ವೇ ಇಂದ ಆಗುತ್ತೆ. ಓಕೆನಾ? ಇವಾಗ ಒಂದು ಪ್ರಾಕ್ಟಿಕಲ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದು ತೋರಿಸ್ಬಿಡ್ತೀನಿ ನಿಮಗೆ. ವೈಟ್ ವೈಟ್ ಬಾಳನ್ನ ಶೇರ್ ಮಾಡಿಬಿಟ್ಟು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದು ಸಹ ನಿಮಗೆ ಸ್ವಲ್ಪ ಕಲಿಯೋಣ. ಈಸಿ ವೇ ಇಂದ ಕಲಿಯೋಣ, ನಿಧಾನ ಕಲಿಯೋಣ, ಪರ್ಫೆಕ್ಟ್ ಆಗಿ ಕಲಿಯೋಣ. ಯಾರ ಹತ್ರನು ಸಹ ದೇಹಿ ಅನ್ನಂಗಿರ್ಬಾರ್ದು, ಯಾರ ಹತ್ರನು ಸಹ ಬಯಸ್ಕೊಂಬಾರ್ದು. ನಾವು ಯಾರ ಕರ್ಮ ಸಿದ್ಧಾಂತನೂ ಸಹ ನಮಗೆ ಕನೆಕ್ಟ್ ಆಗೋದು ಬೇಡ. ಸ್ಕ್ರೀನ್ ನೋಡಿ, ಸ್ಕ್ರೀನ್ ಆಗ್ತಾ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಗೀಚೋದು ಎಲ್ಲ ಮಾಡಕ್ ಹೋಗ್ಬೇಡಿ. ಇವಾಗ ನಮಗೆ ಇವತ್ತಿನ ಡೇಟ್ ಏನಿದೆಲ್ಲ, ಇವತ್ತಿನ ಡೇಟ್ ಅನ್ನ ಅನಾಲಿಸಿಸ್ ಮಾಡಿದ್ರೆ ಒಂದು ಇದೆ. ಯಾರ್ಯಾರಿಗೆ ಕಾಣ್ತಾ ಇದೆ ನೋಡಿ, ಇದು ಒಂದು ಇದೆ. 19 ಇವತ್ತಿನ ಡೇಟು. ಇದು ವ್ಯಕ್ತಿಯ ಸಂಖ್ಯೆ. ನಿಮ್ಮ ಡೇಟ್ ಆಫ್ ಬರ್ತ್ ಪಕ್ಕ ಇವತ್ತಿನ ಡೇಟ್ ಬರ್ಕೊಳ್ಳಿ. ಅಲ್ಲ, ಇದನ್ನ ನಾವು ಮಾಡಿದ್ರೆ ನೋಡಿ, ಇದನ್ನ ಮಾಡಿದ್ರೆ 1 ಪ್ಲಸ್ 19 ಬರುತ್ತೆ, ಈಸ್ ಈಕ್ವಲ್ ಟು 10 ಬರುತ್ತೆ. ಇದು ಪರ್ಸನಾಲಿಟಿ ಸಂಖ್ಯೆ, ವ್ಯಕ್ತಿಯ ಪರ್ಸನಾಲಿಟಿ ಸಂಖ್ಯೆ. ಆ ವ್ಯಕ್ತಿ, ಈ ವ್ಯಕ್ತಿಯಲ್ಲಿ ಬಂದಂತ ವ್ಯಕ್ತಿ, ಈ ಪರ್ಸನಾಲಿಟಿ ಸಂಖ್ಯೆ ಏನಿರುತ್ತೆ ಒಂದಿರುತ್ತೆ. ಪರ್ಸನಾಲಿಟಿ ಸಂಖ್ಯೆ ನಿಮ್ಗೆ ಈಸಿ ಅರ್ಥ ಆಯ್ತು. ಇನ್ನೊಂದು, ಆ ವ್ಯಕ್ತಿದ 19, ಆಮೇಲೆ ಜನವರಿ 1, 2010 ಇದೆ ಅನ್ಕೊಳ್ಳಿ. 2010 ಇದೆ. ಇದನ್ನ ನಾವು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ 1 ಪ್ಲಸ್ 9 ಪ್ಲಸ್ 1, ಮತ್ತೆ ಪ್ಲಸ್ 2 ಪ್ಲಸ್ 1 ಇದೆ, ಮತ್ತೆ 0 ಬರುತ್ತಲ್ಲ,
ಏನಿಲ್ಲ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ 1 9 10 ಬರುತ್ತೆ. 11 11 12 13 ಅವನ 14 ಎಷ್ಟು ಬರುತ್ತೆ ನೋಡಿ, 14 ಬರುತ್ತೆ. ಹೌದಾ? ರಾಂಗ್ ಇದ್ರೆ ರಾಂಗ್ ಅಂತ ಹೇಳಿ. ಹೌದಾ? 14 ಬರ್ತಾ ಇದೆ. ಈ 14 ಬಂದಾಗ ಒಂದು ಮತ್ತೆ ಪ್ಲಸ್, ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ, ಈಜಿ ಕಲಿಯೋಣ. ನಾವು ಎಲ್ಲೂ ಸಹ ತೊಂದರೆ ಮಾಡ್ಕೊಂಬೋದು ಬೇಡ. 14 ನಮಗೆ ಏನಾಯ್ತು, 5 ಬಂದ್ಬಿಡ್ತು. ಇವಾಗ ಇದು ಪರ್ಸನಾಲಿಟಿ ನಂಬರು, ಡೆಸ್ಟಿನಿ ನಂಬರು. ಯಾರಿಗೇನ ತೊಂದರೆ ಇದನ್ನ? ಯಾರಿಗಿಲ್ಲ. ಡನ್. ಯಾರಿಗೇನ ತೊಂದರೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಮತ್ತೆ ಕಲಿಸ್ತೀನಿ. ಓಕೆನಾ? ಮಹಾಪರಮ ಶಕ್ತಿ. ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ವೈಟ್ ಬೋರ್ಡ್ ನ ಮುಂದೆ ಬರ್ಕೊಳ್ಳಿ. ಇವಾಗ ಪರ್ಸನಾಲಿಟಿ ನಂಬರ್ 1 ಇರುವಂತ ವ್ಯಕ್ತಿ ಹೆಂಗಿರ್ತಾನ? ಪರ್ಸನಾಲಿಟಿ ನಂಬರ್ ವ್ಯಕ್ತಿ ಇರುವಂತ ಒಂದು ವ್ಯಕ್ತಿ ಹೆಂಗಿರ್ತಾನ? ಆ ವ್ಯಕ್ತಿ 3 ಕ್ಯಾಟಗರಿಯಿಂದ ಏಜ್ ಕ್ಯಾಟಗರಿ ಮಾಡ್ತೀವಿ. 3 ಕ್ಯಾಟಗರಿ ಅಪ್ಪ ಅಂದ್ರೆ ಪರ್ಸನಾಲಿಟಿ ಸಂಖ್ಯೆ 1 ಇರೋಂತ ವ್ಯಕ್ತಿ 4 ವರ್ಷಗಳ ಏಜಿನ ಒಳಗ 0 ಇಂದ 4, ಆಮೇಲೆ 5 to 10 ಇಯರ್ಸ್, ಆಮೇಲೆ 11 to 17 ಇಯರ್ಸ್, 17 ಇಂದ ಅಪ್ ಟು ಪ್ರೆಸೆಂಟ್ ಸ್ಟಿಲ್ ಪ್ರೌಢತ್ವ ಬೆಳೆಸದಂಗಲಿಂದ ಅಲ್ಲಿಂದ ಸ್ಟಿಲ್ ಎಂಡಿಂಗ್ ಆತನ ಪರ್ಸನಲ್ ಲೈಫ್ ಹೆಂಗಿರುತ್ತೆ, ಆತನ ವೃತ್ತಿ ಜೀವನ ಹೆಂಗಿರುತ್ತೆ. ಪರ್ಸನಲ್ ಲೈಫ್ ಬೇರೆ, ವೃತ್ತಿ ಜೀವನ ಬೇರೆ. ಆಮೇಲೆ ಆತನ ಪ್ರೀತಿ ಪ್ರೇಮ ಲೈಫ್ ಹೆಂಗಿರುತ್ತೆ, ಆಮೇಲೆ ಆತ ಕೊಡುವಂತ ಕೆಲವೊಂದು ಸಲಹೆಗಳು ಹೆಂಗಿರುತ್ತೆ, ಅದನ್ನ ಆರೋಗ್ಯ ಹೆಂಗಿರುತ್ತೆ, ಅದನ್ನ ನೋಡ್ತಾ ಬರೋಣ. ಓನಾ? ಸ್ವಲ್ಪ ಸ್ಪೀಡ್ ಆಗಿ ಹೋದ್ರು ಸಹ ನಿಂದ್ರಿಸಿ, ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಓಕೆನಾ? ಸಂಖ್ಯೆ 1 ಇದನ್ನ ನಂಬರ್ 1 ವೈಯಕ್ತಿಕ ಸಂಖ್ಯೆ ಅಂತ ಹೇಳ್ತೀವಿ, ಬರ್ಕೊಂಬಿಡಿ. ಇದನ್ನ ಅಧಿಪತಿ ಯಾರಪ್ಪ ಅಂದ್ರೆ ಸೂರ್ಯ. ಇದರ ಅಧಿಪತಿ ಯಾರು? ಸೂರ್ಯ ಇರ್ತಾನ. ಇದನ್ನ ಅಧಿಪತಿನೂ ಸೂರ್ಯನು, ಇದನ್ನ ನಡೆಸಂತದನು ಸಹ ಸೂರ್ಯನೇ, ಆಳ್ವಿಕೆನೂ ಸಹ ಸೂರ್ಯನೇ. ಅಧಿಪತಿನೂ ಮತ್ತು ಆಳ್ವಿಕೆನು. ಅವನ ಈ ರಾಜನು ಈತನೇ, ಚಕ್ರಾಧಿಪತಿನೂ ಈತನೇ. ಈತನ್ ಬಿಟ್ಟು ಇನ್ಯಾರು ಇಲ್ಲ. ಕೆಲವರಲ್ಲಿ ಆದಿ ರಾಜ ಬೇರೆ ಇರುತ್ತೆ, ಚಕ್ರಾಧಿಪತಿ ಬೇರೆ ಇರುತ್ತೆ, ಇನ್ನೊಬ್ಬರ ಅಂಡರ್ ನಲ್ಲಿ ಕೆಲಸ ಮಾಡೋದಿರುತ್ತೆ. ಆ ರೀತಿ ಇರಲ್ಲ. ಓಕೆನಾ? ಸಂಖ್ಯೆ 1 ಪರ್ಸನಾಲಿಟಿ ನಂಬರ್, ಒಂದು ಸಂಖ್ಯೆಯಲ್ಲಿ 4 ಡೇಟ್ ಬರ್ತಾವ. 4 ಡೇಟ್ನು ಸಹ ಮೇಲೆ ಏನಿದಲ್ಲ 1 10 19 28 ಸಹ ನೀವು ಬರ್ಕೊಬಹುದು. ಅಲ್ಲ? ಸಂಖ್ಯೆ 1 ಪೂರ್ತಿ ಮಂತ್ ಅನಾಲಿಸಿಸ್ ಮಾಡಿಬಿಡೋಣ ಬೇಕಾದ್ರೆ. ಓಕೆನಾ? 1 ಕೆಳಗಡೆ ಟೈಟಲ್ ಬರ್ಕೊಳ್ಳಿ, ಬೇರೆ ಗ್ರೀನ್ ಪೆನ್ ಇಂದ ಇಲ್ಲ ರೆಡ್ ಪೆನ್ ಇಂದ ಟೈಟಲ್ ಬರ್ಕೊಳ್ಳಿ. 0 to 4 ವರ್ಷಗಳವರೆಗೆ ನಮ್ಮ ಮಕ್ಕಳು ಹೆಂಗಿರ್ತಾರ? 0 to 4 ವಯಸ್ಸಿನ ಮಕ್ಕಳು ಹೆಂಗಿರ್ತಾರ ಅವರು? ತಂದೆ ತಾಯಿಗಳಿಗೆ ಸಂತಾನ ಜನ್ಮವಾಗಿದೆ ಎಂದು ತಿಳಿತಾರ. ಪವಿತ್ರವಾದ ಜನ್ಮವಾಗಿದೆ ಎಂದು ತಂದೆ ತಾಯಿ ಶ್ರೇಷ್ಠ ಪಡ್ತಾರ. ಈ ದಿನಾಂಕದಲ್ಲಿ ಮಕ್ಕಳಾದಂತವರಿಗೆ ಬಹಳ ತೃಪ್ತಿ ಸಿಗುತ್ತೆ ತಂದೆ ತಾಯಿಗೆ. ಅಂದ್ರೆ ತಂದೆ ತಾಯಿಗಳಿಗೆ ಸಂತಾನದ ತೃಪ್ತಿ ಸಿಗುತ್ತೆ. ಆ 0 ಇಂದ 4 ವರ್ಷಗಳಿರುವಂತ ಮಕ್ಕಳಿಂದ ಅವರಿಗೆ ಬಹಳ ತೃಪ್ತಿ ಸಿಗುತ್ತೆ ತಂದೆ ತಾಯಿಯರಿಗೆ. ಎರಡನೇದು, ಬಹಳ ತುಂಟ ಸ್ವಭಾವ ಹೊಂದಿರುತ್ತಾರೆ, ತುಂಬಾ ಶಕ್ತಿವಂತ ಆಗಿರುತ್ತಾರೆ. ಬಹಳ ತುಂಟ ಸ್ವಭಾವ ಹೊಂದಿರುತ್ತಾರೆ, ಅದೇ ರೀತಿಯಲ್ಲಿ ಶಕ್ತಿವಂತರು ಸಹ ಆಗಿರುತ್ತಾರೆ. ಇವರನ್ನ ಆಟಾಡಿಸಿ ತಂದೆ ತಾಯಿ ಸುಸ್ತಾಗ್ತಾರೆ, ಇವ್ರು ಮಾತ್ರ ಸುಸ್ತಾಗುವುದಿಲ್ಲ. ಒಳ್ಳೆ ಎನರ್ಜಿಕಲ್ ಇರ್ತಾರ, ಬಹಳ ಚಟುವಟಿಕೆಯಲ್ಲಿ ಕೂಡಿರುತ್ತಾರೆ. ಹೆಚ್ಚಿನ ಅತಿ ಹೆಚ್ಚಿನ ಚಟುವಟಿಕೆಯಲ್ಲಿ ದಿನನಿತ್ಯ ಆಡಿಸಿದ್ರು ಸಹ ಅವರು ದಣಿಯಲ್ಲ ಮಕ್ಕಳು. ಆ ರೀತಿಯಲ್ಲಿ ಇರ್ತಾರೆ. ಎಲ್ಲರನ್ನು ಸಹ ಆಕರ್ಷಿಸುತ್ತಾರೆ. ಎಲ್ಲ ಪಾಯಿಂಟ್ಸ್. ಓಕೆನಾ? ಎಲ್ಲ ಪಾಯಿಂಟ್ಸ್ ಬರೋದು ಆಕರ್ಷಿಸುತ್ತಾರೆ. 10 ಜನದಲ್ಲಿ ಇರುವಂತ ಈ ಮಕ್ಕಳ ಕಳೆಯನ್ನು ಸಹ ಬಹಳ ಅದ್ಭುತವಾಗಿರುತ್ತೆ. ಮಕ್ಕಳ ಕಳೆಯನ್ನು ಸಹ ನೀವು ನೋಡ್ಬೋದು. ಈ ಎಲ್ಲ ಮಕ್ಕಳ ಕಳೆ ಜಾಸ್ತಿ ಇದ್ರಿಂದ ಆ ಮಗುನ ಎತ್ಕೊಬೇಕು ಅನ್ಸುತ್ತೆ. ನಿಮ್ಮ ಮನಸ್ಸು ಇನ್ನರ್ ಸೋಲ್ಸ್ ಹೇಳುತ್ತೆ, ಅಂತರ್ಶಕ್ತಿ ಅದು ನಿಮ್ಗೆ ಪ್ರಚೋದನೆ ಮಾಡುತ್ತದೆ.
ಆದ್ದರಿಂದ ಇವು ಮಕ್ಕಳು ಬಹಳ ಚಟುವಟಿಕೆ ಇರೋದ್ರಿಂದ ಇಂಥ ಮಕ್ಕಳೇನನ್ನ ಎಲ್ಲನಿದ್ರೆ ತಂದೆ ತಾಯಿ ಬಹಳ ತಾಳ್ಮೆಯಿಂದ ವರ್ತಿಸಬೇಕು, ಬಹಳ ತಾಳ್ಮೆ ಇರಬೇಕು. ಯಾಕಂದ್ರೆ ಆ ಮಕ್ಕಳು ಹೆಂಗ ಬೆಳಿತಾರ, ಇವ್ರಿಗೆ ಎಷ್ಟು ತಂದೆ ತಾಯಿ ತಾಳ್ಮೆ ಇರ್ತಾರ, ಅದೇ ರೀತಿಯಲ್ಲಿ ಆ ಮಕ್ಕಳು ಸಹ ಹೆಂಗ ಬೆಳಿತಾರ, ತಂದೆ ತಾಯಿ ಸಹ ಬೆಳಿತಾ ಬರ್ತಾ ಇರ್ತಾರ ಆರ್ಥಿಕವಾಗಿ. ಹೌದಾ? ನೆಕ್ಸ್ಟ್ ಪಾಯಿಂಟ್, ಪೋಷಕರು ಬಹಳ ಜಾಗೃತಿಯಿಂದ ನೋಡ್ಕೊಳ್ಬೇಕು ಇವ್ರನ್ನ. ಯಾಕಂದ್ರೆ ಮಗುವೇ ಸೂರ್ಯ ತತ್ವದಲ್ಲಿರುವಂತ ಮಗುವೇ ಬಹಳ ಪವರ್ಫುಲ್ ಇರುತ್ತೆ, ಶಕ್ತಿನೂ ಅದೇ ರೀತಿ ಇರುತ್ತೆ, ಎನರ್ಜಿನೂ ಅದೇ ರೀತಿ ಇರುತ್ತೆ. ಬಹಳ ತಂದೆ ತಾಯಿನೂ ಬೆಳಿತಾರ, ಸ್ವಲ್ಪ ಸ್ವಾರ್ಥತೆ ಇದ್ರು ಸಹ ಬಹಳ ಎಷ್ಟು ಕೇರ್ಫುಲ್ ಆಗಿ ಎಷ್ಟು ಜಾಣ್ಮೆಯಿಂದ ನೋಡ್ಕೊಂತಾರೆ, ನೀವು ಅಷ್ಟು ಇಂಪ್ರೂವ್ಮೆಂಟ್ ಆಗ್ತೀರಾ. ಅವನ ಪೋಷಕರು ಎಷ್ಟು ಸಮಯ ಸಾಧ್ಯ ಆಗುತ್ತೋ ಅಷ್ಟು ಸಮಯವನ್ನು ಈ ಮಕ್ಕಳಿಗೆ ಕೊಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಯ ಕೊಡ್ಬೇಕು ಮಕ್ಕಳಿಗೆ. 0 to 4 ವರ್ಷದೊಳಗಿರುವಂತ ಮಕ್ಕಳಿಗೆ ತಂದೆ ತಾಯಿ ಏನನ್ನ ಇದ್ರೆ ಇವ್ರಿಗೆ ಎಲ್ಲಾನು ಇಲ್ಲ. 0 to 4 ಇಂದ ಹಿಡಿದು 17 years ಮಾಡಲ್ಲ, ದೊಡ್ಡ ಮಗು ಆಗಿದ್ರು ಸಹ ತಂದೆ ತಾಯಿನ ಅಪ್ಪಿಗೆ ಸಿಕ್ತಪ್ಪ ಅಂದ್ರೆ ಈ ಮಗು ನಿರಂತರ ಏಳಿಗೆ ಆಗ್ತಾನೆ. ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಈ ಮಗು ನಿರಂತರವಾಗಿ ಏಳಿಗೆ ಕಾಣಬೇಕಂದ್ರೆ ತಂದೆ ತಾಯಿಯ ಅಪ್ಪಿಗೆ ಇಲ್ಲ ತಂದೆ ತಾಯಿಯ ಆಶೀರ್ವಾದ ಎಲ್ಲೇನೂ ಹೊರಗೋಲಿ, ಎಂತ ಕಷ್ಟನಿಲ್ಲ, ಸ್ವಲ್ಪ ಆಶೀರ್ವಾದ ಕೈ ಮುಟ್ಕೊಂಡು ಹೋದ್ರೆ ಬಹಳ ಇಂಪ್ರೂವ್ಮೆಂಟ್ ಆಗ್ತಾನ. ಮಕ್ಕಳು 0 to 4 ಅಂದ್ರೆ ಅಪ್ಪಗೆ ಮಾಡಿ ಹಗ್ ಮಾಡ್ಕೊಂಡ್ ಕಳಿಸಿ. ನೀವ್ ಎಲ್ಲೇ ಕೆಲ್ಸಕ್ಕೆ ಹೋಗಿ, ತಂದೆ ತಾಯಿ ಇಲ್ಲ ಹೊರಗಡೆ ಹೋಗ್ತಾ ಇರ್ತಾರ, ಸೇಲ್ಸ್ಗೆ ಹೋಗ್ತಾರ, ಮಾರ್ಕೆಟಿಗೆ ಹೋಗ್ತಾ ಇರ್ತಾರ, ಹೊರಗಡೆ ಏನನ್ನ ವಸ್ತುಗಳು ಪರ್ಚೇಸ್ ಮಾಡಕ್ ಹೋದ್ರು ಸಹ ನೀವು ಸೇಫ್ ಆಗಿ ಬರ್ಬೇಕಪ್ಪ ಅಂದ್ರೆ ಆ ಮಗುನ ಹಗ್ ಮಾಡಿಕೊಂಡ್ರೆ ಆ ಮಗುವಿನ ಔರ ಸಪ್ತ ಚಕ್ರ ಸೂಕ್ಷ್ಮ ಶರೀರ ಎನರ್ಜಿ ನಿಮ್ಗೆ ಬಹಳ ಪಾಸ್ ಆಗುತ್ತೆ. ನೆಕ್ಸ್ಟ್ನೇ ಟೈಟಲ್, 5 ರಿಂದ 10 ವರ್ಷದವರೆಗಿನ ಮಕ್ಕಳು ಹೆಂಗಿರ್ತಾರ ಅವರು ಸ್ವಭಾವ. ಆ ಪೇಜ್ ಏನಾನ ಆಗಿದ್ರೆ ಆ ಪೇಜ್ ಬಿಟ್ಬಿಡಿ, ನೆಕ್ಸ್ಟ್ ಪೇಜ್ಗೆ ಹೋಗಿ. 5 ರಿಂದ 10 ವರ್ಷದ ಮಕ್ಕಳು ಒಳಗಿನ ಮಕ್ಕಳು ಟೈಟಲ್. ಇವರು ಪ್ರಬುದ್ಧರಂತೆ ವರ್ತಿಸುತ್ತಾರೆ. ನೀವು ನೋಡಿ, ಅಬ್ಸರ್ವ್ ಮಾಡಿ. 10 ಇರ್ಬೋದು, 1 ಇರ್ಬೋದು, 10 ಇರ್ಬೋದು, 19, 28 4 ಡೇಟ್ ಅಲ್ಲಿ ಬರುವಂತ ವ್ಯಕ್ತಿಗಳಲ್ಲಿ ಮಕ್ಕಳು 5 ರಿಂದ 10 ವರ್ಷದ ಮಕ್ಕಳು ಪ್ರಬುದ್ಧರಂತೆ ವರ್ತಿಸುತ್ತಾರೆ. ಬಹಳ ಬುದ್ಧಿವಂತರು. ಎಷ್ಟ ಟೈಟಲ್, ಭಯಂಕರ ಬುದ್ಧಿವಂತರು ಇರ್ತಾರ. ಶಕ್ತಿವಂತರು, ಯುಕ್ತಿವಂತರು, ಜಾಣರು. ಇವರಲ್ಲಿ ಒಂದು ನೆಗೆಟಿವ್ ಪೇಸ್ಟ್ ಇದೆ. 5 ವರ್ಷದಿಂದ 10 ವರ್ಷದ ಕಾಪಿ ಪೇಸ್ಟ್, ಈ ತರ ನಕಲು ಮಾಡೋದು ಬಹಳ ಜಾಸ್ತಿ ಇರುತ್ತೆ. ತಾತ ಹಂಗಿದ ನೋಡಿ, ಅಜ್ಜಿ ಹಂಗಲ್ಲ, ಇತರನ್ನು ಸಹ ಕಾಪಿ ಪೇಸ್ಟ್ ಮಾಡ್ತಾರ. ಕಾಪಿ ಪೇಸ್ಟ್ ಇತರರನ್ನ ನಕಲು ಮಾಡುತ್ತಾರೆ. ಅವರಲ್ಲಿ ತಾವು ದೊಡ್ಡವರೆಂದು ತೋರಿಸಿಕೊಳ್ಳುವ ಸ್ವಭಾವ ಇರುತ್ತೆ. ನಾವು ದೊಡ್ಡ ತೆಗಿದ್ದೇನೆ, ಪ್ರಬುದ್ಧರಂತೆ ತೋರಿಸಿಕೊಳ್ತಾರ, ದೊಡ್ಡವರು ಈಕ್ವಲ್ ಅಂತ ಹೇಳಿ ತೋರಿಸಿಕೊಳ್ತಾರ ಅವರು. ಈ ಮಕ್ಕಳು ಏನನ್ನ ಮಾತಾಡ್ತಾ ಇದ್ರೆ ತಂದೆ ತಾಯಿ ಆದಂತ ಕರ್ತವ್ಯ ಏನಂದ್ರೆ ತಡೆಕ್ ಹೋಗ್ಬಿಡಿ, ಮುಕ್ತವಾಗಿ ಮಾತಾಡಕ್ ಕೊಡಿ. ತಂದೆ ತಾಯಿಯನ್ನ ಈ ಮುಕ್ತವಾಗಿ ಮಾತಾಡಲು ಅವಕಾಶ ಕೊಡಿ. ಈ ಮಕ್ಕಳಿಗೆ ತಡೆಯಕ್ ಹೋಗ್ಬೇಡಿ. ನೀನ್ ತಡಿ ಅಂತ ಹೇಳಕ್ ಹೋಗ್ಬೇಡಿ. ಚಿಕ್ಕಪ್ಪ ಇರ್ಲಿ ದೊಡ್ಡಪ್ಪ ಇರ್ಲಿ, ದೊಡ್ಡವ್ರ ಹತ್ರ ಎದುರು ಮಾತಾಡಕ್ ಬಿಡಿ. ತಡೆದ್ನಪ್ಪ ಅಂದ್ರೆ ಅವ್ರ ಎನರ್ಜಿ ಸಹ ಸ್ಟಕ್ ಆಗ್ಬಿಡುತ್ತೆ. ಹರಿಯೋ ನದಿಗೆ ಕೆರೆಗಳು ಕಟ್ಟಿದಂಗ, ಇಲ್ಲಪ್ಪ ಅಂದ್ರೆ ಹರಿಯುವಂತ ನದಿಗಳಿಗೆ ಡ್ಯಾಮ್ಗಳು ಕಟ್ಟಿದಂಗ ಆಗ್ಬಿಡುತ್ತೆ. ಅಷ್ಟು ಎನರ್ಜಿ. 0 to 5 to 10 years. ಇನ್ನ ನೆಕ್ಸ್ಟ್, ಈ ಮಕ್ಕಳು ಹೆಚ್ಚು ಕಾಲ ಒಂದೇ ವಿಷಯದಲ್ಲಿ, ನೆಕ್ಸ್ಟ್ ಟಾಪಿಕ್ ಬರ್ಕೊಳ್ಳಿ. ಈ ವಿಷ ಈ ಮಕ್ಕಳು ಹೆಚ್ಚು ಕಾಲ ಒಂದೇ ವಿಷಯದಲ್ಲೇ ಗಮನ ಹರಿಸುವುದಿಲ್ಲ.
ಈ ಮಕ್ಕಳು ಹೆಚ್ಚು ಕಾಲ ಒಂದೇ ವಿಷಯದಲ್ಲಿ ಗಮನ ಹರಿಸಲು ಆಗುವುದಿಲ್ಲ ಅವರಿಗೆ. ಚೇಂಜ್ ಆಗ್ತಾ ಇರ್ತಾರೆ, ಟಾಪಿಕ್ ಚೇಂಜ್ ಮಾಡ್ತಾ ಇರ್ತಾರೆ. ಈ ಮಕ್ಕಳನ್ನ ಈ ಮಕ್ಕಳ ಹತ್ತಿರ ತುಂಬಾ ಗಮನ ಹರಿಸಬೇಕು ನೀವು. 5 ರಿಂದ 10 ವರ್ಷದೊಳಗಿರುವಂತ ಮಕ್ಕಳಿಗೆ ತುಂಬಾ ಗಮನ ಹರಿಸಿ, ಪ್ರೀತಿಯಿಂದ ನೋಡ್ಕೊಳ್ಳಿ, ಗಮನ ಹರಿಸಿ. ನೀವು ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಂತೀರೋ ನಿಮ್ಮನ್ನು ಅದೇ ರೀತಿ ರಿಟರ್ನ್ ಬರುತ್ತೆ. ಬಹಳ ಮೆಮೊರಿಲಿ ಬಹಳ ಸ್ಟೋರೇಜ್ ಆಗ್ತಾ ಇರುತ್ತೆ ಅವ್ರಿಗೆ. ರೈಟ್ ಬ್ರೈನ್ ಇರ್ಬೋದು, ಲೆಫ್ಟ್ ಬ್ರೈನ್ ಇರ್ಬೋದು, ಬಹಳ ಸ್ಟೋರೇಜ್ ಆಗ್ತಾ ಇರುತ್ತೆ. ನೀವು ಯಾವ ರೀತಿ ನಿಮ್ಮ ಬಿಹೇವಿಯರ್ ಇರುತ್ತೆ ಅದೇ ರೀತಿ ಬರ್ತಾ ಇರುತ್ತೆ. ಬಹಳ ಹುಷಾರಿಂದ ಹ್ಯಾಂಡಲ್ ವಿತ್ ಕೇರ್ ಅಂತೇಳಿ ಇಂಗ್ಲಿಷ್ ನಲ್ಲಿ, ಹ್ಯಾಂಡಲ್ ವಿತ್ ಕೇರ್ ಈ ಮಕ್ಕಳನ್ನ. ಇವರು ಏನು ಮಾಡಬೇಕು ಅಥವಾ ಇವರು ತಮಗೆ ಇಷ್ಟವಾದ ಕಾರ್ಯವನ್ನು ಮಾಡೇ ಮಾಡ್ತಾರ. ಯಾರನ್ನ ಬೈದ್ರು, ಬಿಟ್ರು, ಗದರಿಸಿದ್ರು ಕೇರ್ ಮಾಡಲ್ಲ. 5 ರಿಂದ 10 ವರ್ಷದೊಳಗೆ ಇರುವಂತ ಮಕ್ಕಳು ಅವ್ರು ಏನು ಮಾಡ್ಬೇಕೋ ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಆ ವಯಸ್ಸಲ್ಲಿ ಅಷ್ಟು ಪವರ್ಫುಲ್ ಎನರ್ಜಿ ಇರುತ್ತೆ ಅವರಲ್ಲಿ. ಯಾರನ್ನ ತಡೆಕ್ ಹೋದ್ರೆ ತಡೆಯಲ್ಲ. ಅವ್ರು ಏನ್ ಮಾಡ್ಬೇಕಂತ ಮಾಡೇ ಮಾಡ್ತಾರ. ಇವರು ತುಂಬಾ ಆಸಕ್ತಿಯಿಂದ ಮಾಡುವ ಯಾವುದೇ ಕಾರ್ಯಗಳನ್ನು ತಂದೆ ತಾಯಿ ಅಥವಾ ಪೋಷಕರು ಬೆಂಬಲಿಸಿ, ತಂದೆ ತಾಯಿ ಇರ್ಬೋದು ಅಥವಾ ಪೋಷಕರು ಇರ್ಬೋದು, ಬೆಂಬಲಿಸಿ. ಇವ್ರು ಏನೇ ಆಸಕ್ತಿಯಿಂದ ಏನೇ ಮಾಡ್ತಾ ಇರ್ಲಿ, ಕಲೆ, ಚಿತ್ರಕಲೆ ಇವನ್ನೆಲ್ಲ ಮುಂದೆ ಬರ್ತಾವ, ಬಹಳಷ್ಟು ನೋಡ್ತೀವಿ. ಬಹಳಷ್ಟು ಟಾಪ್ ಆಫ್ ದ ಟಾಪ್ ಬೆಳಿತಾರೆ. ಪ್ರೋತ್ಸಾಹ ಸಿಗಬೇಕು, ಕರೆಕ್ಟ್ ಪ್ರೋತ್ಸಾಹ ಸಿಕ್ಕಿಬಿಟ್ರೆ ಬಹಳ ಟಾಪ್ ಬೆಳಿತಾರ. ಇವರು ಆಸಕ್ತಿಯಿಂದ ಯಾವುದೇ ಮಾಡಿದ್ರು ಸಹ, ಏನೇ ಕಾರ್ಯ ಮಾಡಿದ್ರು ಸಹ ಬೆಂಬಲಿಸಿ. 11 ರಿಂದ 17 ವರ್ಷದ ಮಕ್ಕಳು, 11 ರಿಂದ 17 ವರ್ಷದ ಮಕ್ಕಳು ಸ್ವಭಾವತ ಇವರ ಸ್ವಭಾವ ಹೆಂಗಿರುತ್ತಂದ್ರೆ, ಆ ಬಂಡಾಯದ ಸ್ವಭಾವ ಹೊಂದಿರುತ್ತಾರೆ. ಬಂಡಾಯದ ಸ್ವಭಾವ ಅಂದ್ರೆ ಗೊತ್ತಿದ್ದಾನೆ? ರಾಜನ ಎದುರಿಗೆ ಬಂಡಾಯ ಇದ್ದಾಳ್ತಾರ. ಬಂಡಾಯ ಹೇಳುವಂತ ಸ್ವಭಾವ ಇವರಲ್ಲಿರುತ್ತೆ. ತಂದೆಗೆ ಎದುರೆದುರು ಮಾತಾಡಂತದ್ದು ಇವನ್ನೆಲ್ಲ ಇರುತ್ತೆ. ಬಂಡಾಯದ ಸ್ವಭಾವ ಅಂತ ಹೇಳ್ತೀವಿ. ತಂದೆ ತಾಯಿದು ಬಹಳ ಕೇರ್ಫುಲ್ ಇರ್ಬೇಕು. ಬಂಡಾಯದ ಸ್ವಭಾವ ಹೊಂದಿರುತ್ತಾರೆ. ಫಸ್ಟ್ ಪಾಯಿಂಟ್. ಪೋಷಕರು ಹಾಗೂ ತಂದೆ ತಾಯಿಗಳು ತಾಳ್ಮೆಯಿಂದ ವರ್ತಿಸಬೇಕು. 11 ರಿಂದ 17 ವರ್ಷದೊಳಗೆ ಇರುವಂತ ಮಕ್ಕಳು ಬಂಡಾಯ ಹೇಳ್ತಾರ. ನೀವೇನನ್ನ ಇವ್ರ ಮೇಲೆ ದ್ವೇಷ ಏನನ್ನ ಕಾಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನ ದ್ವೇಷಿಸ್ತಾನೆ ಇರ್ತಾರ, ಮರೆಯಲ್ಲ. ಬಂಡಾಯ 1ನೇ ತಾರೀಕು ಪರ್ಸನಾಲಿಟಿ ನಂಬರ್ 1 ಅಂದ್ರೆ 1, 10, 19, 28 ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ ನಾನು ಪರ್ಮನೆಂಟ್ ಆಗಿ. ಪರ್ಸನಾಲಿಟಿ ನಂಬರ್ ಯಾರ್ದಂತ ವ್ಯಕ್ತಿದು ನೋಡ್ಬಿಟ್ರೆ ಸೇಮ್ ಬಿಹೇವಿಯರ್, ನೇಚರ್ ಹಂಗೆ ಇರುತ್ತೆ. ಅಲ್ಲ, 3ನೇ ಪಾಯಿಂಟ್ ಬರ್ಕೊಳ್ಳಿ. ಯಾವುದೇ ಸಂಕೋಚವಿಲ್ಲದೆ ತಂದೆ ತಾಯಿಗಳು ಇವರೊಂದಿಗೆ ಚರ್ಚಿಸಿ. ಯಾವುದೇ ವಿಷಯ ಇದ್ದರು ಸಂಕೋಚ ಪಡಕ್ ಹೋಗ್ಬೇಡಿ. ಸಂಕೋಚವಿಲ್ಲದೆ ತಂದೆ ತಾಯಿಗಳು ಚರ್ಚಿಸಿ, ಇಲ್ಲ ಪೋಷಕರು ಸಹ ಚರ್ಚಿಸಿ. ಯಾವುದೇ ಸಂಕೋಚವಿಲ್ಲದೆ ತಂದೆ ತಾಯಿಗಳು ಇವರೊಂದಿಗೆ ಚರ್ಚಿಸಿ ಅಂದರೆ ಬ್ರಾಕೆಟ್ ನಲ್ಲಿ ಯಾವುದೇ ವಿಷಯವಾದ್ರೂ ಸಹ ಮುಕ್ತವಾಗಿ, ಸ್ಪಷ್ಟವಾಗಿ ಚರ್ಚಿಸಿರಿ. ಏನಾಗುತ್ತಂದ್ರೆ, ಮುಕ್ತವಾಗಿ ಸ್ಪಷ್ಟವಾಗಿ ನೀವು ಚರ್ಚೆ ಮಾಡದೇ ಇದ್ರೆ ಇನ್ನೊಬ್ರು ಯಾರೋ ಒಬ್ರು ಎಂಟ್ರಿ ಆಗ್ಬಿಡ್ತಾರ. ಇನ್ನೊಬ್ರು ಹೊರಗಿನವ್ರು ಎಂಟ್ರಿ ಆಗ್ಬಿಡ್ತಾರ. ಅವ್ರು ಹೇಳ್ದಂಗೆ ಕೇಳಕ್ ನಿಂತು ಬಿಡ್ತಾರ. ಇಲ್ಲ, ಫ್ಯಾಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ, ಸ್ಲೋಲಿ ಇಂಪ್ಯಾಕ್ಟ್ ಬರುತ್ತೆ. ಇನ್ನೊಬ್ಬರ ತಂದೆ ತಾಯಿ ಮೇಲೆ ಪ್ರೀತಿ ಇರಂಗಲ್ಲ ಬೆಳಕಂತ. ಯಾಕಂದ್ರೆ ತಂದೆಗೂ ಸೂರ್ಯ ಒಂದಾದ್ರೆ 8 ನಮ್ದು 8 ಒಂದು ಶನೇಶ್ವರ ಇದಾನ, ತಂದೆ ಮಗ. ಅವ್ರೊಬ್ರಿಗೆ ಆಗಲ್ಲ ಈಗನು ಸಹ. ಜ್ಯೋತಿಷದಲ್ಲಿ ಹೋಗ್ರಿ, ಸಂಖ್ಯಾಶಾಸ್ತ್ರದಲ್ಲಿ ಹೋಗ್ರಿ, ಸೇಮ್ ಪ್ರಭಾವ ಬರುತ್ತೆ. ಅದಕ್ಕೆ ಬ್ರಾಕೆಟ್ ಅಲ್ಲಿ ಯಾವುದೇ ವಿಷಯ ಇದ್ರೂ ಮುಕ್ತವಾಗಿ ಚರ್ಚಿಸಿ. ಅವ್ರ ಹತ್ರ ಯಾವ್ದು ಮುಚ್ಚಡಕ್ ಹೋಗ್ಬೇಡಿ.
ಯಾಕಂದ್ರೆ ಟೀನೇಜ್ ಒಂದಿರುತ್ತೆ. ಹೆಣ್ಣು ಮಕ್ಕಳಿದ್ರು ಸಹ ಹುಡುಗಿಯರಿದ್ರು ಸಹ ತಾಯಿಯಂದ್ರು ಬಹಳ ಕ್ಲೀನ್ ಆಗಿ ಚರ್ಚಿಸಿ. ಗಣಮಗಿದ್ರೆ ತಂದೆ ತಾಯಿಗಳು ಸಹ ತಂದೆಂದರು ಬಹಳ ಕ್ಲೀನ್ ಆಗಿ ಚರ್ಚಿಸಿ ಎಲ್ಲಾ ವಿಷಯಗಳ ಬಗ್ಗೆ. ನಾನು ಯಾಕೆ ಎಲ್ಲಾ ವಿಷಯಗಳು ಅಂದ್ರೆ ಒತ್ತು ಹೇಳ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಓಕೆನಾ? ಮೂರನೇದು, ಅವರ ಸ್ವಭಾವ ಬದಲಾವಣೆ ನಿರಂತರ ಆಗ್ತಾ ಇರುತ್ತೆ. ಅವರ ಸ್ವಭಾವ ಬದಲಾವಣೆಯಲ್ಲಿ ನಿರಂತರವಾಗಿ ಆಗ್ತಾ ಇರುತ್ತೆ. ಸ್ಪೀಡ್ ಏನಿಲ್ಲಲ್ಲ. ಆ ಕಾರ್ತಿಕ್ ಅವರೇ, ನಿಮ್ ಹೆಸರು ಒಂದಿದೆ, ಆ, ಗೋವಿಂದ್ ಲಮಾಣಿ ಅವರೇ ಹೆಸರು. ಹಾ, ಸ್ಪೀಡ್ ಏನಿಲ್ಲಲ್ಲಪ್ಪ. ಸ್ಪೀಡ್ ಇಲ್ಲಲ್ಲ. ಸ್ಪೀಡ್ ಆಗ್ತಾ ಇಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಇವರು ನೆಕ್ಸ್ಟ್ ಪಾಯಿಂಟ್ ಮ್ಯೂಟ್ ಮಾಡ್ಕೊಂಬಿಡಿ. ಇವರು ಸ್ವಭಾವ ಬದಲಾವಣೆ ನಿರಂತರವಾಗಿ ಆಗ್ತಾ ಇರುತ್ತೆ ಅಂತ ಹೇಳಿದ್ವಿ. ಅದಾದ್ಮೇಲೆ ಹೀರೋ ಹಾಗೆ ವರ್ತನೆಯನ್ನು ತೋರುವರು ಇವರು, ಯಾವುದೇ ಸಹ ಭಯವಿಲ್ಲದೆ ಬ್ರಾಕೆಟ್ ಅಲ್ಲೇ ಹೀರೋ ಆಗಿ ವರ್ತನೆಯನ್ನು ತೋರುವರು, ಭಯ ಇಲ್ಲದೇನೆ. ದುಷ್ಟ ಬುದ್ಧಿಗಳು ದುಷ್ಟ ಪ್ರವೃತ್ತಿಗಳು ಹೊಂದುವ ಅವಕಾಶವಿರುತ್ತೆ. ಬಹಳ ಕೇರ್ಫುಲ್, ಅದಕ್ಕೆ ಹೇಳಿರೋದು. ಅವಾಗ ಏನ್ ಹೇಳಿದೆ, ತಂದೆ ತಾಯಿಂದರು ಬಹಳ ಇವ್ರನ್ನ ಸಪೋರ್ಟ್ ಮಾಡ್ಬೇಕು, ಬಹಳ ಕೇರ್ಫುಲ್ ಮಾಡಬೇಕು, ಆಗಕ್ ಹೋಗ್ಬಾರ್ದು. ದುಷ್ಟ ಬುದ್ಧಿಗಳು ಹಾಗೂ ದುಷ್ಟ ಪ್ರವೃತ್ತಿ ಒಂದು ಅವಕಾಶ ಇರುತ್ತೆ 11 ರಿಂದ 17 ವರ್ಷದ ಮಕ್ಕಳಿಗೆ. ಟೀನೇಜ್ ವೆರಿ ವೆರಿ ಡೇಂಜರಸ್ ಏಜ್. ಅವರು ಬೆಳೆದಂತೆ, ನೆಕ್ಸ್ಟ್ ಪಾಯಿಂಟ್, ಅವರು ಬೆಳೆದಂತೆ ಅವರ ಸಕಾರಾತ್ಮಕ ಗುಣಗಳನ್ನು ಸಹ ಬೆಳೆಸಿರಿ. ತಂದೆ ತಾಯಿ ಆದರು ಏನ್ ಬೆಳೆಸ್ಬೇಕು? ಸಕಾರಾತ್ಮಕ ಗುಣಗಳು ಅಂದ್ರೆ ಪರ್ಸನಾಲಿಟಿ 1, ದಿನಾಂಕ 1, 10, 19, 28 ಈ ದಿನಾಂಕದಲ್ಲಿ ಹುಡುಗ ಇರ್ಲಿ ಹುಡುಗಿ ಇರ್ಲಿ, ನೀವು ನಿರಂತರವಾಗಿ ಸಕಾರಾತ್ಮಕ ಗುಣಗಳನ್ನು ಬೆಳೆಸಬೇಕು. ನಿರಂತರವಾಗಿ ಸಕಾರಾತ್ಮಕ ಗುಣಗಳನ್ನು ಬೆಳೆಸಬೇಕು. ಭಗವಂತ ದೊಡ್ಡವರು ಬಂದ್ರೆ ಗೌರವ ಕೊಡೋದು, ಮನೆಗೆ ಯಾರೇ ಹಿರಿಯರು ಬಂದ್ರೆ ಸ್ವಲ್ಪ ನೀರು ತಗೊಂಡ್ಬರೋದು, ಕೊಡೋದು. ಪುನಃ ತಂದೆ ತಾಯಿ ಮಾತುಗಳನ್ನ ಕೇಳೋದು, ತಾಯಿ ಮಾತು ತಿರಸ್ಕಾರ ಮಾಡಿದ್ರೆ ತಂದೆ ಗದರಿಸೋದು, ತಂದೆ ಮಾತು ತಿರಸ್ಕಾರ ಮಾಡಿದ್ರೆ ತಾಯಿ ಗದರಿಸೋದು, ಇವನ್ನೆಲ್ಲ ಫಾಲೋ ಮಾಡ್ಬೇಕು. ಸಕಾರಾತ್ಮಕ ಗುಣಗಳಂದ್ರೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ವ್ಯವಹಾರ ಮಾಡುವ ಒಳ್ಳೆ ವಿಚಾರಧಾರೆಗಳನ್ನು ಸೃಷ್ಟಿಸುವರು. ವ್ಯವಹಾರ ಮಾಡುವುದು ಸಪೋರ್ಟ್ ಮಾಡಿ. ವ್ಯವಹಾರ ಮಾಡುವ ಒಳ್ಳೆ ವಿಚಾರಧಾರೆಗಳನ್ನು ಸೃಷ್ಟಿಸುವರು. ಅವರಿಗೆ ಪೋಷಕರು ಅಥವಾ ತಂದೆ ತಾಯಿಗಳು ಸಹಕಾರ ನೀಡಿ. ಹೆಂಗಿರುತ್ತಂದ್ರೆ, ವ್ಯವಹಾರ ಬೇಸಿಕ್ ರೀತಿಯಲ್ಲಿ ಒಂದು ಟ್ರೇಡ್ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಅವ್ರು ಎಷ್ಟು ಬಜೆಟ್ ಕೊಡ್ತಾರ 10% ಕೊಟ್ಟಿ ಅಷ್ಟೇ. ಸೊ ಅವರಿಗೆ ಅನುಭವ ಆಗ್ಬೇಕು. ಅನುಭವ ಆಯ್ತಂದ್ರೆ ಮುಗಿದೋತು ಜೀವನದಲ್ಲಿ. ಅಲ್ಲಿ ಕೆಟ್ಟದಂತ ಗೊತ್ತಾದ್ರೆ ಅಲ್ಲಿ ತಿರುಗು ಸಹ ನೋಡಲ್ಲ ಇವರು. ವ್ಯವಹಾರ ಮಾಡುವ ಒಳ್ಳೆ ವಿಚಾರಧಾರೆಗಳನ್ನು ಸೃಷ್ಟಿಸುವರು. ವಿಚಾರಧಾರೆಗಳು, ಒಳ್ಳೊಳ್ಳೆ ವಿಚಾರಧಾರೆಗಳು ಬರ್ತಾವ ಅವರಿಗೆ, ಮಕ್ಕಳಿಗೆ. ಅವರಿಗೆ ಪೋಷಕರು ಅಥವಾ ತಂದೆ ತಾಯಿಗಳು ಸಹಕಾರ ನೀಡಿ, ಸಪೋರ್ಟ್ ಮಾಡಿ. ಕೆಲವೊಮ್ಮೆ ಅಕಾಲಿಕ ಪಾರ್ಟ್ ಟೈಮ್ ನಾನು ವೃತ್ತಿ ಮಾಡ್ತೀನಿ, ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ಪಾರ್ಟ್ ಟೈಮ್ ವ್ಯವಹಾರ ಮಾಡ್ತೀನಿ ಅಂದ್ರೆ ದಯವಿಟ್ಟು ಸಹಕರಿಸಿ ಕಳಿಸಿಕೊಡಿ. ಅವ್ರಿಗೆ ಮಾಡ್ತಾರೆ ಅಂದ್ರೆ ಕಳಿಸಿಕೊಡಿ. ಕೆಲವೊಮ್ಮೆ ಅರೆಕಾಲಿಕ ಅಂತೇಳಿ ಲೆಕ್ಚರ್ಸ್ ಟೀಚಿಂಗ್ ಯಾವ ರೀತಿ ಹೋಗ್ತಾರೋ ಆ ರೀತಿ ಪಾರ್ಟ್ ಟೈಮ್ ವ್ಯವಹಾರ ವೃತ್ತಿಗಳನ್ನು ಮಾಡುತ್ತೇನೆ ಅಂದ್ರೆ ಸಪೋರ್ಟ್ ಮಾಡಿ.
ದಯವಿಟ್ಟು ಸಹಕಾರ ನೀಡಿ ಅವರಿಗೆ. ನೆಕ್ಸ್ಟ್ನೇದು 17 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು, ಟೀನೇಜ್ ಇಂದ ಎಂಗೇಜ್ ಇಂದ ಸ್ಟಿಲ್ ಇಲ್ಲಿ ಮಠ. ನಾನೇ ಸರ್ವಶ್ರೇಷ್ಠವಾದ ವ್ಯಕ್ತಿ ಎಂಬ ವ್ಯಕ್ತಿತ್ವ ಇವರು ಹೊಂದಿರುತ್ತಾರೆ. ಜಗತ್ತಿಗೆ ಸೂರ್ಯ ಒಬ್ಬನೇ ತಾನೆ, ಅಷ್ಟಾದ್ರೂ ಅಹಂ ಇರುತ್ತೆ, ಅಷ್ಟಾದ್ರೂ ಅಹಂಕಾರ ಇರುತ್ತೆ, ತೊಂದರೆ ಇಲ್ಲ. ನಾನೇ ಸರ್ವಶ್ರೇಷ್ಠವಾದ ವ್ಯಕ್ತಿ ಎಂಬ ವ್ಯಕ್ತಿತ್ವ ಇವರಲ್ಲಿ ಹೊಂದಿರುತ್ತದೆ. ಫಸ್ಟ್ನೇ ಪಾಯಿಂಟ್. ನನ್ನ ಇಚ್ಛೆಯಂತೆಯೇ ನನ್ನ ಜೀವನ. ನನ್ನ ಇಚ್ಛೆಯಂತೆಯೇ ನನ್ನ ಜೀವನ. ಮೂರನೇ ಪಾಯಿಂಟ್. ಯಾರಿಗೂ ಬಗ್ಗುವ ಸ್ವಭಾವ ಹೊಂದಿರುವುದಿಲ್ಲ. ಹಠಮಾರಿತನ, ಬಹಳ ಹಠಮಾರಿತನ ಇರುತ್ತೆ, ಬಹಳ ಬಹಳ ಇರುತ್ತೆ. ಎಕ್ಸಲೆಂಟ್ ಇರ್ಬೇಕು, ಇದು ಬಹಳ ಒಳ್ಳೇದು. ಯಾರಿಗೂ ಬಗ್ಗುವ ಸ್ವಭಾವ ಹೊಂದಿರುವುದಿಲ್ಲ, ಯಾರಿಗೂ ಬಗ್ಗಲ್ಲ ಅವರು. ದೈಹಿಕ ಆಕರ್ಷಣೆ ಬಹಳ ಪವರ್ಫುಲ್ ಇರುತ್ತೆ. ದೈಹಿಕ ಫಿಟ್ನೆಸ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಇವ್ರದ್ದು. ದೈಹಿಕ ಫಿಟ್ನೆಸ್, ವ್ಯಕ್ತಿತ್ವ ಬಹಳ ಸ್ಟ್ರಾಂಗ್ ಇರುತ್ತೆ. ಅಪೋಸಿಟ್ ಸೆಕ್ಸ್ ಅಂದ್ರೆ ವಿರುದ್ಧ ಲಿಂಗಿಗಳನ್ನ ಆಕರ್ಷಿಸುವ ಗುಣ ಜಾಸ್ತಿ ಇರುತ್ತೆ ಇವರಲ್ಲಿ. 1, 10, 19, 28 ಗುಣಗಳಲ್ಲಿ ಇವು 4 ಡೇಟ್ ಆಫ್ ಬರ್ತ್ಗಳಿಗೆ ಬಹಳಷ್ಟು ಒಳ್ಳೆ ಗುಣಗಳು ಇರುತ್ತವ. ವಿರುದ್ಧ ಲಿಂಗಗಳನ್ನ ಆಕರ್ಷಣೆ ಮಾಡುವಂತವು. ಇವರು ಮಾಡುವ ಕಾರ್ಯ ಯಾವುದೇ ವೃತ್ತಿ ಇರಲಿ, ಇವರು ಮಾಡುವ ಕಾರ್ಯ ಯಾವುದೇ ವೃತ್ತಿ ಇರಬಹುದು, ವ್ಯವಹಾರ, ನಿರಂತರವಾಗಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರು ಯಾವುದೇ ವೃತ್ತಿ, ಯಾವುದೇ ವ್ಯವಹಾರ ಮಾಡ್ತಾ ಇದ್ರೆ ನಿರಂತರವಾಗಿ ತೊಡಗಿಸಿಕೊಂಡಿರುತ್ತಾರೆ. ಅದರಲ್ಲಿ ತೊಡಗಿಸಿಕೊಂಡಿರುತ್ತದೆ, ಕಾರ್ಯನಿರಂತರವಾಗಿರುತ್ತಾರೆ ಎಂಬುದನ್ನು ಸಹ ಬರ್ಕೋಬಹುದು. ಅತ್ಯಂತ ಉತ್ತಮವಾದ ನಡವಳಿಕೆ ಹೊಂದಿರುತ್ತಾರೆ. ಬಹಳ ಪವರ್ಫುಲ್. ಇವ್ರಿಗೇನ ಒಳ್ಳೆ ಗೈಡೆನ್ಸ್ ಮಾಡಿಬಿಟ್ಟಂದ್ರೆ ಮುಗಿದೋತು. ಅತ್ಯಂತ ಉತ್ತಮವಾದ ನಡವಳಿಕೆ ಹೊಂದಿರುತ್ತಾರೆ. ಅತ್ಯಂತ ಉತ್ತಮವಾದ ನಡವಳಿಕೆಯನ್ನು ಹೊಂದಿರುತ್ತಾರೆ. ಅದರಲ್ಲಿ ನಾಯಕತ್ವ ಗುಣಗಳು, ಲೀಡರ್ಶಿಪ್ ಕ್ವಾಲಿಟಿ ಬಂದು ಬಹಳ ಪವರ್ಫುಲ್ ಇರುತ್ತೆ. ಲೀಡರ್ಶಿಪ್ ಕ್ವಾಲಿಟಿಗಳು ಬಹಳ ಇರುತ್ತೆ. ಬಹುಮುಖ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಅಟ್ ಅ ಟೈಮ್ ಅಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ರೆಗ್ಯುಲರ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಓಪನ್ ಯೂನಿವರ್ಸಿಟಿಯಲ್ಲಿ ಇನ್ನೊಂದು ಡಿಗ್ರಿನೂ ಸಹ ಮಾಡಬಹುದು. ಆ ರೀತಿಯಲ್ಲಿ ಬಹುಮುಖದ ಪ್ರತಿಭೆ ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಜೀವನದಲ್ಲಿ ಒಂದು ಸಲ ಯಶಸ್ವಿ ದೊರೆತರೆ, ಒಂದೇ ಒಂದು ಸತಿ ಯಶಸ್ವಿ ದೊರೀತಾರೆ ಅಂತಂದ್ರೆ ಮುಗಿದೋತು. ನಿರಂತರವಾಗಿ ಬೆಳಿತಾ ಬರ್ತಾರ, ಎಲ್ಲೂ ಸಹ ಹಿಂದೆಟ್ ಹಾಕಲ್ಲ. ನಿರಂತರವಾಗಿ ಇಂಪ್ರೂವ್ಮೆಂಟ್ ಇರ್ತಾರೆ ಇವರು. ನಿರಂತರವಾಗಿ ಬೆಳಿತಾ ಬರ್ತಾರ. ಈ ವ್ಯಕ್ತಿಗಳ ಜೀವನದಲ್ಲಿ ಒಂದೇ ಒಂದು ಸಲ ಯಶಸ್ವಿ ದೊರೆತರೆ ನಿರಂತರವಾಗಿ ಯಶಸ್ವಿನ ಮೆಟ್ಟಲುಗಳು ಏರ್ತಾ ಬರ್ತಾ ಇರ್ತಾರೆ. ಯಶಸ್ವಿನ ಮೆಟ್ಟಲು ಏರ್ತಾ ಹೋಗ್ತಾ ಇರ್ತಾರೆ. ಎಲ್ಲೂ ಸಹ ಸ್ಟಾಪ್ ಆಗಲ್ಲ ಅವರು, ಎಲ್ಲೂ ಸಹ ಸ್ಟಾಪ್ ಆಗಲ್ಲ. ಕೆಲವ್ರಲ್ಲಿ ಹಿಂದಕ್ಕೆ ಬೀಳೋ ಸಂಭವ ಇರುತ್ತೆ, ಆದ್ರೆ ಇವರಿಗೆ ಹಿಂದೆ ಬೀಳೋ ಸ್ವಭಾವನೇ ಇರಲ್ಲ, ಬೀಳದೇ ಇಲ್ಲ. 17 ವರ್ಷದ ಮೇಲೆ ಒಳ್ಳೆ ತಂದೆ ತಾಯಿ ಒಳ್ಳೆ ಪ್ರೋಕ್ಷ ಸಪೋರ್ಟ್ ಅನ್ನು ಮಾಡಿಬಿಟ್ರೆ ಜೀವನದಲ್ಲಿ ಒಂದು ಸತಿ ಯಶಸ್ಸು ಸಿಕ್ತಂದ್ರೆ ಆ ಯಶಸ್ಸಿನ ಮೆಟ್ಟಲನ್ನ ನಿರಂತರವಾಗಿ ಏರ್ತಾ ಹೋಗ್ತಾ ಇರ್ತಾರ.
ನಿರಂತರವಾಗಿ ಸ್ಟೆಪ್ ಬೈ ಸ್ಟೆಪ್ ಏರ್ತಾ ಹೋಗ್ತಾರೆ. ಎಂದು ಸಹ ಜಾರಲ್ಲ, ಬೀಳಲ್ಲ, ಹಿಂದೆ ಬೀಳೋದೇ ಇಲ್ಲ, ತಿರುಗು ಸಹ ನೋಡಲ್ಲ. ಇವತ್ತು 10 ಮೆಟ್ಲು ಇದ್ರೆ ನೆಕ್ಸ್ಟ್ ನಾಳೆ 11ನೇ ಮೆಟ್ಲು, 13ನೇ ಮೆಟ್ಲು, ಹಿಂಗೆ ನಿರಂತರವಾಗಿ ಏರ್ತಾನೆ ಹೋಗ್ತಾರ ಅವರು. ಹಿಂದೆ ಬಿಡೋದೇ ಇಲ್ಲ. ಬ್ಯಾರೆ ಸಂಖ್ಯೆಗಳಲ್ಲಿ ಬೀಳ್ತಾರೆ, ಏರುಪೇರು ಸಿಕ್ಕಾಪಟ್ಟಿದಾವ್, ಬ್ಯಾರೆವೆಲ್ಲ ನೋಡೋಣ ಮುಂದೆ. ಓನಾ, ಇವರ ಮಾತನ್ನು ಯಾರು ಕೇಳುವುದಿಲ್ಲೋ ತಮಗಿಂತ ಕಡಿಮೆ ವಯಸ್ಕರು ಇರಬಹುದು, ಅಥವಾ ಬುದ್ಧಿವಂತರು ಇರಬಹುದು, ಕೋಪಿಷ್ಠರು ಸಹ ಇರಬಹುದು, ಯಾರನ್ನು ಸಹ ಕೇರ್ ಮಾಡಲ್ಲ ಇವರು. ಯಾರು ತಮ್ಮ ಮಾತು ಕೇಳಲ್ಲಪ್ಪ. ತಂದೆ ಇರಬಹುದು, ತಾಯಿ ಇರಬಹುದು, ಮಕ್ಕಳ ಮಕ್ಕಳು ಇರ್ಬೋದು, ಪೋಷಕರು ಇರ್ಬೋದು, ಯಾರೇ ಇರ್ಬೋದು, ಇವ್ರ ಮಾತು ಏನನ್ನ ಕೇಳದೆ ಹೋದ್ರೆ ಅನ್ಕೊಳ್ಳಿ, ಅವ್ರನ್ನ ಕಡೆಗಣಿಸ್ತಾರ, ಕೇರ್ ಮಾಡಲ್ಲ. ನನಕ್ಕಿಂತ ಇವ್ರು ಕಡಿಮೆ ಇದಾರ ಅಂತೇಳಿ ತಿಳ್ಕೊಂತಾರ. ನನಕ್ಕಿಂತ ಕಡಿಮೆ ಶಕ್ತಿ ಹೊಂದಿದಾರ ಇವರು, ಅಲ್ಲ. ಯಾರಿಗೂ ಸಹ ಬಗ್ಗುವುದಿಲ್ಲ ಅಂತ ಮೇಲೆಲ್ಲ ಇದೆ ನೋಡಿ. ಯಾವಾಗಲೂ ನಾಯಕನಾಗಿರೋದು. 10 ಜನದಲ್ಲಿ ಇವರು ಮಾತು ನಡಿಬೇಕಂತಾರ, ನಡೆಸ್ತಾರ, ಬಿಡೋದಲ್ಲ. ಯಾವಾಗಲೂ ನಾಯಕರಾಗಿರಲು ಬಯಸುತ್ತಾರೆ, ನಿರಂತರವಾಗಿ ಕಾರ್ಯಪ್ರವೃತ್ತರಾಗಿರ್ತಾರೆ ಅದರಲ್ಲೇ. 17 ವರ್ಷದ ಮೇಲ್ಪಟ್ಟವರು ಗುಣಗಳಲ್ಲಿ ಯಾವಾಗಲೂ ನಾಯಕನ ಗುಣಗಳು, ನಾಯಕತ್ವ ಗುಣಗಳನ್ನ ಅವರು ಹೊಂದಿರುತ್ತಾರೆ. ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅವರು, ಬೀಳಲ್ಲ ಎಂದು. ನೆಕ್ಸ್ಟ್ನೇದು ಪ್ರೀತಿ, ಪ್ರೇಮ, ಪ್ರಣಯ, ರೊಮ್ಯಾನ್ಸ್ ಅಂಡ್ ಲವ್ ಅಂತ ಹೇಳ್ತೀವಿ. ಯಾವಾಗ ಪ್ರೀತಿ ಹೆಂಗಿರ್ತಾರೆ, ಹೆಂಗೆ ಪ್ರೇಮ ಇರುತ್ತೆ ನೋಡೋಣ ಇವ್ರ ಲೈಫಲ್ಲಿ. ಇವರು ಇವರು ಡೇಟ್ ಮಾತ್ರ 1, 10, 19, 28. ಇವು 4 ಡೇಟ್ ನೆನ್ಪಿಟ್ಕೊಳ್ಳಿ. ಪರ್ಸನಾಲಿಟಿ ನಂಬರ್ 1 ಅಂದ್ರೆ ವೈಯಕ್ತಿಕ ಸಂಖ್ಯೆ 1. ವ್ಯಕ್ತಿಯ ವ್ಯಕ್ತಿತ್ವ, ಜೀವನ, ಆ ವ್ಯಕ್ತಿ ಹೆಂಗಿರ್ತಾನ ಸೇಮ್ ಇರ್ತಾನೆ. ಚೇಂಜ್ ಮಾಡಕ್ ಯಾರಿಂದನೂ ಸಾಧ್ಯನ? ಯಾರಿಂದನೂ ಸಹ ಸಾಧ್ಯ ಇಲ್ಲ. ಸೂರ್ಯನನ್ನ ಬದಲಾಯಿಸಕ್ ಸಾಧ್ಯ ಇದೆನಾ? ಚಾನ್ಸಸ್ ಇಲ್ಲ. ಸೇಮ್. ಇವರ ಪ್ರೀತಿಯಲ್ಲಿ ಹೆಂಗಿರ್ತಾರ, ಇವ್ರ ಜೊತೆಲಿ ಪ್ರೇಮ ಹೆಂಗಿರುತ್ತೆ, ಹಾಗೂ ಪ್ರಣಯ ಹೆಂಗಿರುತ್ತೆ. ಟೈಟಲ್ ಪ್ರೀತಿ, ಪ್ರೇಮ ಹಾಗೂ ಪ್ರಣಯ. ಇವರು ಅರ್ಥಹೀನ ವಿಷಯಗಳ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಯಾವ ಬಗ್ಗೆ? ಅರ್ಥಹೀನ ವಿಷಯಗಳಲ್ಲಿ. ಪ್ರೀತಿ ಇರ್ಬೋದು, ಪ್ರೇಮ, ಇದರಲ್ಲಿ ಯಾರನ್ನ ಆ ಇಂಟರ್ಪ್ರಿಟ್, ಯಾರನ್ನ ಮಧ್ಯವಸ್ಥಿಕೆ ಮಾಡೋದು ಅಂತ ರೀತಿಯಲ್ಲಿ ಇಷ್ಟಪಡುವುದಿಲ್ಲ ಅವರು. ಅದ್ರ ಬಗ್ಗೆ ಮಾತನಾಡಲು ಯಾರನ್ನಿದ್ರೆ ಇಷ್ಟಪಡೋದಿಲ್ಲ. ಅಂತ ವಿಷಯಗಳ ಬಗ್ಗೆ, ಪ್ರೀತಿ, ಪ್ರೇಮ, ಪ್ರಣಯ ವಿಷಯಗಳ ಬಗ್ಗೆನೂ ಸಹ ಆದ್ಯತೆನೂ ಸಹ ನೀಡುವುದಿಲ್ಲ. ಜಾಸ್ತಿ ಆದ್ಯತೆನೂ ಸಹ ನೀಡುವುದಿಲ್ಲ. ಸ್ಪಷ್ಟವಾದ ವಿಚಾರಧಾರೆಯನ್ನು ಹೊಂದಿರುತ್ತಾರೆ. ಸ್ಪಷ್ಟವಾಗಿ ಏನೇ ಇದ್ರು ಕ್ಲಿಯರ್ ಕಟ್ ಮಾತಾಡ್ಬಿಡ್ತಾರ. ಕಡ್ಡಿ ಮುರಿದ ರೀತಿಯಲ್ಲಿ ಮಾತಾಡ್ತಾರೆ ಇವರು. ಇವರು ಆಕರ್ಷಕ ಗುಣವುಳ್ಳವರು. ಆಕರ್ಷಕ ಗುಣವುಳ್ಳವರು. ಅನ್ಯೋನ್ಯತೆ ಪ್ರತಿಯೊಬ್ಬರಲ್ಲೂ ಸಹ ಹೊಂದಿರುತ್ತಾರೆ. ಯಾರನ್ನು ಸಹ ದ್ವೇಷಿಸಕ್ಕೆ ಹೋಗಲ್ಲ. ಅನ್ಯೋನ್ಯತೆ ಎಲ್ಲರ ಜೊತೆಗೂ ಹೊಂದಿರುತ್ತಾರೆ. ಇವ್ರಿಗೆ ಯಾರನ್ನ ನಿಜವಾದ ಪ್ರೀತಿ ಮಾಡೋರು ಸಿಕ್ಕ್ರೆ, ಇವರಿಗೆ ಇಷ್ಟವಾದರು ಸಿಕ್ಕರೆ, ಪ್ರೀತಿ ಮಾಡೋರು, ನಿಜವಾದ ಪ್ರೀತಿ ಅಂತ ಗೊತ್ತಿದ್ರೆ ಮಾತ್ರ ಬಹಳ ಪರೀಕ್ಷೆ ಮಾಡ್ತಾರ. ಅವನ ಪ್ರೀತಿಯಲ್ಲಿ ತೀವ್ರವಾದ ಆಳವಾದ ಸಂಬಂಧವನ್ನು ಹೊಂದಿರುತ್ತಾರೆ ಇವರು. ನಿಜವಾದ ಪ್ರೀತಿ ಇದ್ರೆ ಮಾತ್ರ. ಟೈಮ್ ಪಾಸ್ ಎಲ್ಲೂ ಮಾಡಕ್ ಹೋಗಲ್ಲ. ಟೈಮ್ ಪಾಸ್ ಎಲ್ಲೂ ಮಾಡಕ್ ಹೋಗಲ್ಲ. ಪ್ರೀತಿಯಲ್ಲಿ ಆಳವಾದ ಸಂಬಂಧ ಹೊಂದಿರುತ್ತಾರೆ. ಪ್ರೀತಿಗೆ ಆದ್ಯತೆಯನ್ನು ಸಹ ನೀಡುತ್ತಾರೆ. ಪ್ರೀತಿಯಲ್ಲಿ ಎಂದು ಸಹ ಇವರು ಮೋಸ ಮಾಡುವುದಿಲ್ಲ.
ನಂಬೋದು ಇವ್ರನ್ನ. ಡೇಟ್ ಯಾವುದು? 1/10/1928. ಇವರು ಪ್ರೀತಿಯಲ್ಲಿ ಮೋಸ ಮಾಡುವುದಿಲ್ಲ. ಇವ್ರಿಗೆ ಏನನ್ನ ಮೋಸ ಮಾಡಿದ್ರ ಅನ್ಕೊಳ್ಳಿ, ದೊಣ್ಣೆ ಹಿಡ್ಕೊಂಡು ಓಡಾಡಿಸಿ ಬಿಡ್ತಾರ ಅವ್ರು. ಹೆಣ್ಣಿರ್ಬೋದು ಗಂಡಿರ್ಬೋದು, ದೊಣ್ಣೆ ಹಿಡ್ಕೊಂಡು ಓಡಾಡಿಸಿ ಬಿಡ್ತಾರ. ಮುಲ್ಲಾಜಲ್ಲ, ನೀನ್ ಹೆಂಗ್ ಮಾಡದಿ ಏನಿಲ್ಲ. ಬೇಕಪ್ಪ ಅಂದ್ರೆ ಕತ್ತಿನೂ ತಗೊಂಡ್ಬರ್ತಾರ, ತೊಂದ್ರೆ ಇಲ್ಲ. ಯುದ್ಧ ಮಾಡಕ್ಕೆ ನಿಂದಿರ್ತಾರ, ಅಷ್ಟು ಒಳ್ಳೆಯವರು. ನೀನ್ ಹೆಂಗ್ ಮಾಡಿದೆ ಏನಿಲ್ಲ, ಬಾಳ ಇಡ್ತಾರ. ಇವರು ಯಾರನ್ನ ಪ್ರೀತಿಸ್ತಾರ, ಇವರು ಯಾರನ್ನ ಪ್ರೀತಿಸುತ್ತಾರ, ಸದಾ ಅವ್ರ ಹತ್ರ ಪ್ರೀತಿಯಿಂದ ಮುದ್ದಿಸುತ್ತಾ ಪ್ರೀತಿಸುತ್ತಾ, ಆಲ್ವೇಸ್ ಈಸ್ ಎ ಪ್ಯಾಂಪರಿಂಗ್ ಅಂತ ಹೇಳ್ತೀವಿ. ಪ್ಯಾಂಪರಿಂಗ್ ಅಂತ ಹೇಳಿದ್ರೆ ಅವ್ರನ್ನ ಒಂದು ಕಡೆಯಿಂದ ಆ ಉತ್ತೇಜನ ಪಡಿಸೋದು. ಇವ್ರು ಉತ್ತೇಜನ ಪಡಿಸ್ತಾರ. ಇವ್ರು ನಿಜವಾದ ಪ್ರೀತಿ ಇದ್ದರೆ ಉತ್ತೇಜನ ಪಡಿಸ್ತಾ ಇರ್ತಾರ. ನೀವ್ ಹಂಗ್ ಚಂದ ಇದೀರಾ, ಹಿಂಗಿದೀರಾ, ವರ್ಣೆಗಳನ್ನ ಮಾಡ್ತಾ ಇರ್ತಾರ. ಬಹಳ ಒಳ್ಳೆ ಗುಣ. ನೆಕ್ಸ್ಟ್ನೇದು, ಇದರಲ್ಲಿ ಒಂದು ಡೆಡ್ಲಿ ಗುಣ ಇದೆ, ಬರ್ಕೊಂಬಿಡಿ. ಯಾರಿಗನ್ನ ಪ್ರಾಕ್ಟಿಕಲ್ ಆಗಿದೆ ನೋಡಣ್ರಿ. ಅವನ ಏನಿದಪ್ಪ ಅಂದ್ರೆ, ಇವ್ರು ಮೊದಲು ಇಂಟಿಮೆಸಿ ಮಾಡ್ತಾರ. ಫಸ್ಟ್ ಇಂಟಿಮೆಸಿ ಆದ್ಮೇಲೆನೆ ಅವ್ರನ್ನ ಪ್ರೀತಿಸ್ತಾರೆ. ಇಲ್ಲದ್ರೆ ಇಲ್ಲ, ಪ್ರೀತಿನೇ ಮಾಡೋದಿಲ್ಲ, ನಂಬೋದು ಸಹ ಇಲ್ಲ. ಫಸ್ಟ್ ಇಂಟಿಮೆಸಿ, ಆಫ್ಟರ್ ವಿಲ್ ಬಿ ಲವ್ ಅಂತ ಹೇಳ್ತಾರ ಅದು. ಎಲ್ಲಿ ಇವರು ಯಾರನ್ನ ಪ್ರೀತಿಸುವುದಿಲ್ಲವೋ, ಯಾರನ್ನ ಇಷ್ಟ ಪಡುವುದಿಲ್ಲವೋ, ಎಲ್ಲಿ ಇವರು ಪ್ರೀತಿಸುವುದಿಲ್ಲವೋ, ಇಷ್ಟ ಪಡುವುದಿಲ್ಲವೋ, ಅಲ್ಲಿ ಹಣ ಖರ್ಚು ಒಂದು ನಯ ಪೈಸನು ಸಹ ಮಾಡುವುದಿಲ್ಲ. ನಯ ಪೈಸನು ಸಹ ಮಾಡುವುದಿಲ್ಲ. ಉಲ್ಟ ಅವರಿಂದ ಖರ್ಚು ಮಾಡಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಅವರಿಗೆ ನಂಬಿಕೆ ಬರಮಟ ಇವರು ಒಂದು ಪೈಸನು ಸಹ ಖರ್ಚು ಮಾಡುವುದಿಲ್ಲ, ಮಾಡಿಸುವುದಿಲ್ಲ. ಇವ್ರಿಗೆ ವಿಶ್ವಾಸ, ನಂಬಿಕೆ ಎಲ್ಲ ಬರಮಟ ಅವರೇ ಉಲ್ಟ ಖರ್ಚು ಮಾಡಬೇಕು, ಹೆಣ್ಣಿರ್ಲಿ ಗಂಡಿರ್ಲಿ. ನಾ ಇದಾದ್ಮೇಲೆ ಪ್ರೀತಿ, ಪ್ರೇಮ, ಪ್ರಣಯದಲ್ಲಿ ಇವ್ರದ್ದು ಆಳವಾದ ಪ್ರೀತಿಯಿಂದ ನಂಬುವಂತ ವ್ಯಕ್ತಿಗಳು ಇವರು. ಮೋಸ ಮಾತ್ರ ಇವ್ರಿಗೇನಾದ್ರೆ ಬಿಡಲ್ಲ, ಮನೆ ಮಠ ಬರ್ತಾರ. ಬಹಳ ಕೇರ್ಫುಲ್ ಆಗಿರ್ತಾವ. ನಾ ನೆಕ್ಸ್ಟ್ ಟೈಟಲು, ಹಣ, ಆರ್ಥಿಕ ಪರಿಸ್ಥಿತಿ. ಲೈಫಲ್ಲಿ ಆರ್ಥಿಕ ಪ್ರಬಲ ಹೆಂಗಿರುತ್ತೆ ಇವ್ರದ್ದು, ಲೈಫಲ್ಲಿ ದುಡ್ಡು ಹೆಂಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೆ. ಟೈಟಲ್, ಜೀವನದಲ್ಲೇ ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೆ. ಒಮ್ಮೆ ಹಣದ ಅರಿವು ಬಂತೆಂದರೆ, ಒಮ್ಮೆ ಹಣದ ಅರಿವು ಬಂತೆಂದರೆ ನಿರಂತರವಾಗಿರುತ್ತೆ ಇವ್ರಿಗೆ. ಎಲ್ಲೆಲ್ಲೂ ನಿಂದ್ರಲ್ಲ, ಸ್ಟಕ್ ಎಂಬುದು ಭಾವನೆನೇ ಇರಲ್ಲ. ಹಣದ ಅರಿವಿನಲ್ಲಿ 2-3 ಸೋರ್ಸ್ ಹೊಂದಿರುತ್ತಾರೆ ಅವರು. 2-3 ಸೋರ್ಸ್ಗಳು ಹೊಂದಿರುತ್ತಾರೆ ಅವರು. 2-3 ಸೋರ್ಸ್ಗಳನ್ನು ಹೊಂದಿರುತ್ತಾರೆ ಇವರು. ಹಣದ ಅರಿವು ಬರುವುದಕ್ಕೆ 2-3 ಸೋರ್ಸ್ಗಳು ಹೊಂದಿರುತ್ತಾರೆ. ಸ್ವತಃ ದುಡಿತಾ ಇರ್ಬೋದು, ಸ್ವತಃ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಇಲ್ಲ ಆ ಕಡೆಯಿಂದ ಬಡ್ಡಿ ಬರ್ತಾ ಇರ್ಬೋದು, FD ಬರ್ತಾ ಇರ್ಬೋದು. ಇವೆಲ್ಲ ಅಲ್ದೇನೆ ಎಕ್ಸ್ಟ್ರಾ ಸೋರ್ಸ್ ಬರ್ತಾ ಇರುತ್ತೆ ಇವರಿಗೆ. ಅದಕ್ಕೆ ಬಹುವಿಧದ ವ್ಯವಹಾರ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ, ಬಹುವಿಧದ ವ್ಯವಹಾರ, ಕಾರ್ಯಗಳನ್ನು, ಪ್ರವೃತ್ತಿಗಳನ್ನು ಮಾಡ್ತಾ ಇರ್ತಾರೆ. ಒಂದೇ ವೃತ್ತಿಯಲ್ಲಿ ಇರಲ್ಲ. ಬೆಳಗಿಂದ ಸಂಜೆ ಮಟ್ಟ ಒಂದು ವೃತ್ತಿಯಲ್ಲಿ ಇದ್ರೆ ಇನ್ನೊಂದು ವೃತ್ತಿಯಲ್ಲಿ ಮಾಡ್ತಾ ಇರ್ತಾರೆ. ಇನ್ನೊಂದು ಟ್ರೇಡಿಂಗ್ ಮಾಡ್ತಿರ್ಬೋದು, ಎಲ್ಲವೂ ಮಾಡ್ತಿರ್ಬೋದು. ಎಲ್ಲರಿಗೂ ಸಕ್ಸಸ್ ಆಗಲ್ಲ, ಇಂಥವ್ರು ಸಕ್ಸಸ್ ಆಗುತ್ತೆ. ಸ್ವಂತ ದುಡಿಮೆಯಿಂದ ಅಥವಾ ಸ್ವಂತ ಸಂಪಾದಿಸಿದ ಹಣಕ್ಕೆ ಮಹತ್ವ ನೀಡುತ್ತಾರೆ.
ಸ್ವಂತ ದುಡಿದಂತ ಹಣ, ಇವ್ರೇನ ಗಳಿಸಿದ ಹಣ ಇದ್ರೆ ಇವ್ರ ಹತ್ರ ಇಸ್ಕೊಂಬಕ್ ಆಗಲ್ಲ, ಸಾಧ್ಯ ಇಲ್ಲದ ಮತ್ ಖರ್ಚೆ ಮಾಡಲ್ಲ. ಅವ್ರ ನಂಬಿಕೆ ವಿಶ್ವಾಸ ಅವೆಲ್ಲ ಇಟ್ಟಿದ್ರೆ ಮಾತ್ರ ಖರ್ಚು ಮಾಡ್ತಾರ. ಸ್ವಂತ ದುಡಿಮೆಯಿಂದ ಅಥವಾ ಸ್ವಂತ ಸಂಪಾದಿಸಿದ ಸ್ಯಾಲ್ರಿ ಏನು ಬರ್ತಿರುತ್ತಲ್ಲ ತಿಂಗಳದ್ದು, ಅಂತ ಸ್ಯಾಲ್ರಿಯನ್ನು ಇದ್ರೆ ಯಾರಿಗೂ ಖರ್ಚು ಮಾಡಲ್ಲ, ಯಾರಿಗೂ ನೀಡುವುದು ಸಹ ಇಲ್ಲ. ಅವರು ಬಹಳ ಟೈಟ್ ಆಗ್ತಾರ, ಬಹಳ ಕಂಜೂಸ್ ಆಗ್ತಾರ. ಆರೋಗ್ಯದ ಸ್ಥಿತಿ ಹೆಂಗಿರುತ್ತೆ ಇವ್ರದ್ದು? ನೆಕ್ಸ್ಟ್ನೇದು ಹೆಲ್ತ್ ಬೇಕಲ್ಲ. ನರಗಳ ಒತ್ತಡ ಜಾಸ್ತಿ ಇರುತ್ತೆ ಇವ್ರಿಗೆ. ನರಗಳ ಒತ್ತಡ ಜಾಸ್ತಿ ಇರುತ್ತೆ. ಫಸ್ಟ್ನೇ ಪಾಯಿಂಟ್ ಹೆಲ್ತ್ ಅಲ್ಲಿ. ಸೊ BP, ಸಿಟ್ಟು ಒಮ್ಮೆಲೆ ಬರುತ್ತೆ. ಆ ಮಕ್ಕಳನ್ನ ನೋಡಿ, ಆ ಹುಡುಗರು ನೋಡಿ, ವಯಸ್ಕರು ನೋಡಿ, 4 ರಿಂದ 6 ವರ್ಷ ಯಾರನ್ನ ನೋಡಿ ಇಮಿಡಿಯೇಟ್ಲಿ ಸಿಟ್ಟಿಂದ ಮಾತಾಡ್ತಾರೆ. BP ಇರುತ್ತೆ, ಖಿನ್ನತೆ ಇರುತ್ತೆ, ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಪ್ಯಾನಿಕ್ ಅಟ್ಯಾಕ್ ಅದು ಸಹ ಇರುತ್ತೆ. ಕಣ್ಣಿನ ತೊಂದರೆ ಬರ್ತಾ ಇರುತ್ತೆ. ಹೃದಯ ತೊಂದರೆ ಅನುಭವಿಸುತ್ತಾರೆ. ಸೂರ್ಯನ ಪ್ರಭಾವ ಇದ್ದಪ್ಪ ಅಂದ್ರೆ ಇವು ಸಹ ಇಷ್ಟಿದಾವ. ಅವನ್ನ ಕರ್ಮ ಸಿದ್ಧಾಂತನೂ ಸಹ ಹೇಳ್ಬೋದು. ಸ್ವಲ್ಪ BP, ಖಿನ್ನತೆ, ಪ್ಯಾನಿಕ್ ಅಟ್ಯಾಕ್ ನಾರ್ಮಲ್ ಆಗಿರ್ತಾರೆ, ಇಮಿಡಿಯೇಟ್ಲಿ ಸಿಟಿಗೆ ಹೋಗ್ಬಿಡ್ತಾರೆ. ಕಣ್ಣಿನ ತೊಂದರೆ, ನೇರ ದೃಷ್ಟಿ ಇರುತ್ತೆ, ಯಾವ್ದೋ ಒಂದ್ ಸ್ವಲ್ಪ ಕಣ್ಣಿನ ಆ ವೇರಿಯೇಷನ್ ಆಗ್ತಾ ಇರುತ್ತೆ, ಬಹಳ ಕೇರ್ಫುಲ್ ಇರ್ಬೇಕು. ಓಕೆನಾ? ನೆಕ್ಸ್ಟ್ ಇವ್ರಿಗೆ ಸಲಹೆಗಳು ಏನ್ ಕೊಡ್ಬೋದು ಅದು ಕೂಡ ಬೇಕಲ್ಲ. ಸಲಹೆಗಳು ಆದ್ಮೇಲೆ ವೃತ್ತಿ ನೋಡೋಣ. ಸಲಹೆಗಳು, ಇವರು ತುಂಬಾ ಆತ್ಮವಿಶ್ವಾಸ ಹೊಂದಿರಬಾರದು, ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಹೊಂದಿರಬಾರದು. ಫಸ್ಟ್ನೇದೇನಪ್ಪ ಅಂದ್ರೆ ಸಲಹೆ ಅಂದ್ರೆ ಪ್ರತಿ ಒಂದರಲ್ಲೂ ಸಹ ಯಾವುದೇ ಕೆಲಸ ಮಾಡ್ತಿದ್ರು ಸಹ, ಸಲಹೆ ಮಾಡ್ತಿದ್ರು ಸಹ ಬಹಳ ಕೇರ್ಫುಲ್ ಇಂದ ನೋಡ್ತಾ ಬರ್ಬೇಕು. ನಾನು ಮಾಡೇ ಮಾಡ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಹೇಳ್ತೀವಿ. ಫಸ್ಟ್ನೇದು. ಇತರರು ಅಥವಾ ಬೇರೆಯವರ ಇತರರು ಅಥವಾ ಬೇರೆಯವರ ಸಲಹೆಗಳನ್ನ, ಸೂಚನೆಗಳನ್ನ ಪಾಲಿಸಬೇಕು. ಗುರುಗಳು ಯಾರ ಇದ್ರು, ಗುರುಗಳು ಅಂತಂದ್ರೆ ಫಸ್ಟ್ ಹೇಳೋದು ನಾವು ನಿಮ್ಮ ತಂದೆ ತಾಯಿಯನ್ನ ಪ್ರಥಮ ಗುರು ಅಂತೇಳಿ ಭಾವಿಸ್ಬೇಕು. ಆಮೇಲೆ ಎರಡನೇದು ವಿದ್ಯೆ ಕೊಟ್ಟಂತ ಗುರುಗಳು, ಅವನ ಇವರು ಏನನ್ನ ಸಲಹೆ ಕೊಟ್ರೆ ಪಾಲಿಸಬೇಕು ನೀವು. ಆಮೇಲೆ ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವ ಸ್ವಭಾವವನ್ನು ಅಹ್, ಹ್ಮ್, ಮೈಗೂಡಿಸಿಕೊಳ್ಳಿ ಅಂತಿದೆ. ಪ್ರಕೃತಿಯೊಂದಿಗೆ ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವ ಸ್ವಭಾವವನ್ನು ಮೈಗೂಡಿಸಿಕೊಳ್ಳಿ. ಫಸ್ಟ್ನೇದು ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರಬಾರದು. ಸಲಹೆ ಓವರ್ ಕಾನ್ಫಿಡೆನ್ಸ್. ಗುರುಗಳು ಹಿರಿಯರು ಏನೇ ಸಲಹೆ ಕೊಟ್ಟರು ಸ್ವಲ್ಪ ಕುಂತು ಆಲೋಚನೆ ಮಾಡಿಬಿಟ್ಟು ಮುಂದೆ ಹೋಗಿ. ಮೂರನೇದು ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವ ಸ್ವಭಾವವನ್ನು ಮೈಗೂಡಿಸಿಕೊಳ್ಳಿ. ಮೂರನೇದು. ಇದರಲ್ಲೇ ನಾನು ಸಲಹೆ ಕೊಡೋದಪ್ಪ ಅಂದ್ರೆ ಮಹಿಳೆಯರು ಏನಿರ್ತಾರಲ್ಲ, ತಮ್ಮ ಪತಿಯಂದರಿಗೆ, ಅಣ್ಣಂದಿರಿದ್ರೆ ತಮ್ಮ ತಂಗಿಯಂದಿರಿಗೆ, ಅಕ್ಕಂದರಿಗೆ ಒಳ್ಳೆ ಸಲಹೆ ಗುಣಗಳನ್ನು ಅಹ್, ನೀಡಬಹುದು. ಬಹಳ ಸಲಹೆ ಆಗುತ್ತೆ, ಬಹಳ ವೈಬ್ರೇಷನ್ ಆಗುತ್ತೆ. ಆ ಸಲಹೆಗಳನ್ನೇ ಸ್ವೀಕರಿಸಬೇಕು, ಪಾಲನೆ ಮಾಡಬೇಕು. ಮಹಿಳೆಯರು ತಮ್ಮ ಪತಿಗೆ ಇಲ್ಲಪ್ಪ ಅಂದ್ರೆ ಅಣ್ಣಂದರಿಗೆ, ತಮ್ಮಂದರಿಗೆ ಕೊಡುವಂತ ಸಲಹೆಗಳನ್ನ ಪಾಲನೆ ಮಾಡೋದು ಬಹಳ ಒಳ್ಳೇದು. ಇವರಿಗೆ ಇನ್ನೊಂದು ಟೈಟಲ್, ಈ ವ್ಯಕ್ತಿಗಳು ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವನೆ ಮಾಡಬೇಕು. ಕಡಿಮೆ ಪ್ರಮಾಣದ ಉಪ್ಪನ್ನು ತೆಗೆದುಕೊಳ್ಳಬೇಕು. ಕಡಿಮೆ ಪ್ರಮಾಣದ ಉಪ್ಪನ್ನ ಸೇವನೆ ಮಾಡಬೇಕು, ಬಹಳ ಒಳ್ಳೇದು.
ಅದಾಯ್ತಾ. ವೃತ್ತಿ, ಯಾವುದೇ ನಾಯಕತ್ವದ ವೃತ್ತಿ, ಯಾವುದೇ ನಾಯಕತ್ವದ ಗುಣಗಳನ್ನು ಹೊಂದಿರುವ ವೃತ್ತಿ ಇವರಿಗೆ ಸೂಕ್ತವಾಗಿದೆ. ಯಾವುದೇ ವೃತ್ತಿ ಮಾಡಬಹುದು. ನಾಯಕತ್ವ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಬರ್ಬೇಕು. ಲೀಡರ್ಶಿಪ್ ಕ್ವಾಲಿಟಿ ಬರುವಂತದ್ದು ಯಾವುದೇ ವೃತ್ತಿ ಇದ್ರೂ ಸಹ ಮಾಡಬಹುದು. ಒಂದನೇದು ರಾಜಕೀಯ ಬರುತ್ತೆ, ಇವ್ರು ಸಕ್ಸಸ್ ಆಗಂತದ್ದು. ಆಮೇಲೆ ರಿಯಲ್ ಎಸ್ಟೇಟ್ ಬರುತ್ತೆ. ಎರಡನೇದು ವೈದ್ಯಕೀಯ ಬರುತ್ತೆ. ವೈದ್ಯಕೀಯ ಯಾರ ಅಂಡರ್ನಲ್ಲಿ ಕೆಲಸ ಮಾಡದೇನೆ ಇದ್ರು ಸಹ ಸ್ವಂತವಾಗಿ ಮಾಡಬಹುದು. ಸ್ವಂತ ವ್ಯವಹಾರನು ಸಹ ಬರುತ್ತೆ. ನಿರ್ದೇಶ ಸಲಹೆಗಳನ್ನ ನೀಡುವಂತಹದ್ದು, ಸಲಹೆಗಳು ನೀಡ್ತಾ ಇರ್ತಾರೆ ಅಧಿಕಾರಿಗಳ ಅವನು ಅಂತದ್ದು ಇವರಿಗೆ ಸೂಕ್ತವಾಗಿರುತ್ತೆ. ಇವರಿಗೆ ವಿಶೇಷ ಸೂಚನೆ ಇದೆ, ವೃತ್ತಿಯಲ್ಲಿ ವಿಶೇಷ ಸೂಚನೆ ಇದೆ. 10/1/10/1928 ಈ ಡೇಟ್ ಅಲ್ಲಿ ಯಾರು ಇರ್ತಾರಲ್ಲ ಅವ್ರು ಬಹಳ ಹುಷಾರಿಂದ ಮಾಡಿ ಕೇಳ್ಬೇಕು. ವಿಶೇಷ ಸೂಚನೆ ಅಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವಾಗ ಅತ್ಯಂತ ಜಾಗೃತೆ ವಹಿಸ್ರಿ. ನೀವು ಹಾಕಿದಂತ ಒಂದು ಪೈಸಾನು ಸಹ ತಿರುಗಿ ಬರಲ್ಲ ಅಂತ ಅರ್ಥ. ಅದಕ್ಕೆ ಡೇಟ್ ರಿಪೀಟ್ ಮಾಡಿದ್ದೀನಿ. 1/10/1928 ಈ 4 ಡೇಟ್ಗಳಲ್ಲಿ ಇರುವಂತ ವ್ಯಕ್ತಿಗಳಿರ್ಬೋದು, ಹುಡುಗರಿರ್ಬೋದು, ಹುಡುಗಿಯರಿರ್ಬೋದು, ಪುರುಷ ಮಹಿಳೆಯರು ಯಾರೇ ಇದ್ರೂ ಸಹ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ ಬಹಳ ಜಾಗೃತಿಯಿಂದ ಇರಬೇಕು. ಮಾಡದೇ ಇದ್ರೆ ಸೂಕ್ತ. ಪುನಃ ಈ ವ್ಯಕ್ತಿಗಳು ಸರಿಯಾದ ಸಮಯವನ್ನು ಪಾಲಿಸುವುದಿಲ್ಲ. ಒಂದನೇದು, ಸಮಯನನ್ನ ನಿಗದಿಪಡಿಸಿದ್ದು ಪಾಲಿಸಿದರೆ ತುಂಬಾ ಒಳ್ಳೇದು. ಲೈಫಲ್ಲಿ ಗ್ರೋತ್ ಆಗಿ ನಿಂದಿರ್ತಾರೆ ಇವರು. ಅದು ಉದಾಹರಣೆ ಕೊಟ್ಟಿರೋ ರಾಜಕೀಯ ವ್ಯಕ್ತಿಗಳು ಪಾಲನೆ ಮಾಡಲ್ಲ. ಅವರು ಗೌರವ ಅಂತ ತಿಳ್ಕೊಂತಾರೆ. ಟೈಮ್ ಲೇಟ್ ಆಗಿ ಬಂದ್ರೆ ಸಮಯನು ಪಾಲಿಸುವುದಿಲ್ಲ. ಅಷ್ಟು ಪರ್ಸನಾಲಿಟಿ ನಂಬರ್ನ ಒಂದು ಇನ್ನ ಇದೆ, ಮುಂದೆ ನೋಡೋಣ. ಓಕೆನಾ. ಇವಾಗ ಪರ್ಸನಾಲಿಟಿ ನಂಬರ್ 2. ಪರ್ಸನಾಲಿಟಿ ನಂಬರ್ 2 ಅಂದ್ರೆ 2 ಇದೆ, 11 ಇದೆ, 20 ಇದೆ, 29 ಇದೆ. 2 ಇದೆ, 11 ಇದೆ, 29 ಇದೆ. ಡೆಸ್ಟಿನಿ ನಂಬರ್. ಈ ವ್ಯಕ್ತಿಯ ಗುಣಗಳನ್ನ ನೀವು ನೋಡಿ, ನಿಮ್ ರೀಕ್ಯಾಪ್ ಮಾಡಿ ಕೇಳಿ. ನೀವ್ ಯಾರನ್ನ ನಿಮ್ಮ ಹತ್ರ ಯಾರನ್ನ ಇದ್ರು ಸಹ ರೀಕ್ಯಾಪ್ ಮಾಡಿ ಕೇಳಿ. ಡೆಸ್ಟಿನಿ ಅಂತ ಹೇಳ್ತೀವಿ. ಪರ್ಸನಾಲಿಟಿ ನಂಬರು 2 ಇದ್ರೆ ವ್ಯಕ್ತಿಗಳು ಹೆಂಗಿರ್ತಾರ? ಫುಲ್ಲಿ ಎಮೋಷನಲ್, ಭಾವನೆಗಳ ಸಂಖ್ಯೆ ಅಂತ ಹೇಳ್ತೀವಿ ಈ ಡೇಟ್ಗಳನ್ನ. ಭಾವನೆಗಳ ಸಂಖ್ಯೆ. ಈ 2 ಸಂಖ್ಯೆಯ ಅಧಿಪತಿ ಯಾರಪ್ಪ ಅಂದ್ರೆ ಚಂದ್ರ. ಅಧಿಪತಿನೂ ಚಂದ್ರನೇ, ಆಳ್ವಿಕೆನೂ ಸಹ ಚಂದ್ರನೇ. ಅಧಿಪತಿನೂ ಚಂದ್ರನೇ, ಆಳ್ವಿಕೆನೂ ಸಹ ಚಂದ್ರನೇ. 0 to 4 ವರ್ಷದ ಒಳಗಿನ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರ? 0 to 4 ವರ್ಷದ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರ? 2, 11, 20, 29. ಸಾರ್ವಜನಿಕ ಸೇವೆಯ ವ್ಯಕ್ತಿಯು ಸಾಮಾಜಿಕ ಸೇವೆಗಳನ್ನು ಇಷ್ಟಪಡುವರು. ಆಗ್ಲೇ ಆ 0 to 4 ನೀವು ನೋಡ್ತಾ ಇರಿ, ಯಾವ್ದನ್ನ ಹೆಲ್ಪ್ ಮಾಡೋದು ಎಲ್ಲ ಮಾಡೋದು ಮಕ್ಕಳು ಮಾಡ್ತಾ ಇರ್ತಾರೆ. ತಾಯಿಯ ಪ್ರೀತಿಯ ಸಂಕೇತ ಹೊಂದಿರುತ್ತಾರೆ ಇವರು. ಬಹಳ ಪ್ರೀತಿಯಿಂದ ನೋಡ್ತಾರ. ಯಾರನ್ನ ಭೇಟಿ ಮಾಡಲು ಬಂದ್ರೆ ಫಸ್ಟ್ ಹೋಗಿ ನಿಂದಿರ್ತಾರೆ ಇವರು. ಆ ಮಗು ಇದ್ರು, ಸಣ್ಣ ಮಗು ಇದ್ರು ಸಹ ಯಾರು ಕರೆದ್ರು ಸಹ ಬರ್ತಾರ. ಯಾರನ್ನು ಬಂದು ಕೈ ಚಾಚಿದ್ರು ಸಹ ಹೋಗ್ತಾರ. ಸಂಬಂಧಿಕರೊಂದಿಗೆ, ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಅವರ ಜೊತೆಯಲ್ಲಿ ಅತಿ ಸಮಯವನ್ನು ಕಳೆಯುತ್ತಾರೆ ಇವರು.
ಸಮಯವನ್ನ ಕಳೀತಾರೆ. ವಾತಾವರಣಕ್ಕೆ ಎಲ್ಲಿರ್ತಾರ ಆ ತಕ್ಕಂತೆ ವಾತಾವರಣ ಯಾವ್ದು ಇರುತ್ತಲ್ಲ, ವಾತಾವರಣ ತಕ್ಕಂತೆ ಹೊಂದಿಕೊಳ್ಳುವ ಸ್ವಭಾವದ್ದಾಗಿರುತ್ತೆ ಅವರು. ಅತ್ತೆ ಇದ್ರೆ ಅತ್ತೆ ಜೊತೆಗೆ, ಮಾವ ಇದ್ರೆ ಮಾವನ ಜೊತೆಗೆ, ಅಮ್ಮ ಇದ್ರೆ ತಂದೆ ಇದ್ರೆ, ಚಿಕ್ಕಪ್ಪ ಇದ್ರೆ, ಯಾರ ಜೊತೆಗೆ ಇರ್ತಾರೋ ಅವ್ರ ಜೊತೆಗೆ ಹೊಂದಿಕೊಳ್ತಾರೆ ಇವರು. ಗಲಾಟೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಮಕ್ಕಳ ಅನಾನುಕೂಲವಾಗುವಂತೆ ಮಕ್ಕಳು ಹೆಚ್ಚು 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 ಒತ್ತಾಯಪೂರ್ವಕವಾಗಿ ಮಾತಾಡುತ್ತಾರೆ. ಅನ್ವಾಂಟೆಡ್ ಅನ್ವಾಂಟೆಡ್ ವಿಷಯಗಳೆಲ್ಲ ಮಾತಾಡ್ತಾರ, ಸುಮ್ನೆ ಮಾತಾಡ್ತಾರ. ಬೈಯಕ್ ಹೋಗ್ಬೇಡಿ, ಆಗ ಮಕ್ಕಳನ್ನ ತಬ್ಬಿಕೆಂದು ಈ ರೀತಿ ಮಾಡ್ತಾ ಇರೋದು ತಪ್ಪಪ್ಪ ಅಂತ ಹೇಳ್ಬೇಕು, ತಿದ್ದಿ ಹೇಳ್ಬೇಕು ಅವ್ರನ್ನ. ಅವಾಗ ಅವ್ರಿಗೆ ಮಕ್ಕಳನ್ನ ತಬ್ಬಿಕೊಂಡು ಪ್ರೀತಿಯಿಂದ ಮಾತುಗಳನ್ನ ಆಡುವುದನ್ನ ಕಲಿಸಿರಿ, ತಂದೆ ತಾಯಿ ಆದಂತವ್ರು. ಇಲ್ಲಪ್ಪ ಅಂದ್ರೆ ಆ ಪ್ರವೃತ್ತಿ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ವಾತಾವರಣಕ್ಕೆ ಹೊಂದಿಕೊಳ್ಳುವ ಸ್ವಭಾವ ಇರುತ್ತೆ ಫಸ್ಟ್ನೇದು. ಎರಡನೇದು, ಎಲ್ಲಿ ಬೇಕಾದಲ್ಲಿ ಮಾತಾಡಿ ಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ, ನೀವು ನೋಡ್ತಾ ಇರ್ಬೋದು. ಆ ತೊದಲು ನುಡಿಯಲ್ಲೇ ಬಹಳಷ್ಟು ಮಾತುಗಳು ಮಾತಾಡ್ತಾರೆ. ತಂದೆ ತಾಯರು ತಿದ್ದುವಂತ ಗುಣ ಇರುತ್ತೆ. 5 ರಿಂದ 10 ವರ್ಷದ ಮಕ್ಕಳು, ಟೈಟಲು 5 ರಿಂದ 10 ವರ್ಷದ ಮಕ್ಕಳು. ಯಾರನ್ನ ಪ್ರೀತಿಯಿಂದ ಏನನ್ನ ಮಾತಾಡಿಸಿದ್ರೆ ವಿಚಿತ್ರವಾಗಿ ವರ್ತಿಸುತ್ತಾರೆ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅತ್ತೆ, ಯಾರನ್ನು ಸಹ ಇವರು ಪ್ರೀತಿಯಿಂದ ಮಾತಾಡಿದರೆ ವಿಚಿತ್ರವಾಗಿ ವರ್ತಿಸುತ್ತಾರೆ. ಅಧಿಕ ಕೋಪ, ಅಧಿಕ ಮಾನಸಿಕ ಒತ್ತಡವನ್ನು ಬಯಸುತ್ತಾರೆ. ಅಧಿಕ ಕೋಪವನ್ನು ಹೊಂದಿರುತ್ತಾರೆ, ಅಧಿಕ ಮಾನಸಿಕ ಒತ್ತಡವನ್ನು ಸಹ ಹೊಂದಿರುತ್ತಾರೆ. ನೇರವಾಗಿ ಮಾತನಾಡುವ ಗುಣವನ್ನು ಹೊಂದಿರುತ್ತಾರೆ ಇವರು. ನೇರವಾಗಿ ಮಾತನಾಡುವುದು ಗುಣ ಹೊಂದಿರುತ್ತಾರೆ. ಇವರು ನೇರವಾಗಿ ಯಾರನ್ನು ಮಾತಾಡ್ತಾರೋ ಅಂತವ್ರನ್ನು ಇವರು ಇಷ್ಟಪಡುತ್ತಾರೆ ಇವ್ರು ಬಹಳ. ನೇರವಾಗಿ ಇವರು ಮಾತನಾಡುತ್ತಾರೆ, ಜೊತೆಯಲ್ಲಿ ನೇರವಾಗಿ ಯಾರನ್ನು ಮಾತಾಡುತ್ತಾರೋ ಅಂತವರನ್ನೇ ಇವರು ಇಷ್ಟಪಡುತ್ತಾರೆ. ಬಹಳ ಪ್ರೀತಿಯಿಂದ ವರ್ತಿಸುವವರು, ಬಹಳ ಪ್ರೀತಿಯಿಂದ ವರ್ತಿಸುವವರು. ಬಹಳ ಪ್ರೀತಿಯಿಂದ ವರ್ತಿಸುವವರು. ಯಾರು ಇವರು ಒಂದಿಗೆ ಪ್ರೀತಿಯಿಂದ ವರ್ತಿಸುತ್ತಾರೋ ಅವರ ಒಂದಿಗೆನೆ ಮಾತ್ರ ಸ್ನೇಹ ಹೊಂದಿರುತ್ತಾರೆ. ಸ್ವಲ್ಪ ಏನನ್ನ ಗದರಿಸಿದ್ರೆ ಅನ್ಕೊಳ್ಳಿ, ಕೇರು ಸಹ ಮಾಡಲ್ಲ. ಇವರು ಯಾರನ್ನು ಸಹ ಫಾಲೋ ಮಾಡಲ್ಲ. ಇವರು ಯಾರನ್ನು ಸಹ ಫಾಲೋ ಮಾಡುವಲ್ಲ. ಇವರನ್ನ ಯಾರು ಫಾಲೋ ಮಾಡ್ತಾರ ಅವರನ್ನ ಇವ್ರು ಫಾಲೋ ಮಾಡ್ತಾರ. ಅಂದ್ರೆ ಇವರನ್ನ ಸ್ನೇಹದಿಂದ, ಪ್ರೀತಿಯಿಂದ ನೀನು ಬಾ ಅಂತ ಯಾರನ್ನ ಕರೆದ್ರೆ, ಪ್ರೀತಿಯಿಂದ ಮಾತಾಡಿಸಿದ್ರೆ ಇವರು ಸಹ ಸೇಮ್ ವರ್ತನೆ, ಮಿರರ್ ರಿಯಾಕ್ಟ್ ಅಂತ ಹೇಳ್ತೀವಿ. ತುಂಬಾ ಮಾನಸಿಕ ಭಾವನೆಯನ್ನು ಹೊಂದಿರುತ್ತಾರೆ. ತುಂಬಾ ಮಾನಸಿಕ ಭಾವನೆಯನ್ನು ಹೊಂದಿರುತ್ತಾರೆ. ಖಿನ್ನತೆಗೆ ಒಳಗಾಗುವ ಸಂಭವ ಅತಿ ಹೆಚ್ಚಾಗಿರುತ್ತೆ.
ಒಬ್ಬರೇ ಕುಂತು ಬಿಡ್ತಾರ, ಜಾಸ್ತಿ ಯಾರನ್ನ ಬೈದು ಬಿಟ್ರೆ, ಯಾರನ್ನ ಗದಿಸಿ ಬಿಟ್ರೆ ಖಿನ್ನತೆಗೆ ಒಳಗಾಗ್ತಾರ. ಕೋಪವು ಅಧಿಕ ಹೊಂದಿರುವುದು, ಖಿನ್ನತೆಗೆ ಒಳಗಾಗುವ ಸಂಭವ ಅತಿ ಹೆಚ್ಚು. ಆ ಪಾಯಿಂಟ್ ಆದ್ಮೇಲೆ ಕೋಪವು ಅಧಿಕವಾಗಿರುವುದು, ಉದ್ವೇಗದ ಭಾವನೆ, ಉದ್ವೇಗದ ಭಾವನೆ, ಉದ್ವೇಗದ ಭಾವನೆ, ಉದ್ವೇಗದ ಭಾವನೆ ಹಾಗೂ ಉದ್ವೇಗದ ಮಾನಸಿಕ ಸಮಸ್ಯೆಗಳು ಉದ್ಭವಿಸುವವು. ಅತಿ ಅಧಿಕವಾಗಿರುತ್ತೆ ಇವರಲ್ಲಿ. ಈ ಮಕ್ಕಳನ್ನ ನೋಡಿ ನೀವು, ಬಹಳ ಹೆದರುತ್ತಾರೆ, ಭಯ ಭಯ ಪಡ್ತಾರೆ ಬಹಳ, ಬಹಳ ಹೆದರುತ್ತಾರೆ. ಏನನ್ನ ಕೆಲಸ ಹೇಳಕ್ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಸಹ ಹೇಳ್ತಾರೆ, ಬಹಳ ಭಯಂಕರ ಹೆದರುತ್ತಾರೆ. ನಂಬರ್ ಒನ್ ಕಂಪ್ಯಾರಿಸನ್ ಮಾಡೋದು ನೋಡಿದ್ರೆ ಬಹಳ ಹೆದರುತ್ತಾರೆ ಇವ್ರು. 11 to 16, 11 ರಿಂದ 16 ವರ್ಷದ ವರೆಗಿನ ಮಕ್ಕಳು. ಹ್ಮ್. ಈ ಮಕ್ಕಳನ್ನು ಗುರುತಿಸುವುದು ಹಾಗೂ ಗೌರವಿಸುವುದು ಪೋಷಕರ ಹಾಗೂ ತಂದೆ ತಾಯಿಯರ ಪ್ರಥಮ ಆದ್ಯ ಕರ್ತವ್ಯ. ಅವ್ರು ಏನೇ ಮಾಡಿದ್ರು ಸಹ ಬೆನ್ನು ತಟ್ಟಬೇಕು. ಬೆನ್ನು ತಟ್ಟುವ ಕಾರ್ಯವನ್ನು ಗುರುತಿಸುವುದು, ಗೌರವಿಸಬೇಕು. ಬಾ, ಚಂದ, ಒಳ್ಳೆ ಕೆಲಸ ಮಾಡಿದೀಪ ನೀನು, ಬೆನ್ನು ತಟ್ಟಬೇಕು. ಯಾರಿಗೆ? ಈ ಮಕ್ಕಳಿಗೆ. 2, 11, 20, 29 ಜನ್ಮ ದಿನಾಂಕದ ಮಕ್ಕಳಿರಬಹುದು. ತಂದೆ ತಾಯಿಯಿಂದ ಅಪ್ರಿಶಿಯೇಟ್ ಬಯಸ್ತಾರೆ, ಇವರು ಬಹಳ ಬಯಸ್ತಾರ. ಈ ಮಕ್ಕಳನ್ನು ಗುರುತಿಸಬೇಕು, ಏನನ್ನ ಕಾರ್ಯಗಳು ಮಾಡಿದ್ರೆ ಹಾಗೂ ಗೌರವಿಸಬೇಕು. ಪೋಷಕರು ಹಾಗೂ ತಂದೆ ತಾಯಿಯರು ಬೆನ್ನು ತಟ್ಟಬೇಕು. ಏನೇ ಮಾಡಿದ್ರು ಸಹ ಬೆನ್ನು ತಟ್ಟಬೇಕು. ಒಳ್ಳೇದ್ ಮಾಡಿದ್ಯಾ, ಕೆಟ್ಟದ್ ಮಾಡಿದ್ರು ಸಹ ಬೆನ್ನು ತಟ್ಟಬೇಕು. ನೀವೇ ಬೆನ್ನು ತಟ್ಬೇಕು. ಕೆಟ್ಟದ್ ಮಾಡಿದ್ಯಾ, ಇನ್ನೊಂದ್ ಸತಿ ಇದಿದಲ್ಲಪ್ಪ ಕೆಟ್ಟದಿದೆ ಅಂತೇಳಿ ತಿಳಿಸಿ ಹೇಳ್ಬೇಕು. ಒಂದು ಸತಿ ತಿಳಿಸಿ ಹೇಳ್ಬಿಟ್ರೆ ಕೇಳ್ತಾರ. ಮನೆಯ ವಾತಾವರಣ 2ನೇ ಪಾಯಿಂಟ್. ಮನೆಯ ವಾತಾವರಣ ಸರಿಯಾಗಿ ಹೊಂದಿಲ್ಲದಿದ್ದರೆ ಇವರ ಮಾನಸಿಕ ಖಿನ್ನತೆಗೆ ಒಳಗಾಗುವರು. ಅಂದ್ರೆ ಯಾವಾಗಲೂ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ, ಯಾವಾಗಲೂ ಗಂಡ ಕುಡಿದು ಬಂದು ಹೆಂಡತಿನ ಹೊಡಿತಾ ಇದ್ರೆ, ಇಲ್ಲ ಹೆಂಡತಿ ಗಂಡ ಹೊಡಿತಾ ಇದ್ರೆ ಬಹಳ ಎಫೆಕ್ಟ್ ಇರುತ್ತೆ. ಅಂತ ಸೀನ್ ಎಲ್ಲ ನೋಡ್ತಾ ಇರಬಹುದು. ಅಂತ ಮನೆಯ ವಾತಾವರಣದಲ್ಲೇನ ಇವರಿದ್ರೆ ಇವರ ಮಾನಸಿಕ ಪರಿಸ್ಥಿತಿ ಖಿನ್ನತೆಗೊಳಗಾಗುತ್ತಾರೆ. ನೇರವಾಗಿಯೂ ಮಾತನಾಡುವರು ಹಾಗೂ ನಿಷ್ಠೆಯಿಂದ ಹೊಂದಿರುತ್ತಾರೆ. ನಿಷ್ಠೆ ಇರುತ್ತೆ ಇವರಲ್ಲಿ, ಬಿಲೀವ್ ಮಾಡಬಹುದು. ನಿಷ್ಠೆ ಇರುತ್ತೆ, ಬಹಳ ನಿಷ್ಠೆ ಇರುತ್ತೆ. ನಿಷ್ಠೆ ಇರುತ್ತೆ, ನೇರವಾಗಿ ಮಾತಾಡುತ್ತಾರೆ ಹಾಗೂ ನಿಷ್ಠೆ ಹೊಂದಿರುತ್ತಾರೆ. ನೇರವಾಗಿ ಮಾತನಾಡುತ್ತಾರೆ ಹಾಗೂ ನಿಷ್ಠೆಯನ್ನು ಸಹ ಹೊಂದಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್. ಇವರು ಇವರು ಇವರ ಪರವಾಗಿಯೇ ಕಾರ್ಯಗಳನ್ನು ಆಗಬೇಕು. ಇವರು ಇವರ ಪರವಾಗಿಯೇ ಕಾರ್ಯಗಳನ್ನು ಆಗಬೇಕು. ಇಲ್ಲದಿದ್ದರೆ ಅಧಿಕ ಕೋಪದ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಸಿಟ್ಟಿಗೆ ಹೋಗ್ಬಿಡ್ತಾರ, ಯಾಕೆ ಆಗಿಲ್ಲ ಅಂತೇಳಿ, ಯಾಕೆ ಆಗಿಲ್ಲ ಅಂತ ಸಿಟ್ಟಿಗೆ ಹೋಗ್ಬಿಡ್ತಾರ. ನೆಕ್ಸ್ಟ್ ಪಾಯಿಂಟ್. 17 ವರ್ಷ 17 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು, ವಯಸ್ಕರು, ಮಕ್ಕಳು ಎಲ್ಲರಿಗೂ ಬರುತ್ತೆ. ಅತ್ಯಂತ ಸರ್ವಶ್ರೇಷ್ಠ ಸಲಹೆಗಾರರು ಆಗುವರು 17 ವರ್ಷದಿಂದ. ಇಲ್ಲಿ ಸ್ವಲ್ಪ ಮಾತ್ರ ಮಿಡ್ಲಲ್ಲಿ ಮಾತ್ರ ವೇರಿಯೇಷನ್ ಇದೆ. 5 ರಿಂದ 10 ವರ್ಷದಲ್ಲಿ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಇದೆ ಮಕ್ಕಳದು. ಅದೊಂದು ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಗ್ಬಿಟ್ಟು ಕ್ಲಿಯರ್ ಏನ ವಾತಾವರಣ ಸಿಕ್ತ ಅನ್ಕೊಳ್ಳಿ,
16 ವರ್ಷ ತನ ಮುಗಿದೋಯ್ತು. ಅತ್ಯಂತ ಸರ್ವಶ್ರೇಷ್ಠ ಸಲಹೆಗಾರರು ಇವರು. ಉತ್ತಮ ಹೀಲರ್ಗಳು. ಯಾವುದು ರೇಖಿ ಹೀಲರ್ಸ್ ಇರ್ಬೋದು, ಹಿಪ್ನೋಸಿಸ್ ಹೀಲರ್ಸ್ ಇರ್ಬೋದು, ಆಮೇಲೆ ಪ್ರಾಣಿಕ್ ಹೀಲರ್ಸ್ ಇರ್ಬೋದು, PLRT ಪುನರ್ಜನ್ಮ ಪ್ರತ್ಯಾವರ್ತನೆ ಹೀಲರ್ಸ್ ಇರ್ಬೋದು. ಯಾವುದೇ ತರದ ರೀತಿಯಲ್ಲಿ ಹೀಲರ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಉತ್ತಮ ಹೀಲರ್ಗಳು. ಸಂದರ್ಶಕರು. ಟಿವಿಯಲ್ಲಿ ಸಂದರ್ಶಕರು ಆಗ್ತಾರಲ್ಲ, ಅವರು ಸಹ ಬಹಳ ಪವರ್ಫುಲ್. ತಾಳ್ಮೆ ಇವರಲ್ಲಿ ತುಂಬಿ ತುಂಬಿ ತುಳುಕ್ತಾ ಇರುತ್ತೆ. ಅದಕ್ಕೆ ಮಕ್ಕಳ ಡಾಕ್ಟರ್ಗಳು. ಡಾಕ್ಟರ್ಗಳಲ್ಲಿ ಅತಿಯಾದ ಕಷ್ಟ ಪ್ರವೃತ್ತಿ ಯಾರ್ದನ್ನಿದೆ, ಮಕ್ಕಳು ಡಾಕ್ಟರ್ ಆಗೋದು. ಮಕ್ಕಳು ಡಾಕ್ಟರ್ ಆಗ ಇವ್ರು ಆಗ್ಬೋದು. ಬಹಳ ಪ್ರವೃತ್ತಿ, ಎಲ್ಲರೂ ಆಗಕ್ ಸಾಧ್ಯ ಇಲ್ಲ. ನಂಬರ್ 1 ಆಗಕ್ ಸಾಧ್ಯ ಇಲ್ಲ. ನಂಬರ್ 1 ಇರೋಂತ ಕ್ಯಾರೆಕ್ಟರಿಕ್ಸೇ ಬೇರೆ, ನಂಬರ್ 2 ಕ್ಯಾರೆಕ್ಟರಿಕ್ಸೇ ಬೇರೆ. ನೋಡಿ, ಚೆಕ್ ಮಾಡಿ. ಇವರಲ್ಲಿ ಅತಿ ಆದಂತ ಮಕ್ಕಳೇನನ್ನ ಇದ್ನಪ್ಪ ಅಂದ್ರೆ ಮಕ್ಕಳು ಡಾಕ್ಟರ್ ಆಗ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಇಬ್ಬರ ಮಧ್ಯೆ ಎ ಎಂಬ ವ್ಯಕ್ತಿ, ಬಿ ಎಂಬ ವ್ಯಕ್ತಿ ಅಂದ್ರೆ ಇಬ್ಬರ ಮಧ್ಯದಲ್ಲಿ ಬಾಂಧವ್ಯಗಳನ್ನ ಅಥವಾ ಸಂಬಂಧಗಳನ್ನ ವೃದ್ಧಿಸಲು ಮಹತ್ವವಾದ ಪಾತ್ರವನ್ನು ವಹಿಸುತ್ತಾರೆ ಇವರು. ಮಹತ್ವವಾದ ಪಾತ್ರವನ್ನು ವಹಿಸುತ್ತಾರೆ ಇವರು. ಅವರಲ್ಲಿ ಏನನ್ನ ಒಳ್ಳೆ ಬಾಂಧವ್ಯ ಕೆಟ್ಟೋಗಿತ್ತು, ಇಲ್ಲ ಸಂಬಂಧಗಳು ಕೆಟ್ಟೋಗಿತ್ತು, ಒಳ್ಳೆಯ ಅವಂತ ಸಂಬಂಧಗಳನ್ನ ವೃದ್ಧಿಸಲು ಬಹಳ ಸಹಾಯ ಮಾಡ್ತಾರೆ ಇವರು. ಇವರಿಗೆ ರಹಸ್ಯವನ್ನು ಕಾಪಾಡಿಕೊಳ್ಳುವವರಾಗಿರುತ್ತಾರೆ. ಇವ್ರಿಗೆ ಏನನ್ನ ಸೀಕ್ರೆಟ್ ಹೇಳ್ಬಿಟ್ರೆ ಇವ್ರು ಹಿಂದೆನೆ ಹೋಗ್ಬಿಡುತ್ತೆ. ಸೀಕ್ರೆಟ್, ಅಸಲು ಸೀಕ್ರೆಟ್ ಹೇಳ್ಕೊಡಲ್ಲ. ಇನ್ನು ಉಳಿದವರೆಲ್ಲ ಹೇಳ್ಬೋದನ್ನು, ಇವ್ರು ಮಾತ್ರ ಹೇಳಲ್ಲ. ರಹಸ್ಯವನ್ನ ಕಾಪಾಡಿಕೊಳ್ಳುವವರು. ಎಲ್ಲಾನು ನಿಧಿ ಇಟ್ಟಿನಂತ ಹೇಳ್ಬಿಟ್ರೆ ಅವ್ರ ಹಿಂದೆನೆ ಹೋಗ್ಬಿಡುತ್ತೆ, ಮುಗಿದು ತಿನ್ನೊಬ್ರಿಗೆ ಹೇಳನು ಹೋಗಲ್ಲ. ರಹಸ್ಯ ಕಾಪಾಡಿಕೊಳ್ಳುತ್ತಾರ ಬಹಳ. ಮೂರನೇದು, ಮಾನಸಿಕ ಶಕ್ತಿ ಹೊಂದಿರುತ್ತಾರೆ. ಬಹಳ ಪವರ್ಫುಲ್ ಶಕ್ತಿ ಇರುತ್ತಿರುದು. ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಿ, ಅತೀಂದ್ರಿಯ ಶಕ್ತಿ ಅಂತ ಹೇಳ್ತೀವಿ. 2-11-20-29 2-11 2-11-20-29 ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುತ್ತಾರೆ ಇವರು. ಯಾರು ಅತೀಂದ್ರಿಯ ಶಕ್ತಿಯನ್ನು ಹೊಂದಿರ್ತಾರಂದ್ರೆ 2-11-20-29 ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಿ, ಬಹಳ ಪವರ್ಫುಲ್. ಅತೀಂದ್ರಿಯ ಶಕ್ತಿ ಹೆಂಗಿರುತ್ತೆ ಅಂದ್ರೆ, ಇವರಿಗೆ ಮರಣ ಹೊಂದಿದ ವ್ಯಕ್ತಿಗಳು ಅಥವಾ ಮರಣ ಹೊಂದುವ ವ್ಯಕ್ತಿಗಳು ಸಹ ಇವರಿಗೆ ತಿಳಿಯುತ್ತೆ. ಸ್ವಲ್ಪ ಏನಾನ ಧ್ಯಾನ ಪರ್ಫೆಕ್ಟ್ ಏನಾನ ಮಾಡಿಬಿಟ್ರೆ ಇವರಲ್ಲಿ ಬಹಳ ಪವರ್ಫುಲ್ ಇರುತ್ತೆ ಎನರ್ಜಿ. ತಮ್ಮ ಅಂತ ಪ್ರಜ್ಞೆಯಿಂದ ತಿಳಿದುಕೊಳ್ತಾರ, ಬಹಳ ಪವರ್ಫುಲ್. ಅಂತರ್ ಪ್ರಜ್ಞೆ ಅಂದ್ರೆ ಅತೀಂದ್ರಿಯ ಶಕ್ತಿ ಹೆಂಗಿರುತ್ತೆ ಅಂದ್ರೆ, ಇವ್ರದು ಮರಣ ಹೊಂದಿದ ವ್ಯಕ್ತಿಗಳನ್ನ ಅಥವಾ ಮರಣ ಹೊಂದುವ ವ್ಯಕ್ತಿಗಳನ್ನ ಯಾರಿದಾರೆಂಬುದನ್ನ ಅರ್ಥ ಮಾಡಿಕೊಳ್ಳಕ ಇವರಲ್ಲಿ ಆಗುತ್ತೆ. ತಿಳಿದುಕೊಳ್ತಾರ. ಯಾರ್ದನ್ನ 2 ಇದ್ರೆ ರೇಸ್ ಮಾಡಿ ಯಾಂಡ್. ಇದನ್ನ ಇಲ್ಲ ನೋಡೋಣ. ಕೆಟ್ಟದ್ದನ್ನ ಮಾಡಿದರೆ ಅಂತಹ ವ್ಯಕ್ತಿಯನ್ನು ಜೀವನದಲ್ಲಿ ಎಂದೂ ಮರೆಯಲ್ಲ. ಇವ್ರಿಗೆ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು. ಇವರಿಗೆ ಕೆಟ್ಟದ್ದನ್ನ ಮಾಡಿದ್ರೆ ಅಂತಹ ವ್ಯಕ್ತಿಗಳನ್ನ ಮರೆಯುವುದಿಲ್ಲ. ಆ ಪಾಯಿಂಟ್ ಆದ್ಮೇಲೆ ಪ್ರಕೃತಿ ಹಾಗೂ ಗುರುಗಳ ಆಶೀರ್ವಾದ ಸದಾ ಇರುತ್ತೆ ಇವರಿಗೆ, ಯಾರ್ಯಾರಿಗೂ ಸಿಗಲ್ಲ.
ಪ್ರಕೃತಿ ಹಾಗೂ ಗುರುಗಳ ಆಶೀರ್ವಾದ ಸದಾ ಹೊಂದಿರುತ್ತಾರೆ ಅವರು. ಕಾಪಾಡುತ್ತೆ ಅವ್ರನ್ನ, ಜೀವನ ಪೂರ್ತಿ ಕಾಪಾಡುತ್ತೆ ಇವ್ರನ್ನ. ಮಾನಸಿಕ ಪ್ರಭಾವ ಶಕ್ತಿ ಹೊಂದಿರುತ್ತೆ. ಮನಸ್ಸಿನ ಇಂಟ್ಯೂಷನ್ ಪವರ್ ಇಂದ ಮನಸ್ಸಿನ ಪವರ್ ಇರುತ್ತೆ. ನನ್ನ ಮನಸ್ಸು ಯಾಕೋ ತಳಮಳ ಆಗ್ತಾ ಇದೆ, ನಾನು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ರೆ ಅನ್ಕೊಳ್ಳಿ, ಹೋಗಲ್ಲ. ಅವ್ರಿಗೆ ಆ ಪವರ್ ಕೂಡ ಬರುತ್ತೆ. ಅಂದ್ರೆ ಇವರಿಗೆ ಮಾನಸಿಕ ಪ್ರಭಾವ ಶಕ್ತಿ ಹೊಂದಿರುತ್ತಾರೆ ಅಂತ ತಿಳ್ಕೊಳ್ಳಿ. ಮಾನಸಿಕ ಪ್ರಭಾವ ಶಕ್ತಿ ಹೊಂದಿರುತ್ತಾರೆ. ಆತಿಥ್ಯ ಎಲ್ಲನ್ನ ನೋಡ್ಬೇಕಪ್ಪ ಅಂದ್ರೆ ಇವ್ರು ಆತಿಥ್ಯ ನೋಡ್ಬೇಕು ನೀವು. ಆತಿಥ್ಯ ಅಂದ್ರೆ ಅತಿಥಿಗಳಿಗೆ ಸತ್ಕಾರ ಮಾಡೋದಕ್ಕೆ ಆತಿಥ್ಯ ಅಂತ ಕರಿತೀವಿ. ಆತಿಥ್ಯ ಉತ್ತಮದಲ್ಲಿ ಅತ್ಯಂತ ಉತ್ತಮ ಆತಿಥ್ಯವನ್ನು ನೀಡುವರು. ಅತಿಥಿಗೆ ಉತ್ತಮ ಆತಿಥ್ಯ ನೀಡುವರು ಅಂತ ಬರ್ಕೊಂಡ್ರು ಸಹ ನಡೆಯುತ್ತೆ. ನೆಕ್ಸ್ಟ್ ಪಾಯಿಂಟ್, ಕೋಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಇವರು. ಅದೊಂದು, ಕೋಪದಿಂದ, ಅಗ್ರೆಸಿವ್ದಿಂದ, ನಿರ್ಧಾರದಿಂದ ಇಮಿಡಿಯೇಟ್ಲಿ. ಇವರಲ್ಲಿ ಇನ್ನೊಂದಿದೆ, ಕೋಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಅದೊಂದು ಪಾಯಿಂಟ್ ಆದ ತಕ್ಷಣನೇ ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತೆ, ಕ್ರಿಯೇಟಿವ್ ಮೈಂಡ್, ಸೃಷ್ಟಿಸುವುದು. ಏನು ಬೇಕಾದ್ರೂ ಸಹ ಸೃಷ್ಟಿಸಬಹುದು. ಸೃಷ್ಟಿಸುವ ಕಲೆ ಅಂದ್ರೆ ಸೃಷ್ಟಿಸುವ ಕಲೆ, ಚಿತ್ರಕಲೆ, ಬರವಣಿಗೆ, ಹ್ಯಾಂಡ್ ರೈಟಿಂಗು ಇವರಲ್ಲಿ ಮೈಗೂಡಿ ಬಂದಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ ಇವರಿಗೆ. ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ. ಆರ್ಥಿಕವಾಗಿ, ನೆಕ್ಸ್ಟ್ನೇದು ಆರ್ಥಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಅಂತರ್ಪ್ರಜ್ಞೆಯಿಂದಲೂ ಉತ್ತಮ ನಿಷ್ಠೆವಂತರಾಗಿರುತ್ತಾರೆ ಅವರು. ಆರ್ಥಿಕವಾಗಿ ಇವರಲ್ಲಿ ನೀವೇನನ್ನ ಫೈನಾನ್ಸ್ ಏನನ್ನ ಮಾಡ್ತೇನೆ ಬಹಳ ಕ್ಲಿಯರ್ ಕಟ್ ಆಗಿ ಮಾತಾಡ್ತಾರೆ, ಏನ್ ತೊಂದರೆ ಇಲ್ಲ. ಮತ್ತೆ ದೈಹಿಕವಾಗಿಯೂ ಸಹ ನಿಮ್ಗೇನನ್ನ ಫಿಸಿಕಲ್ ಏನನ್ನ ಸಹಾಯ ಮಾಡ್ಬೇಕಂದ್ರೆ ಮಾಡಿದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾರೆ. ಬಹಳ ಕೇರ್ಫುಲ್ ಆಗಿ ಹೇಳ್ತಾರೆ. ಅಂತರ್ಪ್ರಜ್ಞೆ ಅಂದ್ರೆ ಮಾನಸಿಕವಾಗಿಯೂ ಸಹ ಮಾಡ್ತೀವಿ ಅಂದ್ರೆ ಮಾಡ್ತೀನಿ ಅಂದ್ರೆ ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾರೆ, ಬಿಟ್ಟು ಬಿಡ್ತಾರೆ. ದೇಹದಲ್ಲಿ ನೀರಿನ ಅಂಶವು 70% ಹೊಂದಿರುವುದರಿಂದ ಇವರು ನೀರಿನ ಪ್ರಭಾವ ಒಳಗಾಗುವುದು ಸ್ಥಳಕ್ಕೆ ಅಥವಾ ಯಾವುದೇ ವ್ಯಕ್ತಿಯ ಸಂಬಂಧಗಳಿಗೆ ಸ್ವಲ್ಪ ದೂರದಿಂದ ಇರಬೇಕು. ಅಂದ್ರೆ ಏನಾಗುತ್ತಂದ್ರೆ, ಇದ್ರ ಮೀನಿಂಗ್ ಅರ್ಥ ಅಂದ್ರೆ, ಇವರು ಆಲ್ರೆಡಿ ಚಂದ್ರ ತತ್ವ, ನಮ್ಮ ದೇಹದಲ್ಲೂ ಸಹ ನೀರಿನ 70% ನೀರು ಇರುತ್ತೆ. ಮತ್ತೆ ಪ್ಲಸ್ ಚಂದ್ರ ಮತ್ತೆ ಚಂದ್ರನ ತತ್ವದ ಇರುವಂತ ವ್ಯಕ್ತಿಗಳಿಗೆ ಆ ಸಂಬಂಧಗಳನ್ನ, ಸ್ನೇಹನ ಸ್ವಲ್ಪ ಬೆಳೆಸೋದು ಸ್ವಲ್ಪ ಕಡಿಮೆ ಮಾಡಬೇಕು. ಅಂದ್ರೆ ವಾಟರ್ ಕಂಟೆಂಟ್ ಆಗ್ಬಿಟ್ರೆ ಇಮಿಡಿಯೇಟ್ಲಿ ಅವರಲ್ಲಿರುವಂತ ನೆಗೆಟಿವ್ ನಿಮ್ಗೆಲ್ಲ ಡಂಪ್ ಮಾಡಕ್ ನಿಂದಿರ್ತಾರ. ಡಂಪಿಂಗ್ ಸ್ಟೇಷನ್, ಕಸಗಳನ್ನೆಲ್ಲ ತಂದು ಯಾವ ರೀತಿ ಹಾಕ್ತಾರ. ಡಂಪಿಂಗ್ ಸ್ಟೇಷನ್ ಅಂದ್ರೆ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಭಾವ ಇರ್ಬೋದು, ಸ್ನೇಹಿತರು ಇರ್ಬೋದು, ಇವರ ಬಂಧು ಬಳಗ ಇರ್ಬೋದು, ನಿಮ್ಮಲ್ಲಿ ಬಂದು ಬರೇ ಡಂಪಿಂಗ್ ಆಗ್ತಂತ ಕೆಲಸಗಳು ಮಾಡ್ತಾರ. ಇವರಲ್ಲಿ ಬಹಳ ಪ್ರಭಾವ ಬೀರುತ್ತೆ. ಡಂಪಿಂಗ್ ಡಂಪಿಂಗ್ ಅಂತ ಹೇಳ್ತೀವಿ. ಅಲ್ಲಿರೋದೆಲ್ಲ, ಊರಾಗಿರೋದೆಲ್ಲ ತಗೊಂಬಂದು ನಿಮ್ಮ ಹತ್ರ ಹಾಕ್ತಾರ. ಅಂತವ್ರಿಂದ ದೂರ ಇರ್ಬೋದು. ಡಂಪಿಂಗ್ ಯಾರೇ ಮಾಡ್ತಾ ಇದ್ರು ಸರ್, ಡಂಪಿಂಗ್ ನೀನು ಉದ್ಧಾರ ಆಗಲ್ಲ, ಅದು ಆಗಲ್ಲ, ಇದು ಆಗಲ್ಲ ಅಂತ ಏನೇ ಬೇಡ್ತಿದ್ರು ಸಹ ತಲೆ ಕೆಡಿಸ್ಕೊಂಡ್ ಹೋಗ್ಬೇಡಿ. ಡಂಪಿಂಗ್ ಸ್ಟೇಷನ್ ಅನ್ಕೊಳ್ಳಿ, ಅವರಿಂದ ದೂರ ಇರು. ಇವ್ರಿಗೆ ಸ್ಪೆಷಲಿ ಫಾರ್ ಯಾವುದೇ ಸಂಬಂಧಗಳು ಇರ್ಬೋದು, ತಲೆ ಕೆಡಿಸ್ಕೊಂಡ್ ಹೋಗ್ಬೇಡಿ. ದೇಹದಲ್ಲಿ ನೀರಿನಿಂದ ಬರುವಂತಹ ರೋಗಗಳು, ಬ್ಯಾಕ್ಟೀರಿಯಾಗಳಿಂದ ಜಾಗೃತಿ ವಹಿಸಬೇಕು ಇವರಿಗೆ. ಯಾಕಂದ್ರೆ ಚಂದ್ರ ಪ್ರಭಾವ ಇರೋದ್ರಿಂದ ದೇಹದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ವಾಟರ್ ನಿಂದ ಬರುವಂತ ಬ್ಯಾಕ್ಟೀರಿಯಾಸ್ ಏನನ್ನ ಇದ್ನಪ್ಪ ಅಂದ್ರೆ, ನೀರಿನಿಂದ ಬರುವಂತ ಬ್ಯಾಕ್ಟೀರಿಯಾಸ್ ಬಹಳ ಜಾಗೃತಿ ವಹಿಸ್ಬೇಕು. ಇನ್ನೊಂದು ಉಣ್ಣೆ ಮೇಲೆ ಅಂತ ಟೈಟಲ್ ಬರ್ಕೊಳ್ಳಿ, ಅದರಲ್ಲೇ ಸಬ್ ಟೈಟಲ್. 17 ವರ್ಷದಲ್ಲಿ ಇರೋರಿಗೆ
ಬಹಳ ಡೀಪ್ಲಿ ಬರುತ್ತೆ. ಹುಣ್ಣಿಮೆಯಲ್ಲಿ ಟೈಟಲ್ ಹುಣ್ಣಿಮೆಗೆ ಸಂಬಂಧಪಟ್ಟ ಹೆಂಗಿರ್ತಾರ ಇವರು. ಹುಣ್ಣಿಮೆಯ ಮುಂಚೆ, ಹುಣ್ಣಿಮೆಯ ನಂತರ ಅವ್ರನ್ನ ಅವ್ರು ಅರ್ಥ ಮಾಡ್ಕೊಬೇಕು. ಅವ್ರ ಮೈಂಡ್ ಬುದ್ಧಿ ಹೆಂಗಿರುತ್ತೆ ಅವ್ರನ್ನ ಅವ್ರು ಅರ್ಥ ಮಾಡ್ಕೊಬೇಕು. ಹುಣ್ಣಿಮೆಯ ಮುಂಚೆ ಅಥವಾ ಹುಣ್ಣಿಮೆಯ ನಂತರ ತಮ್ಮನ್ನ ತಾವು ಅರಿಯುವುದು ಸೂಕ್ತವಾಗಿರುತ್ತೆ. ಯಾಕಂದ್ರೆ ಹುಣ್ಣಿಮೆಯಲ್ಲಿ ಸಮುದ್ರದ ಅಲೆಗಳು ಸಹ ಚೇಂಜ್ ಆಗ್ತಾ ಇರುತ್ತೆ. ಸೈನ್ಸ್ ಪ್ರಕಾರ ಎಲ್ಲ ಗೊತ್ತಿದೆ ಹೌದಾ. ಹುಣ್ಣಿಮೆ ಮುಂಚೆ, ಹುಣ್ಣಿಮೆಯಲ್ಲಿ ಟೈಟಲ್ ಬರ್ಕೊಂಡಾದ್ಮೇಲೆ, ಹುಣ್ಣಿಮೆಯ ಟೈಟಲ್ ಬರ್ಕೊಂಡಾದ್ಮೇಲೆ ಹುಣ್ಣಿಮೆಯ ಮುಂಚೆ, ನಿನ್ನೆ ಅಮಾವಾಸ್ಯೆ ಇತ್ತು ಅನ್ಕೊಳ್ಳಿ, ಇವತ್ತು 18, ಅಮಾವಾಸ್ಯೆ ಇತ್ತು 19, ಆಮೇಲೆ 17, ಈ 3 ದಿನ ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ಇಲ್ಲ ನಿಮ್ಮನ್ನು ಸಹ ಅಬ್ಸರ್ವ್ ಮಾಡ್ಕೊಬೇಕು. ಬದಲಾವಣೆ ಸಿಕ್ಕಾಪಟ್ಟೆ ಆಗತ್ತೆ, ಬುದ್ಧಿಯಿಂದನೂ ಸಹ, ದೇಹದಿಂದನೂ ಸಹ, ಮನಸ್ಸಿಂದನೂ ಸಹ. ಹುಣ್ಣಿಮೆಯ ಮುಂಚೆ ತುಂಬಾ ಒಳ್ಳೆ ಮನಸ್ಸು ಇರುತ್ತೆ ಅವ್ರಿಗೆ, ಬುದ್ಧಿ ಸಹ ಸ್ಥಿರತೆ ಹೊಂದಿರುತ್ತೆ, ಬುದ್ಧಿ ಸಹ ಸ್ಥಿರತೆ ಹೊಂದಿರುತ್ತೆ. ಹುಣ್ಣಿಮೆಯ ಮುಂಚೆ, ಹುಣ್ಣಿಮೆಯ ಮುಂಚೆ ತುಂಬಾ ಒಳ್ಳೆಯ ಮನಸ್ಸು ಮತ್ತು ಬುದ್ಧಿ ಸ್ಥಿರತೆ ಹೊಂದಿರುತ್ತೆ. ಹುಣ್ಣಿಮೆಯ ನಂತರ, ಹುಣ್ಣಿಮೆಯ ನಂತರ ಅಂದ್ರೆ ನಿನ್ನೆ ಅಮಾವಾಸ್ಯೆ ಇತ್ತು, ಇವತ್ತು ಅಮಾವಾಸ್ಯೆ ಇಲ್ಲಲ್ಲ, ಅಮಾವಾಸ್ಯೆ ಹಿಂದಿನ ದಿನ, ಹಂಗ ಆ ರೀತಿ ಹುಣ್ಣಿಮೆ ಆದ ನಂತರ, ಹುಣ್ಣಿಮೆಯ ನಂತರ ಏರಿಳಿತಗಳು ಅತ್ಯಂತ ಪ್ರಭಾವವಾಗಿ ಹೊಂದಿರುತ್ತೆ. ಒಂದು ಡಿಸಿಷನ್ ತಗೊಳಕ್ಕಾಗಲ್ಲ, ಬುದ್ಧಿವಂತಿಕೆ ಆಗಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಏರಿಳಿತಗಳು, ಶೇರ್ ಮಾರ್ಕೆಟ್ ಅಲ್ಲಿ ಗ್ರಾಫ್ ನೋಡಿದ್ರೆ ತಾನೆ, ತೆಳಗ ಮೇಲೆ ತೆಳಗ ಮೇಲೆ ತೆಳಗ ಮೇಲೆ ಹೋಗುತ್ತೆ, ಆ ರೀತಿ ಇರುತ್ತೆ ಇವರು ಪ್ರಭಾವ, ಬುದ್ಧಿ, ಮನಸ್ಸು. ಅಂತ ಸಮಯಗಳಲ್ಲಿ, ವಿಶೇಷವಾಗಿ ಅಂತ ಸಮಯದಲ್ಲಿ 2, 11, ಆಮೇಲೆ ಇವು 20, 2, 11, 20, 29 ಇವು ದಿನಾಂಕಗಳಲ್ಲಿ ಇರುವಂತ ವ್ಯಕ್ತಿಗಳು ಈ 3 ದಿನಗಳಲ್ಲಿ ಆರ್ಥಿಕವಾಗಿ ಯಾವುದನ್ನು ಸಹ ವ್ಯವಹಾರ ಮಾಡಬಾರದು ಅಂತ ಹೇಳುತ್ತೆ. ಆರ್ಥಿಕವಾಗಿ ಯಾವುದನ್ನು ಸಹ ವ್ಯವಹಾರ ಮಾಡಕ್ ಹೋಗ್ಬೇಡಿ. ಮನಸ್ಸಿನ ಬದಲಾವಣೆ ನಿರಂತರವಾಗ್ತಾ ಇದ್ದಾಗ ನಿಮ್ಮ ನಿರ್ಧಾರಗಳನ್ನು ಸಹ ಬದಲಾವಣೆ ಆಗ್ತಾ ಇರುತ್ತೆ, ನಷ್ಟವಾಗುತ್ತೆ ಆರ್ಥಿಕವಾಗಿ. ಅಂತರ್ಪ್ರಜ್ಞೆಯ ಬಗ್ಗೆ ಜಾಗೃತಿ ಮೂಡ್ಕೊಳ್ಳಿ. ನಿಮ್ಮ ಮನಸ್ಸು ಹೇಳೋದನ್ನ ಕೇಳಿ ಅಂತ ಹೇಳುತ್ತೆ. ಅಂತರ್ಪ್ರಜ್ಞೆ ಅಂದ್ರೆ ನಿಮ್ಮ ಮನಸ್ಸು. ಅಂತರ್ಪ್ರಜ್ಞೆ ಬಗ್ಗೆ ಜಾಗೃತಿ ಇಟ್ಕೊಳ್ಳಿ. ಅಂತರ್ಪ್ರಜ್ಞೆಯ ಬಗ್ಗೆ ಜಾಗೃತಿಯನ್ನು ಇಟ್ಟುಕೊಳ್ಳಿ. ಮಾನಸಿಕ ಖಿನ್ನತೆಯನ್ನು ಒಂದು ಹೊಂದುವವರು, ಮಾನಸಿಕ ಖಿನ್ನತೆಯನ್ನು ಹೊಂದುವರು. ಹುಣ್ಣಿಮೆಯಿಂದ ನೀವೆಲ್ಲ ಆಗೋದು, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಇವೆಲ್ಲ ಬರ್ತಾವಲ್ಲ, ಸೇಮ್. ಆತಂಕವು ಹಾಗೂ ಮನಸ್ಸಿನ ಭಾರವು ಸಹ ಹೊಂದಿರುತ್ತಾರೆ. ಆತಂಕವು ಹಾಗೂ ಮನಸ್ಸಿನ ಭಾರವು ಸಹ ಹೊಂದಿರುತ್ತಾರೆ. ಆತಂಕವು ಏನಾಗುತ್ತೋ, ನನ್ನ ಮಕ್ಕಳು ಹೊರಗೆ ಹೋಗಿದ್ದಾರ, ಆಟ ಆಡ್ತಾ ಇದಾರ, ಬರ್ತಾರ ಇಲ್ಲೋ, ಮಳೆ ಬರ್ತಾ ಇದೆ, ಈ ರೀತಿ ಭಾವನೆಗಳನ್ನ ತುಂಬಿರುತ್ತೆ ಇವರಲ್ಲಿ ಜಾಸ್ತಿ. ಅದಾದ್ಮೇಲೆ ಪ್ರೀತಿ, ಪ್ರೇಮ ಹಾಗೂ ಪ್ರಣಯ ಪ್ರಸಂಗನು ಸಹ ನೋಡೋಣ. ನಂಬರ್ 2 ಇರೋರು ತಮ್ಮ ಬಾಳ ಸಂಗಾತಿಯನ್ನು ಅತಿ ಹೆಚ್ಚಾಗಿ ಪ್ರೀತಿಸುವರು.
ತಮ್ಮ ಬಾಳ ಸಂಗಾತಿಯನ್ನು ಅತಿ ಹೆಚ್ಚಾಗಿ ಪ್ರೀತಿಸುವರು. ಅತ್ಯಂತ ಕೌಶಲ್ಯತೆ ಮತ್ತು ಗೌರವದಿಂದಲೂ ವ್ಯಕ್ತಿಗಳನ್ನು ಕಾಣುವರು. ತಮ್ಮ ಬಾಳ ಸಂಗಾತಿಯನ್ನು ಅತಿಯಾಗಿ ಪ್ರೀತಿಸುವರು. ಆ ಪಾಯಿಂಟ್ ಆದ್ಮೇಲೆ ಅತ್ಯಂತ ಕೌಶಲ್ಯತೆ ಮತ್ತು ಗೌರವದಿಂದಲೂ ಎಲ್ಲಾ ವ್ಯಕ್ತಿಗಳನ್ನು ಕಾಣುವರು. ಇದೊಂದು ಬಹಳ ಟೈಟಲ್ ಮಸ್ತ್ ಇದೆ ನೋಡಿ. ಸಂಗಾತಿಯ ಕೆಟ್ಟ ಚಟವನ್ನು ಪ್ರೀತಿಯಿಂದ ಬಿಡುವ ಹಾಗೆ ಮಾಡುತ್ತಾರೆ. ಇದರಲ್ಲಿ ಆ ಪ್ರವೃತ್ತಿ ಇದೆ. ಈ ಟೈಟಲ್ ಏನಂದ್ರೆ ಸಂಗಾತಿಯಲ್ಲಿ ಕೆಟ್ಟ ಚಟವನ್ನು ಹೊಂದಿದ್ರೆ ಪ್ರೀತಿಯಿಂದ ಬಿಡುವ ಹಾಗೆ ಮಾಡುವರು. ಆ ಪಾಯಿಂಟ್ ಬರ್ಕೊಂಡಾದ್ಮೇಲೆ ಬಾಳ ಸಂಗಾತಿಯೊಂದಿಗೆ ಸ್ನೇಹವು ಪ್ರೀತಿಯಿಂದಲೂ ಅತ್ಯಂತ ಕಾಳಜಿಯನ್ನು ಹೊಂದಿರುವರು. ಬಾಳ ಸಂಗಾತಿಯೊಂದಿಗೆ ಸ್ನೇಹವು ಪ್ರೀತಿಯಿಂದಲೂ ಅತ್ಯಂತ ಕಾಳಜಿಯನ್ನು ಹೊಂದಿರುವರು. 20 ಡೈರೆಕ್ಟ್ 2 20 11 ಹಾಗೂ 29 ಇವ ಏನಿದಲ್ಲ 4 ಡೇಟು 2 11 20 29 ಇವು 4 ಡೇಟು ಚಂದ್ರನದ ಪ್ರಭಾವದಲ್ಲಿರುವವರು. ಅದರಲ್ಲಿ ಪ್ರೀತಿ ಪ್ರೇಮ ಹಾಗೂ ಪ್ರಣಯ ಪ್ರಸಂಗದಲ್ಲಿ ಅದ್ಭುತವಾದಂತ ಕಾಳಜಿಯಲ್ಲಿ ಇರುತ್ತಾರೆ. ಅವ್ರದ್ದು ಮನಿ ಹೆಂಗಿದೆ, ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಯಾವಾಗಲೂ ಏರಿಳಿತ ರೀತಿಯಲ್ಲಿ ಇರುತ್ತಾರೆ. ಇವರದು ಆರ್ಥಿಕ ಪರಿಸ್ಥಿತಿ ಏರಿಳಿತ ರೀತಿಯಲ್ಲಿ ಇರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಇರುವಂತ ಗ್ರಾಫ್ಗಳ ರೀತಿಯಲ್ಲಿ ಇರುತ್ತೆ. ಫಸ್ಟ್ನೇದು. ಎರಡನೇದು, ಪ್ರಾಚೀನ ವಸ್ತುಗಳನ್ನು ಖರೀದಿ ಮಾಡಲು ತುಂಬಾ ಹಣವನ್ನು ಖರ್ಚು ಮಾಡುವರು ಇವರು. ಪ್ರಾಚೀನ ವಸ್ತುಗಳನ್ನು ಹಣದ ಪರಿಸ್ಥಿತಿಯಲ್ಲಿ ದುಡಿಯದೆ ಏರಿಳಿತ, ಅದರಲ್ಲಿ ಪ್ರಾಚೀನ ವಸ್ತುಗಳನ್ನ ಖರೀದಿ ಮಾಡಲು ಯಾವುದೇ ರೀತಿಯಿಂದ ಇರಬಹುದು. ಲೌಕಿಕ ಜೀವನಕ್ಕೆ ಹಣವನ್ನು ಮಿತಿಯಿಂದ ಖರ್ಚು ಮಾಡುವರು. ಲೌಕಿಕ ಜೀವನ ಅಂದ್ರೆ ಪರ್ಸನಲ್ ಊಟಕ್ಕ ಇವಕ್ಕೆಲ್ಲ ಏನನ್ನ ನೋಡ್ಬೇಕಪ್ಪ ಅಂದ್ರೆ ಹಣವನ್ನ ಮಿತಿಯಾಗಿ ಖರ್ಚು ಮಾಡುವರು. ಇವರು ವಂಚನೆಯಿಂದ ದೂರ ಇರ್ತಾರ, ಯಾರಿಗೂ ಸಹ ಮೋಸ ಮಾಡಲ್ಲ. ಒಳ್ಳೆಯ ಸಂಖ್ಯೆ. ವಂಚನೆಯಿಂದ ದೂರ ಹೊಂದಿರುತ್ತಾರೆ. ಇವ್ರಿಗೆ ವಂಚನೆ, ಯಾರನ್ನ ಮೋಸ ಗೀಸ ಮಾಡ್ತಾರ ಅಂದ್ರೆ ಬಿಟ್ಟು ಬಿಡ್ತಾರೆ, ಕೇರ್ ಮಾಡಲ್ಲ. ಅವ್ರನ್ನು ಬಿಟ್ಟು ಬಿಡ್ತಾರ, ಅವ್ರ ಸ್ನೇಹನು ಬಿಟ್ಟು ಬಿಡ್ತಾರ ಆರ್ಥಿಕವಾಗಿ. ನೆಕ್ಸ್ಟ್ ಅಂದ್ರೆ ವಂಚನೆಯಿಂದ ಇವ್ರಿಗೆ ವಂಚನೆ ಮಾಡಕ್ ಬಂದ್ರೆ, ಮೋಸ ಮಾಡಕ ಬಂದ್ರೆ ದೂರ ಉಳ್ಕೊಂಡ್ಬಿಡ್ತಾರೆ, ಇವರೇ ದೂರ ಉಳಿದ್ ಬಿಡ್ತಾರ. ನೆಕ್ಸ್ಟ್ ಪಾಯಿಂಟ್, ಆರ್ಥಿಕ ಯೋಜನೆಗಳಂತ ಹೂಡಿಕೆಯನ್ನು ಮಾಡದೆ ವಿರುದ್ಧ ತುಂಬಾ ಒಳ್ಳೆಯದು. ಇವರು ಮಾಡದೆ ಹೊಂದಿದ್ರೆ ತುಂಬಾ ಒಳ್ಳೇದು. ಮಾಡದೆ ಇರುವುದು ಅಂದ್ರೆ ಆರ್ಥಿಕ ಯೋಜನೆಗಳಂತವು. ತಿಂಗಳ ಯೋಜನೆ, ನಾನು ಅದು ಕಟ್ಟೋದು ಇದು ಕಟ್ಟೋದು, ಅಲ್ಲಿ ಸೇವಿಂಗ್ ಮಾಡೋದು, ಚೀಟಿ ಹಾಕೋದು, ಇವೆಲ್ಲ ಏನ್ ಇರ್ತಾವಲ್ಲ ಅಂತವು ಇವ್ರು ಮಾಡಕ್ ಹೋಗ್ಬೇಡಿ ಅಂತ ಹೇಳುತ್ತೆ. ಯಾರು? ಪರ್ಸನಾಲಿಟಿ ನಂಬರ್ 2 ಇರ್ಬೋದು, ಪರ್ಸನಾಲಿಟಿ ನಂಬರ್ 11 2 ನಲ್ಲೇ ಬರೋದು 4 ಡೇಟು 2 11 20 29 ಮಾಡಕ್ಕೆ ಹೋಗ್ಬೇಡಿ. ಚೀಟಿ ಹಾಕೋದು, ಅಲ್ಲೇ ಹಾಕೋದು, ಇಲ್ಲಿ ಹಾಕೋದು. ಮೊನ್ನೆ ಹೈದ್ರಾಬಾದ್ ಅಲ್ಲೇ ಸೇಮ್ ಹಂಗೆ ಹಾಕಿ ಹೋಗ್ಬಿಟ್ಟೈತೆ. ಚೀಟಿ ಮಾತ್ರ ಯಾವಾಗ ಹಾಕಕ್ ಹೋಗ್ಬೇಡಿ, ಸೇವಿಂಗ್ ಸಹ ಮಾಡಕ್ ಹೋಗ್ಬೇಡಿ. ಯಾವ್ದು ಎಲ್ಲನಿದ್ರೆ ದುಡ್ಡಿದ್ರೆ ಅಕೌಂಟ್ ತಗೊಳ್ಳಿ, ಇಲ್ಲ ಬಂಗಾರ ತಗೊಳ್ಳಿ. ಇವ್ರಿಗೆ ಸ್ಪೆಷಲಿ ಫಾರ್
ಆರ್ಥಿಕ ಯೋಜನೆಗಳಂತ ಹೂಡಿಕೆಯನ್ನು ಮಾಡದೇ ಇರುವುದು ತುಂಬಾ ಒಳ್ಳೆಯದು. ನಿಮ್ಮ ದುಡ್ಡು ತಿರುಗಿ ಬರಲ್ಲ ಆಲ್ಮೋಸ್ಟ್. ವಂಚನೆಗೆ ಒಳಗಾಗುವುದು ನಿಶ್ಚಯವಾಗಿರುತ್ತದೆ ಆ ರೀತಿಯನ್ನ ಮಾಡಿದರೆ. ಜೊತೆಗೆ ಯಾರನ್ನ ಒಬ್ಬರನ್ನ ಕರ್ಕೊಂಡು ಹೋಗಿ, ಸೂರ್ಯ ತತ್ವದಲ್ಲಿರೋ ಮಗ ಆಗಿದ್ರು ಸಹ ತೊಂದರೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಐತೆ, ಆರ್ಥಿಕ ಸಹಾಯ ಮಾಡದೇ ಇರುವುದು ತುಂಬಾ ಒಳ್ಳೆಯದು. ಯಾರಿಗೂ ಸಹಾಯ ಮಾಡ್ತಾರ ಅವರಿಂದ ತಿರುಗಿ ದುಡ್ಡು ಬರಲ್ಲ ಇವರಿಗೆ. ಆರ್ಥಿಕ ಸಹಾಯ ಮಾಡದೇ ಇರುವುದು ತುಂಬಾ ಒಳ್ಳೆಯದು. ವಾಪಸ್ಸು ಸಹ ಯಾರು ಸಹ ನೀಡುವುದಿಲ್ಲ. ಕೊಡಮಠ ನೀವು ದೇವರು ಕೊಟ್ಟಾದ್ಮೇಲೆ ನಿಮ್ಮ ದುಡ್ಡಿಗೆ ನೀವು ಭಿಕ್ಷಕರಾಗಿರ್ಬೇಕು. ಭಿಕ್ಷಕರ ರೀತಿಯಲ್ಲಿ ಕೇಳ್ಬೇಕು, ಫೋನ್ ಮಾಡ್ಬೇಕು. ಆ ಪರಿಸ್ಥಿತಿ ಬೇಡಪ್ಪ ಅಂದ್ರೆ ಕೊಡಕ್ ಹೋಗ್ಬೇಡಿ. ನಿಮ್ಮ ದುಡ್ಡಿಗೆ ನೀವೇ ಭಿಕ್ಷಕರಾಗಬೇಕು. ಸ್ಪೆಷಲಿ ಫಾರ್ 2 ಇತ್ತು ಅನ್ಕೊಳ್ಳಿ, ಪರ್ಸನಾಲಿಟಿ ನಂಬರ್ 2, ಡೆಸ್ಟಿನಿ 2 ಬಂದ್ರು ಸಹ ಕೊಡಕ್ ಹೋಗ್ಬೇಡಿ, ಅಸಲ್ ಕೇರೆ ಮಾಡಕ್ ಹೋಗ್ಬೇಡಿ. ಎಷ್ಟನೇ ಪಾಯಿಂಟ್ ಐತೆ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದೆ, ಯಾವುದೇ ಕಾನೂನು ದಾಖಲೆಯು ಅಥವಾ ಪತ್ರಗಳನ್ನು ಅಥವಾ ಕರಾರುಗಳನ್ನು ಸಹಿಯನ್ನು ಮಾಡುವಾಗ ತುಂಬಾ ಜಾಗೃತಿ ಹೊಂದಿರುವುದು ಸೂಕ್ತವು. ಅಂದ್ರೆ ಎಲ್ಲನ ನೀವು ಸೈನ್ ಮಾಡ್ತೀರಿ ಅನ್ಕೊಳ್ಳಿ, ಯಾವ್ದಕ್ಕ ಒಂದು ದುಡ್ಡು ಕಟ್ಟೋದಕ್ಕೆ, ದುಡ್ಡು ವಿಡ್ರಾ ಮಾಡೋದಕ್ಕೆ, ಎಲ್ಲನ ಪೇಮೆಂಟ್ ಮಾಡೋದಕ್ಕೆ, ಎಲ್ಲನ್ನ ಕರಾರು ಡಾಕ್ಯುಮೆಂಟ್ಸ್ ಪತ್ರಗಳು ಎಲ್ಲನ ಬಂತಪ್ಪ ಅಂದ್ರೆ ಬಹಳ ಕೇರ್ಫುಲ್ ಇಂದ ಇರ್ರಿ. ಯಾವುದೇ ಕಾನೂನು ದಾಖಲೆಯು ಅಥವಾ ಪತ್ರಗಳು ಅಥವಾ ಕರಾರುಗಳು ಸಹಿಯನ್ನು ಮಾಡುವಾಗ ತುಂಬಾ ಜಾಗೃತಿ ಹೊಂದಿರುವುದು ಸೂಕ್ತ. ತುಂಬಾ ಜಾಗೃತಿ ಹೊಂದಿರುವುದು ಸೂಕ್ತ. ಎದಕ್ಕಪ್ಪ ಅಂದ್ರೆ ಆರ್ಥಿಕ ನಷ್ಟದಿಂದ ದೂರ ಉಳಿಯಲು ಸಾಧ್ಯವಾಗುತ್ತದೆ. ಇಲ್ಲದಿದ್ರೆ ಆರ್ಥಿಕ ನಷ್ಟ ಫಿಕ್ಸ್. ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ. ಆ ಟೈಟಲ್ ಫಿಕ್ಸ್ ಆಗ್ಬಿಡ್ತು ಇವರಿಗೆ ಹೇಳಿ ಮಾಡಿಸಿದ ಹಾಗೆ. ನಂಬರ್ 2 ಬೇಕಾದ್ರೆ ಕೇಳಿ. ನೆಕ್ಸ್ಟ್ ಆರೋಗ್ಯ ಪರಿಸ್ಥಿತಿ. ಆರೋಗ್ಯದ ಹೆಂಗಿರುತ್ತೆ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೊಂದಿರುತ್ತಾರೆ. ಅನ್ಡೈಜೆಷನ್, ಜಲ್ದಿ ಡೈಜೆಸ್ಟ್ ಆಗಲ್ಲ ಅವರಿಗೆ. ಜಲ್ದಿ ಡೈಜೆಸ್ಟ್ ಆಗಲ್ಲ ಅವರಿಗೆ. ಜಲ್ದಿ ಡೈಜೆಸ್ಟ್, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೊಂದಿರುತ್ತಾರೆ. ಫಸ್ಟ್ನೇ ಪಾಯಿಂಟ್. ಅದೇ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಧಿಕವು. ಅದಕ್ಕೆ ಅವರು ಬಿಸಿ ಇರುವಂತ ಪದಾರ್ಥಗಳು, ಬಿಸಿ ನೀರಿರುವಂತ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಬೇಕು. ಖಿನ್ನತೆಯೇ ಸರ್ವ ಸಾಮಾನ್ಯ ಆಗಿರುತ್ತೆ. ಯಾಕಂದ್ರೆ ದುಡ್ಡು ಕೊಟ್ಟಿರ್ತಾರ, ಕೊಟ್ಟಿರಂಗಲ್ಲ. ಇವ್ರು ಕೊಡಂಗೆ ಆಗ್ಬಿಡ್ತಾರ ದುಡ್ಡು ಕೊಟ್ಟು. ಇವ್ರು ಯಾರಿಗನ್ನ ದುಡ್ಡು ಕೊಳ್ಳಿ, ತಿರುಗಿ ಮಾತ್ರ ಬರಲ್ಲ. ಅಕ್ಕ ಇರ್ಲಿ, ತಮ್ಮ ಇರ್ಲಿ, ಅಣ್ಣ ಇರ್ಲಿ, ಯಾರೇ ಇದ್ರು ಸಹ ಬರಲ್ಲ. ನೆಕ್ಸ್ಟ್ನೇ ಪಾಯಿಂಟ್, ನೆಗಡಿಯಿಂದ ಹಾಗೂ ಶೀತದಿಂದ ಸಾಮಾನ್ಯವಾಗಿ ಬಳಲ್ತಾ ಇರ್ತಾರೆ ಅವರು. ನೆಗಡಿಯಿಂದ, ಶೀತದಿಂದ. ಯಾಕಂದ್ರೆ ಚಂದ್ರನ ದೇಹ ತಾನೇ ಇರೋದು, ಬಹಳ ಇರುತ್ತೆ. ನೆಗಡಿಯಿಂದ ಹಾಗೂ ಶೀತದಿಂದ ಸಾಮಾನ್ಯವಾಗಿ ಬಳಲುತ್ತಾ ಇರ್ತಾರೆ ಅವರು. ಇವರ ವೃತ್ತಿ ಯಾವ ರೀತಿ ಇರುತ್ತದೆ, ಮಾನಸಿಕ ಸಂಬಂಧಿಸಿದ ವೃತ್ತಿ ಹಾಗೂ ಸಲಹೆಗಾರರು. ತುಂಬಾ ಒಳ್ಳೆಯದು. ಮಾನಸಿಕ ಸಂಬಂಧಿಸಿದ ವೃತ್ತಿ ಅಂದ್ರೆ ಅವ್ರಿಗೆ ಸಲಹೆ ಕೊಡೋದು, ಸೂಚನೆ ಕೊಡೋದು, ಪುನಃ ಆಮೇಲೆ ಸಲಹೆಗಳನ್ನು ಕೊಡೋದು. ಆರ್ಥಿಕ ಸಲಹೆಗಾರರು ಈ ರೀತಿ ಇರ್ತಾರೆ. ಅಂತವ್ರನ್ನ ನಾವು ಬಹಳ ಕವರ್ ಮಾಡಬಹುದು. ನಂಬರ್ 3, ಪರ್ಸನಾಲಿಟಿ ನಂಬರ್ 3. ಪರ್ಸನಾಲಿಟಿ ನಂಬರ್ 3, ಅಧಿಪತಿ ಗುರು ಬೃಹಸ್ಪತಿ,
ಇಡೀ ಗ್ರಹಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಗೌರವ ಅತ್ಯಂತ ಗೌರವಿಸಲ್ಪಡುವ ಗ್ರಹವಾಗಿದೆ ಇದು ಬೃಹಸ್ಪತಿ ಗ್ರಹ. ಇದರ ಡೇಟು 3/12/21/30. ಮರೆಯಕ್ಕೆ ಹೋಗ್ಬೇಡಿ, ಓಕೆನಾ? 3/12/21. 12 ಉಲ್ಟಾ ಮಾಡಿದ್ರೆ ಮಿರರ್ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತೆ 3 ಮತ್ತೆ 30, ಅದು ಸಹ ಮಿರರ್ ಸಂಖ್ಯೆ ಗುರುವಿನ. ಈ ಮಿರರ್ ಸಂಖ್ಯೆ ಬರೋದ್ರಿಂದ ಬಹಳ ಪವರ್ಫುಲ್ ಗುರು. ಪುನಃ ಇದರಲ್ಲಿ ಅಧಿಪತಿ ಅಧಿಪತಿ ಗ್ರಹ ಬಂದು ಬೃಹಸ್ಪತಿನೇ. ಆಡಳಿತ ಗ್ರಹನೂ ಸಹ ಬೃಹಸ್ಪತಿನೇ. ಅಧಿಪತಿನೂ ಆತನೇ, ಆಡಳಿತ ಗ್ರಹನು ಆತನೇ, ಬೇರೆ ಯಾರು ಇರಲ್ಲ. 0 to 4 ವರ್ಷದ ಮಕ್ಕಳು ಹೆಂಗಿರ್ತಾರ ನೋಡೋಣ ಫಸ್ಟ್. ಈ ಮಕ್ಕಳು ನೇತ್ರದಿಂದ ಸಂಭಾಷಣೆ ಮಾಡುತ್ತಾರೆ. ಕಣ್ ಟು ಕಣ್, ಹೈ ಟು ಹೈ ಕಾಂಟ್ಯಾಕ್ಟ್ ಮಾಡಕ್ ಇವ್ರಿಂದ ಸಾಧ್ಯ ಆಗಲ್ಲ ನಿಮಗೆ. ಬೇಕಾದ್ರೆ ನೋಡಿ, ಮಕ್ಕಳು ಕಣ್ಣಿನಿಂದ ಬಹಳ ಸಣ್ಣ ಸೂಕ್ಷ್ಮಗಳನ್ನು ಬಹಳ ಮಾಡ್ತಾರೆ ಇವ್ರು. ಈ ವ್ಯಕ್ತಿಗಳು ನೇತ್ರ ಸಂಭಾಷಣೆ ಮಾಡುವವರು. ಈ ಮಕ್ಕಳು ಎಲ್ಲೆಲ್ಲಿ ಇರ್ತಾರ? ಮಕ್ಕಳು ಅಂದ್ರೆ ಸಣ್ಣ ಪಾಪುಗಳು ಎಲ್ಲೆಲ್ಲಿ ಇರ್ತಾರೆ? 0 to 4 years ಅಂದ್ರೆ 3/12/21/30. ಈ ಡೇಟ್ನಲ್ಲಿ, ಈ ಜನ್ಮದಲ್ಲಿ ಹೆಣ್ಣು ಮಗಿರುವುದು ಗಂಡು ಮಗಿರುವುದು. ಈ ಮಕ್ಕಳು ಇರುವ ವಾತಾವರಣವು ಅತ್ಯಂತ ಸಂತೋಷವಾಗಿರುತ್ತೆ, ಬಹಳ ಖುಷಿಯಿಂದ ಇರುತ್ತೆ. ಅವ್ರು ತೊದಲು ನುಡಿನೂ ಸಹ, ಆಮೇಲೆ ಅವ್ರು ಮಾಡುವಂತ ಚೇಷ್ಟೆನೂ ಸಹ ಬಹಳ ಸಂತೋಷದಿಂದ ಇರುತ್ತೆ. ಆತ ಆ ವಾತಾವರಣನೇ ಬಹಳ ಖುಷಿಯಿಂದ ಇರುತ್ತೆ. ನೆಕ್ಸ್ಟ್ನೇದು, ಈ ಮಕ್ಕಳು ಕೋಪಗೊಂಡಾಗ ಒಂಟಿಯಾಗಿ ಬಿಟ್ಟು ಬಿಡಿ, ಹಿಂದೆ ಬೀಳಕ್ ಹೋಗ್ಬೇಡಿ. ಅವ್ರ ಹಿಂದೆ ಬೀಳಕ್ ಹೋಗ್ಬೇಡಿ. ಕೋಪಗೊಂಡಾಗ ಒಂಟಿಯಾಗಿ ಬಿಟ್ಟು ಬಿಡಿ ಅವ್ರನ್ನ. ಈ ಮಕ್ಕಳು ಕೋಪಗೊಂಡಾಗ ಏಕಾಂತದಲ್ಲಿ ಬಿಡಿರಿ. ನೀವೇನನ್ನ ಸನೆಪ್ ಹೋದ್ರೆ ಆ ಸಿಟ್ಟನ್ನ ಗೊಳಿಸಿದಂಗ ಆಗುತ್ತೆ ಅವರಿಗೆ. ಆ ಮಕ್ಕಳು ಸಣ್ಣವರಿದ್ರೆ ದೂರ ಬಿಟ್ಟು ಬಿಡಿ. ಇವರನ್ನು ಆದಷ್ಟು ಬೇಗ ಶಾಲೆಗೆ ಸೇರಿಸುವುದು ತುಂಬಾ ಸೂಕ್ತ. ಇಲ್ಲ ನಿಮ್ಮ ತಲೆ ತಿಂದು ಹಾಕ್ಬಿಡ್ತಾರೆ, ಬಿಡಲ್ಲ. ಇವರು ಎಷ್ಟು ಸಾಮಾಜಿಕವಾಗಿ ಬೆರೆಯುವರೋ ಅಷ್ಟು ಒಳ್ಳೇದು ತಂದೆ ತಾಯಿಗೆ. ಸಾಮಾಜಿಕವಾಗಿ ಬೆರೆಯಲು ಬಿಡ್ಬೇಕು. ಸಮಾಜದೊಂದಿಗೆ, ಕುಟುಂಬದೊಂದಿಗೆ. ಅವರು ಚಿಕ್ಕಪ್ಪ ಹಂಗಿದಾನ, ದೊಡ್ಡಪ್ಪ ಹಿಂಗಿದಾನ, ಮಾವ ಹಂಗಿದಾನ, ಅತ್ತೆ ಹಂಗಿದಾನ, ಏನ್ ಹೇಳಕ್ ಹೋಗ್ಬಿಟ್ರೆ ಹಂಗೇನ ಅಂಗನವಾಡಿ ಸ್ಕೂಲಿಗೆ ಅಲ್ಲಿ ಇಲ್ಲಿ ಇಮಿಡಿಯೇಟ್ಲಿ ಸೇರಿಸ್ಬಿಡಿ, ಸಣ್ಣ ಮಗು ಇದ್ರು ಸಹ. 0 to 4 ವರ್ಷ, 4 ವರ್ಷ ಒಳಗೆ 3 ವರ್ಷ ಮಗು ಸಹ ಬಹಳ ತಲೆ ತಿಂತೈತೆ, ನೀವು ನೋಡ್ತಾ ಇರ್ಬೋದು, ಯಾಕಂದ್ರೆ ಆ ಟೈಪ್. ನೆಕ್ಸ್ಟ್ ಆದ್ಮೇಲೆ ಕುಟುಂಬದ ಸದಸ್ಯರೊಂದಿಗೆ ಬೆರೆಯಲು ಬಿಟ್ಬಿಡಿ. ಮಾತಾಡ್ತಾರ, ಮಾತಾಡ್ಲಿ. ಅವರು ಬೈತಾರ, ಬೈಲಿ. ಮಗು ಬೈತಿರುತ್ತೆ, ಬಹಳ ಬೈತಾ ಇರುತ್ತೆ. ಅವನ ಸಮಾಜದೊಂದಿಗೆ, ಕುಟುಂಬದೊಂದಿಗೆ ಬೆರೆಯಲು ಬಿಟ್ರೆ ಬಹಳ ಕಡಿಮೆ ಆಗುತ್ತೆ ಆ ಮಗುನ, ಈ ಮಗುನ ನೋಡಿಬಿಟ್ಟು. 5 ರಿಂದ 11 ವರ್ಷದ ಮಕ್ಕಳು, 4 ವರ್ಷದ ಮಕ್ಕಳು ಹೆಂಗ್ ಮಾತಾಡ್ತಾರ, 5 ವರ್ಷದ ಮಕ್ಕಳು ಹೆಂಗ್ ಮಾತಾಡ್ತಾರ ನೋಡಿ. ಇವರು 5 ವರ್ಷದ ಮೇಲೆ ಇರುವಂತ ಮಕ್ಕಳು ಬಹಳ ಸುಂದರವಾಗಿ ಸ್ವೀಟ್ ಆಗಿ ಮಾತಾಡ್ತಾರ. ನೈಸ್ ಆಗಿ, ಸ್ಲೋ ಆಗಿ, ಬಹಳ ಸ್ವೀಟ್ ಆಗಿ ಮಾತಾಡ್ತಾರ. ಓದುವುದು ಸಹ ಸ್ಪಷ್ಟವಾಗಿ ಓದುತ್ತಾರೆ ಇವರು. ಪರ್ಸನಾಲಿಟಿ ನಂಬರ್ ಅಂತ ಕ್ಲೀನ್ ಆಗಿ ಓದಿ ಹೇಳ್ತಾರ ಅವರು. ಬೇರೆ ಓದಿ ಹೇಳಕ್ ಆಗಲ್ಲ. ಅವರಿಗೆ ಆದಷ್ಟು ಇತರ ಚಟುವಟಿಕೆಗಳನ್ನು, ಎಜುಕೇಶನ್ ಅಲ್ಲದೇನೆ ಇತರ ಚಟುವಟಿಕೆಗಳನ್ನು ಸಹ ಕೊಡಿ. ಅದರಲ್ಲೂ ಸಹ ಅವರು ವ್ಯಸ್ತವಾಗಿರುವ ಹಾಗೆ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸ್ಕೂಲಿಂದ ಬಂದ್ರ ಸೈಕಲ್ ಕೊಟ್ಟು ಬಿಡೋದು, ಸೈಕಲ್ ಇಂದ ಬಂದ್ರ ಇನ್ನೊಂದು ಯಾವ್ದಾನ ಆಟ ಸಾಮಾನು ಕೊಟ್ಟು ಬಿಡೋದು, ಇನ್ನೊಂದು ಬಂದ್ರ ಸುಮ್ ಬಿಜಿ ಇರ್ಬೇಕು. ಅವ್ರ ಪಾಡಿಗೆ ಅವ್ರು ಬಿಜಿ ಇದ್ರೆ ನಿಮಗೆ ಸೇಫ್.
ನೋಡಿ 5 ರಿಂದ 10 ವರ್ಷದ ಮಕ್ಕಳು ಹೆಂಗಿರ್ತಾರ ನೋಡಿ. ಯಾರು ಜೊತೆಗಿರ್ತಾರಲ್ಲ, ಯಾರು ಜೊತೆಗಿರುವುದಕ್ಕೆ ಉತ್ತೇಜನ ನೀಡ್ತಾರ, ಕವನಗಳನ್ನ, ಕಾವ್ಯಗಳನ್ನ, ಸಂಗೀತನ್ನ ಇವರು ಬಹಳ ಇಷ್ಟಪಟ್ಟು ಬರೀತಾರ. ಉತ್ತೇಜನ ಪಡಿಸ್ಬೇಕು ಇವ್ರಿಗೆ. ಏನ್ ಮಾಡ್ಬೇಕು? ಉತ್ತೇಜನ ಪಡಿಸ್ಬೇಕು. ಜೊತೆಗಿರಂತಾರ ಅಂದ್ರೆ ತಂದೆ ಇರ್ಬೋದು, ತಾಯಿ ಇರ್ಬೋದು, ಪೋಷಕರು ಇರ್ಬೋದು, ಅಣ್ಣ ಇರ್ಬೋದು, ತಮ್ಮಂದಿರು ಇರ್ಬೋದು, ಅಕ್ಕಂದಿರು ಇರ್ಬೋದು. ಏನ್ ಮಾಡ್ಬೇಕಪ್ಪ ಅಂದ್ರೆ ಇವ್ರನ್ನ ಸಣ್ಣ ಮಗು ಇದ್ದರೂ ಸಹ ಉತ್ತೇಜನ ಪಡಿಸ್ಬೇಕು. ಕವನಗಳು ಬರಿ, ಕಥೆಗಳು ಬರಿ, ಕಾದಂಬರಿಗಳು ಬರಿ, ಒಂದು ಬರೀ ಪೇಪರ್ ಕೊಟ್ಟು ಬರ್ಸಕ್ ಹೇಳಿ ತಿಳಿದ ರೀತಿಯಲ್ಲಿ ಬರೀತಾರೆ. ಚಿತ್ರ ಬಿಡಿಸಕ್ ಹೇಳಿ ಬಿಡಿಸ್ತಾರ, ಬಹಳ ಶಾರ್ಪೆಸ್ಟ್ ಇರ್ತಾರೆ. ಸಂಗೀತವನ್ನು ಹೇಳ್ಕೊಡಿ, ಸಂಗೀತನು ಸಹ ಬಹಳ ಇಷ್ಟದಿಂದ ಕಲಿತಾರೆ ಇವರು. ಇವರು ಏನಪ್ಪಾ ಅಂದ್ರೆ ಇವರು ಸುಮ್ಮನೆ ಕುಂತಾಗ ಇವರು ಸುಮ್ಮನೆ ಕುಳಿತುಕೊಳ್ಳಲು ಬಿಡಬಾರದಷ್ಟೇ. ಏನೋ ಒಂದು ಕೆಲಸ ಮಾಡಿಸ್ತಾ ಇರ್ಬೇಕು. ಇವ್ರ ಪ್ರವೃತ್ತಿನೂ ಸಹ ಸೇಮ್ ಹಂಗಿರುತ್ತೆ. ಬೃಹಸ್ಪತಿನೂ ಸಹ ಸೇಮ್. ಜ್ಞಾನ 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 ಜ್ಞಾನದಿಂದ ಬಹಳಷ್ಟು ಇರ್ತಾನೆ. ಇವರು ಸುಮ್ಮನೆ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಸಹ ಇಷ್ಟಪಡುವುದಿಲ್ಲ, ನೀವು ಸಹ ಇಷ್ಟಪಡದ ಹಾಗೆ ಮಾಡ್ಬೇಕು. ಏನೋ ಒಂದು ಕೊಡ್ತಾನೆ ಇರಬೇಕು. ಇತರರೊಂದಿಗೆ ಸರ್ವಶ್ರೇಷ್ಠರಾಗಲು ಇಚ್ಛೆ ಪಡುತ್ತಾರೆ ಇವರು. ಎಲ್ಲರಿಗಿಂತ ಟಾಪ್ ಇರ್ಬೇಕಂತ ಇಚ್ಛೆ ಪಡುತ್ತಾರೆ ಇವರು. ಇದು ಇದೆ ನೋಡಿ. 10 ರಿಂದ 11 ವರ್ಷದ ಮಕ್ಕಳೇ ಆಜ್ಞೆಗಳನ್ನ, ತಂದೆ ತಾಯಿಯ ಆಜ್ಞೆಗಳನ್ನ ಧಿಕ್ಕರಿಸುತ್ತಾರೆ. ಗುರು ಹಿರಿಯರ ಆಜ್ಞೆಗಳನ್ನ ಧಿಕ್ಕರಿಸುತ್ತಾರೆ. ನಿಯಮಗಳನ್ನ ಪಾಲನೆ ಮಾಡಲ್ಲ. ಅವನ್ನೆಲ್ಲ ಉಲ್ಲಂಘನೆ ಮಾಡಲು ಪ್ರಥಮವಾದ ಎತ್ತಿದ ಕೈ ಅಂದ್ರೆ ಇವರು. ಆಜ್ಞೆಗಳನ್ನ, ಮಗು ನೀನು ಅಲ್ಲಿ ಹೋಗಿ ಬಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು, ಏನಿಲ್ಲ ನಾನೇ ಮಾಡ್ಬೇಕಾ, ಅದು ಮಾಡ್ಬೇಕಾ, 108 ಪ್ರಶ್ನೆ ಕೇಳ್ತಾರ. 5 ರಿಂದ 10 ವರ್ಷದ ಮಕ್ಕಳೇ ಇನ್ನ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಆಜ್ಞೆಗಳನ್ನ, ನಿಯಮಗಳನ್ನ ಧಿಕ್ಕರಿಸುತ್ತಾರೆ ಅವರು, ಉಲ್ಲಂಘನೆ ಮಾಡ್ಬಿಡ್ತಾರ. ಅಲ್ಲ, ನೆಕ್ಸ್ಟ್ನೇದು 11 ರಿಂದ 17 ವರ್ಷದ ಮಕ್ಕಳು. 11 ರಿಂದ 17 ವರ್ಷದ ಮಕ್ಕಳು ಗುರುವಲ, ಬೃಹಸ್ಪತಿ ಜ್ಞಾನದ ಸಂಕೇತ. ಒಬ್ಬಂಟಿಯಾಗಿರಲು ಇಷ್ಟಪಡುವರು ಇವರು. ಒಬ್ಬಂಟಿ, ಸಿಂಗಲ್ ಪರ್ಸನ್ ಆಗಿರಲು ಇಷ್ಟಪಡ್ತಾರೆ. ಒಬ್ಬಂಟಿಯಾಗಿರಲು ಇಷ್ಟಪಡುವರು. ಪಾಲಕರು ಇವರ ಬಗ್ಗೆ ಜಾಗೃತಿ ವಹಿಸಬೇಕು. ಟೀನೇಜ್ ಒಂದು ಟೀನೇಜ್ ಒಂದು ನೀವು ನೋಡ್ತಾ ಬರ್ಬೋದು. ಅಲ್ಲಿ ಮಕ್ಕಳು, ಇಲ್ಲಿ ಮಕ್ಕಳು ಕೆಟ್ಟ ಕೆಲಸಗಳು ಮಾಡ್ಕೊಂತ ಇರ್ತಾರ. ಕೆಟ್ಟ ಕೆಲಸಗಳಂದ್ರೆ ಆಗ್ತಾ ಇರ್ತಾವ. ಪಾಲಕರು ಇವರ ಬಗ್ಗೆ ಜಾಗೃತಿ ವಹಿಸಬೇಕು ಟೀನೇಜ್ ಮಟ್ಟ. ಇವರ ಕಾರ್ಯಗಳಲ್ಲಿ ಇತರರ ಹಸ್ತಕ್ಷೇಪ ಸಹಿಸುವುದಿಲ್ಲ. ಹೆಂಗಿರ್ಬೇಕಂದ್ರೆ ಮೂಗ್ದಾರ ಬಿಟ್ಟಂಗಿರ್ಬೇಕು, ಟೈಟ್ ಹಿಡ್ದಂಗಿರ್ಬೇಕು. ಇವ್ರ ವಿಷಯಗಳಲ್ಲಿ ಗೊತ್ತಾಗಿರ್ಬಾರ್ದು. ಇವರು ಕಾರ್ಯಗಳಲ್ಲಿ ಏನೇ ಕಾರ್ಯ ಮಾಡ್ತಿದವರು, ಏನೇ ಕಾರ್ಯಗಳಲ್ಲಿ ಮಾಡ್ತಾ ಇದ್ರು ಸಹ ಇತರರ ಹಸ್ತಕ್ಷೇಪ ಇತರರ ಹಸ್ತಕ್ಷೇಪ ಇಷ್ಟಪಡುವುದಿಲ್ಲ. ಆದ್ರೆ ಸಹಿಸುವುದಿಲ್ಲ. ಯಾರನ್ನ ಇಂಟರ್ಫಿಯರ್ ಆದ್ರೆ ಇಷ್ಟಪಡುವುದಿಲ್ಲ, ಸಹಿಸುವುದಿಲ್ಲ. ಇವರು ಒರಟಾಗಿರುವರು. 11 ರಿಂದ 17 ವರ್ಷದ ಮಕ್ಕಳು ಒರಟಾಗಿರುವರು. ಬಹಳ ಒರಟಾಗಿರ್ತಾರ. ಬಹಳ ರಾಂಗ್ ಇಂದ ಮಾತಾಡ್ತಿರ್ತಾರ. ಆದರೆ ತುಂಬಾ ಬುದ್ಧಿವಂತರಾಗಿರುತ್ತಾರೆ. ಏನನ್ನ ಕ್ವಶನ್ ಕೇಳಿ ಆನ್ಸರ್ ಮಾಡ್ತಾರೆ ಒರಟಾಗಿನೇ. ಅಂತರ್ಪ್ರಜ್ಞೆ ಉಳ್ಳವರಾಗಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಅಂತರ್ಪ್ರಜ್ಞೆ ಉಳ್ಳವರಾಗಿರುತ್ತಾರೆ. ಇವರು ಇತರರ ಜೊತೆ ಮಾತನಾಡುವಾಗ ಉತ್ಸಾಹ ಭರಿತರಾಗಿರುತ್ತಾರೆ. ಇತರರ ಅಂದ್ರೆ ತಂದೆ ತಾಯಿ ಬಂಧುಗಳು ಅಲ್ದೇನೆ
ಸ್ನೇಹಿತರ ಜೊತೆಯಲ್ಲಿ, ಇಲ್ಲ ದೂರದ ಸ್ನೇಹಿತರ ಜೊತೆಯಲ್ಲಿ, ಅಂತರ ಜೊತೆಯಲ್ಲಿ ಮಾತಾಡೋದಕ್ಕೆ ಉತ್ಸಾಹ ಹೊಂದಿರ್ತಾರೆ ಇವರು. ಇತರರ ಜೊತೆ ಅಂದ್ರೆ, ಇತರರು ಅಂದ್ರೆ ತಂದೆ ತಾಯಿ ಸಂಬಂಧಿಕರು ಬಿಟ್ಟು ಇತರರು ಅಂದ್ರೆ ಸ್ನೇಹಿತರು ಬರ್ತಾರ. ಅಂತರ ಜೊತೆಯಲ್ಲಿ ಮಾತನಾಡಲು ಬಹಳ ಉತ್ಸಾಹವಾಗಿರುತ್ತಾರೆ. ತಾಳ್ಮೆಯಿಂದನೂ ಸಹ ವರ್ತಿಸುತ್ತಾರೆ. ಇವರು ಇತರರ ಜೊತೆಯಲ್ಲಿ ವಿಭಿನ್ನ ರೀತಿಯಲ್ಲಿ ವರ್ತಿಸುವರು. ಇತರರು ಅಂದ್ರೆ ಇಲ್ಲಿ ಸ್ನೇಹಿತರು ಬಂದ್ರು ಆ ಕುಟುಂಬದೊಂದಿಗೆ ಬರಲ್ಲ, ಬಹಳ ತಾಳ್ಮೆಯಿಂದ ವರ್ತಿಸುತ್ತಾರೆ ವಿಭಿನ್ನ ರೀತಿಯಲ್ಲಿ. ಒಬ್ಬರು ಸ್ನೇಹಿತರನ್ನ ಇದ್ರೆ ಎ ಎಂಬ ಸ್ನೇಹಿತ ಒಂದು ರೀತಿಯಲ್ಲಿ ಇದ್ರೆ ಅವ್ರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ವರ್ತನೆ ತೋರುವರು. ಇನ್ನೊಬ್ಬರು ಬಿ ಎಂಬ ಸ್ನೇಹಿತರಿದ್ರೆ ಅವರಲ್ಲೂ ಸಹ ವಿಭಿನ್ನ ರೀತಿಯಲ್ಲಿ ವರ್ತನೆ ತೋರುವರು. ಎಲ್ಲಾ ಸ್ನೇಹಿತರು ಇದ್ದರೆ ಒಂದೇ ರೀತಿಯಲ್ಲಿ ವರ್ತನೆಯನ್ನು ತೋರುವುದಿಲ್ಲ. ಪುನಃ 17 ವರ್ಷದೊಳಗ ಮಠ ಅಲ್ಲಿ ಮಠ ಬರುತ್ತೆ. 17 ವರ್ಷದ ಮೇಲ್ಪಟ್ಟವ್ರು ಹೆಂಗಿರ್ತಾರ ಅದೊಂದ್ ಸ್ವಲ್ಪ ನೋಡೋಣ. 17 ವರ್ಷದ ಮೇಲ್ಪಟ್ಟವ್ರು ಸಾಮಾನ್ಯ ಅಂಶಗಳು ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಮಿರರ್ ನಂಬರ್ ಬರೋದ್ರಿಂದ 12, 21, 3, 30 ನಂಬರ್ ಬರೋದ್ರಿಂದ, ದಿನಾಂಕ ಬರೋದ್ರಿಂದ ಸ್ವಲ್ಪ ಚೇಂಜ್ ಆಗುತ್ತೆ. ಸಾಮಾನ್ಯ ಅಂಶಗಳು, ಫಸ್ಟ್ನೇದು ತುಂಬಾ ಸಂತೋಷವಾಗಿರುವರು. ಯಾರ ಜೊತೆಯಲ್ಲಿ? ಸ್ನೇಹಿತರ ಜೊತೆಯಲ್ಲಿ ಮಾತ್ರ. ಸ್ನೇಹಿತರ ಜೊತೆಯಲ್ಲಿ ಮಾತ್ರ ತುಂಬಾ ಸಂತೋಷವಾಗಿರುವರು. ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಸ್ನೇಹಿತರ ಜೊತೆಯಲ್ಲಿ ಮಾತ್ರ ಅಂತ ಬರ್ಕೊಳ್ಳಿ. ಮನೆಗೆ ಅಥವಾ ಸ್ನೇಹಿತರು ಬಂದಾಗ ತುಂಬಾ ಸಂತೋಷ ಪಡುವರು. ಇವರ ಸಂತೋಷ, ಇವರ ಆಸೆ ಅಷ್ಟಿಷ್ಟಲ್ಲ ಸ್ನೇಹಿತರಿಗೆ. ಹೌದಾ? ತುಂಬಾ ಜ್ಞಾನವಂತರಾಗಿರುತ್ತಾರೆ ಇವರು. ಎಲ್ಲಾ ಕಡೆಯಿಂದ ನಾಲೆಜ್ ಇರುತ್ತೆ. ತುಂಬಾ ಜ್ಞಾನವಂತರು. ಈ ವ್ಯಕ್ತಿಗಳು ಮದ್ಯಪಾನ ಹಾಗೂ ಮಾಂಸಾಹಾರವನ್ನು ತ್ಯಜಿಸಬೇಕು. ಬೃಹಸ್ಪತಿ ಇರೋದ್ರಿಂದ ಆಫ್ಟರ್ 17 ಇಯರ್ಸ್ ಮೇಲೆ ಇವರು ಮದ್ಯಪಾನ ಹಾಗೂ ಮಾಂಸವನ್ನು ತ್ಯಜಿಸಬೇಕು. ಜೀವನದಲ್ಲಿ ಉತ್ತಮ ಆರೋಗ್ಯ ದೊರೆಯುವುದು. ಇಲ್ಲದಿದ್ದರೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲುವರು ಜೀವನ ಪೂರ್ತಿ. ಯಾಕಂದ್ರೆ ಗುರು ಬೃಹಸ್ಪತಿ ಆಗೋದ್ರಿಂದ ಬಹಳ ನಂಬರ್ಸ್ ಎಲ್ಲ ಬಹಳ ಚೇಂಜ್ ಆಗ್ತಾವೆ ಇದರಲ್ಲಿ. ಈ ವ್ಯಕ್ತಿಗಳು ಮದ್ಯಪಾನ 12ನೇ ತಾರೀಕು ಇರ್ಬೋದು, ನೆನ್ಪಿಟ್ಕೊಳ್ಳಿ. 12ನೇ ತಾರೀಕು, 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು, ಈ ದಿನಾಂಕಗಳಲ್ಲಿ ಯಾರು ಜನ್ಮ ಪಡೆದಿರ್ತಾರ ಅವರು ಮಾಂಸನು ಸಹ ಸೇವನೆ ಮಾಡಬಾರದು. ಡೈರೆಕ್ಟ್ ಮಾಂಸ ಓಕೆನಾ? ಅಥವಾ ಮದ್ಯಪಾನ ಬಿಟ್ರ ಅನ್ಕೊಳ್ಳಿ, ಆರೋಗ್ಯದಲ್ಲಿ ಬಹಳ ಪವರ್ಫುಲ್ ಆಗಿರುತ್ತೆ. ಇಲ್ಲ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರ. ಜೀವನ ಪೂರ್ತಿ ತ್ಯಾಗ ಮಾಡಿದ್ರೆ ಒಳ್ಳೇದು. 3ನೇದು, ತುಂಬಾ ನಾಯಕತ್ವದ ಗುಣಗಳನ್ನು ಹೊಂದಿರುವರು. ತುಂಬಾ ನಾಯಕತ್ವದ ಗುಣಗಳನ್ನು ಹೊಂದಿರುವರು. ತುಂಬಾ ನಾಯಕತ್ವದ ಗುಣಗಳನ್ನು ಹೊಂದಿರುವರು. ಸದಾ ಕಾಲ ಅಭ್ಯಾಸ ಮಾಡುವರು. ಭೂತ, ವರ್ತಮಾನ, ಭವಿಷ್ಯದ ಬಗ್ಗೆ ಸದಾ ಕಾಲ. ಸದಾ ಕಾಲ ಅಭ್ಯಾಸ ಮಾಡುವರು.
ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ. ಇವರು ಕಲಿಯಲು ಇಷ್ಟಪಡುವವರು, ಬೇಕಾದನ್ನ ಕಲಿಯಕ್ ಬಹಳ ಇಷ್ಟಪಡ್ತಾರ. ಇವರ ಸುತ್ತಮುತ್ತ ಇವರ ಸುತ್ತಮುತ್ತ ಜ್ಞಾನವುಳ್ಳ ಸ್ನೇಹಿತರು ಹೊಂದಿರುತ್ತಾರೆ. ಇವರ ಸುತ್ತಮುತ್ತ ಜ್ಞಾನವುಳ್ಳ ಸ್ನೇಹಿತರು ಹೊಂದಿರುತ್ತಾರೆ. ಯಾವಾಗಲೂ ಉತ್ಸಾಹಭರಿತ ಯಾವಾಗಲೂ ಉತ್ಸಾಹಭರಿತ ಕೆಲಸಗಳನ್ನ ಮಾಡಲು ಇಷ್ಟಪಡುತ್ತಾರೆ. ಯಾವಾಗಲೂ ಉತ್ಸಾಹಭರಿತ ಕೆಲಸಗಳನ್ನ ಮಾಡಲು ಇಷ್ಟಪಡುತ್ತಾರೆ. ತುಂಬಾ ಒಳ್ಳೆಯ ಸ್ನೇಹಿತರನ್ನು ಹೊಂದಿರುತ್ತಾರೆ. ತುಂಬಾ ಒಳ್ಳೆಯ ಸ್ನೇಹಿತರನ್ನು ಹೊಂದಿರುತ್ತಾರೆ. ಆಮೇಲೆ ಇವರ ಪ್ರೀತಿ, ಪ್ರೇಮ, ಪ್ರಣಯ, ಪ್ರಸಂಗ. ಇವರಿಗೆ ವೆರಿ ವೆರಿ ಡೇಂಜರಸ್ ಇದೆ, ಬಹಳ ಡೇಂಜರಸ್ ಇದೆ ನೋಡಿ. ಆಫ್ಟರ್ 17 ಇಯರ್ಸ್ ಆದ್ಮೇಲೆ ಇವರು ಪ್ರೀತಿ, ಪ್ರೇಮ, ಪ್ರಣಯ, ಪ್ರಸಂಗ ಹೆಂಗಿರುತ್ತಪ್ಪ ಅಂದ್ರೆ, ಇವರು ಯಾವುದೇ ವಿಚಾರ ಮಾಡದೆ ಅಥವಾ ಪ್ರಜ್ಞೆ ಇಲ್ಲದೆ ಪ್ರೀತಿಯಲ್ಲಿ ಮುಳುಗುವ ಸ್ವಭಾವವನ್ನು ಹೊಂದಿರುತ್ತಾರೆ. ಹಿಂದೆ ಮುಂದೆ ವಿಚಾರ ಮಾಡುವಲ್ಲ. ನಿಮಗೆ ಇದನ್ನ 3 ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ನಾವು ನ್ಯೂಮರಾಲಜಿಯಲ್ಲಿ CGLS ಅಂತ ಹೇಳ್ತೀವಿ. ಸಿ ಅಂದ್ರೆ CGLS ಅಂತ ಹೇಳ್ತೀವಿ. ಸಿ ಅಂದ್ರೆ ಚಂದ್ರಶೇಖರ, ಅಂದ್ರೆ ಜಿ ಅಂದ್ರೆ ಗೋವರ್ಧನ. ಇದು ಇಲ್ಲದಂತ ವ್ಯಕ್ತಿಗಳ ಹೆಸರು ಹೇಳ್ತಾ ಇದೀನಿ. ಸಿ ಅಂದ್ರೆ ಚಂದ್ರಶೇಖರ, ಜಿ ಅಂದ್ರೆ ಗೋವರ್ಧನ, CGLS ಅಂದ್ರೆ ಲಕ್ಷ್ಮೇಶ್ವರ, ಎಸ್ ಅಂದ್ರೆ ಶಾರದೆ. ಇವ್ರ 4 ಹೆಸರುಗಳನ್ನು ಸಹ ಸೇಮ್ ಬರುತ್ತೆ. ನೀವು ಡಿಸೈಡ್ ಮಾಡಿ ನೋಡಿ. ಇವರು ಇವರು ಯಾವುದೇ ವಿಚಾರ ಮಾಡದೇನೆ ಯಾವುದೇ ವಿಚಾರವನ್ನು ಮಾಡದೇನೆ ಪ್ರೀತಿಯಲ್ಲಿ ಬೀಳೋ ಸ್ವಭಾವ ತುಂಬಾ ಇರುತ್ತೆ. ಬಹಳ ಕೇರ್ಫುಲ್ ಇರ್ಬೇಕು. ಆ ಹೆಸರುಗಳನ್ನ ಸಹ ಇರೋರು ಸಹ ಬಹಳ ಜಾಗೃತೆಯಿಂದ ಇರಬೇಕು. ಆಯ್ತನಾ? ಇವರು ಯಾವುದೇ ವಿಚಾರ ಮಾಡದೆ ಅಥವಾ ಪ್ರಜ್ಞೆನೂ ಮಾಡಲ್ಲ, ಇಲ್ಲದ ಪ್ರೀತಿಯಲ್ಲಿ ಮುಳುಗೋ ಸ್ವಭಾವ ಹೊಂದಿರುತ್ತಾರೆ. ಅಲ್ಲ, ಇದೊಂದು ನೆಗೆಟಿವ್ ಇದೆ, ಬಹಳ ಕೇರ್ಫುಲ್. ಅನಿ ಅನಿರೀಕ್ಷಿತ ಉಡುಗೊರೆಗಳನ್ನು ಇಷ್ಟಪಡುತ್ತಾರೆ. ಅನಿರೀಕ್ಷಿತ ಉಡುಗೊರೆಗಳನ್ನ ಇವರು ತುಂಬಾ ಇಷ್ಟಪಡುತ್ತಾರೆ. ಅನಿರೀಕ್ಷಿತ ಉಡುಗೊರೆಗಳನ್ನ ತುಂಬಾ ಇಷ್ಟಪಡುತ್ತಾರೆ ಇವರು. ಅನಿರೀಕ್ಷಿತ ಹ್ಮ್ ಅನಿರೀಕ್ಷಿತ ಉಡುಗೊರೆಗಳನ್ನ ತುಂಬಾ ಇಷ್ಟಪಡುತ್ತಾರೆ. ಇವರಿಗೆ ಪ್ರೀತಿ ಸಿಗದಿದ್ದಾಗ ಗಂಡ, ಹೆಂಡತಿ ಅಥವಾ ಪ್ರೇಮಿಗಳು ಯಾರೇ ಇರಬಹುದು, ಇವರು ತಾವು ಪ್ರೀತಿಸಿದ ಪ್ರೀತಿಯನ್ನು ಮರಳಿ ಪಡೆಯೋದಕ್ಕಾಗಿ ಅವರ ಜೀವನವನ್ನು ನಾಶಪಡಿಸುವ ಪ್ರಸಂಗ ತಂದು ಒಡ್ಡು ಬಿಡ್ತಾರೆ. ಉದಾಹರಣೆ ಅಂದ್ರೆ, ಇವರು ಪ್ರೀತಿ ಸಿಕ್ಕಿಲ್ಲಪ್ಪ. CGLS ಇರ್ಬೋದು. CGLS ಸಹ ನ್ಯೂಮರಾಲಜಿಯಲ್ಲಿ ಬರುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ 3 ಅಲ್ಲಿ ನಂಬರ್ 3, 12, 21, 30 ಈ ಡೇಟ್ ಅಲ್ಲಿ ಬಂದಾಗ ಪ್ರೀತಿ, ಪ್ರೇಮ, ಪ್ರಣಯ, ಪ್ರಸಂಗ ಇವ್ರದ್ದು ಹೆಂಗಿರುತ್ತೆ ಅಂದ್ರೆ, ಇವ್ರು ಪ್ರೀತಿ ಸಿಗಬೇಕು. ಯಾರನ್ನ ಪ್ರೀತಿಸಿರ್ತಾರ ಅವ್ರು ಪ್ರೀತಿ ಸಿಗಬೇಕು. ಪ್ರೀತಿಸಿದವರು ಸಿಗದೇ ಇದ್ದಾಗ ಅಂದ್ರೆ ಅವ್ರ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ಪ್ರೇಮಿಗಳಿರ್ಬೋದು, ಯಾರೇ ಇರ್ಬೋದು. ಸಿಗದಿದ್ದಾಗ ತಮ್ಮನ್ನು ಮರಳಿ ಪಡಿಬೇಕಪ್ಪ ಅಂದಾಗ ಅವ್ರನ್ನ ಜೀವನನ ನಾಶನೂ ಸಹ ಮಾಡಿಬಿಡ್ತಾರೆ, ಹೇಳಕ್ಕಾಗಲ್ಲ. ಲವರು ಉದಾಹರಣೆ ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್. ಒಬ್ಬ ಪ್ರೀತಿಸಿರ್ತಾರೆ, ಪ್ರೇಮಿನ ಬಿಟ್ಟು ಹೋಗ್ಬಿಡ್ತಾನೆ. ಆ ಪ್ರೇಮಿನ ಎತ್ತಕ್ಕೂ ಸಹ ಹಿಂದೆ ಮುಂದೆ ನೋಡಲ್ಲ. ಆ ರೀತಿ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಬಹಳ ಕೇರ್ಫುಲ್ ಆಗಿರ್ಬೇಕು ಇವರು.
ಇವರು ನಿರಂತರವಾಗಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಲೇ ಇರುತ್ತಾರೆ. CGLS 30 30 3 12 21. ಇವು ನೆನಪಿಟ್ಟುಕೊಳ್ಳಿ. ಮಿರರ್ ನಂಬರ್ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಬರುತ್ತೆ. ಇದು ಈ ನಂಬರೇ ಡಿಫ್ರೆಂಟ್ ಇರುತ್ತೆ. ಇವರು ನಿರಂತರವಾಗಿ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾರೆ, ಯಾವಾಗಲೂ ಬಿಡಲ್ಲ, ನಿರಂತರವಾಗಿ ವ್ಯಕ್ತಪಡಿಸ್ತಾರೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೆ ಅದು, ಇವರ ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೆ ನೋಡೋಣ. ಇವರ ಆರ್ಥಿಕ ಪರಿಸ್ಥಿತಿ, ಇವರಿಗೆ ಹಣವೇ ಶಕ್ತಿಯಾಗಿರುತ್ತೆ. ಇವರಿಗೆ ಮನಿ ಎಂಬ ವಿಟಮಿನ್ ಹೆಂಗ ಸಿಗ್ತಾ ಇರುತ್ತೆ, ಹಂಗ ಗ್ರೋತ್ ಆಗ್ತಾ ಇರ್ತಾರೆ, ಹಂಗ ಸ್ಟ್ರಾಂಗ್ ಆಗ್ತಾ ಇರ್ತಾರೆ ಇವರು. ಇವರಿಗೆ ಹಣವೇ ಶಕ್ತಿಯಾಗಿರುತ್ತೆ. ಇವರಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ, ಬಹಳ ಶ್ರಮಿಸುತ್ತಾರೆ. ತಮ್ಮ ಗುರಿಗಳನ್ನ ಸಾಧಿಸಲು ತುಂಬಾ ಶ್ರಮಿಸುತ್ತಾರೆ. ಪ್ರೀತಿ ಸ್ಥಳಗಳಲ್ಲಿ ಇವರಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ. ಆ ಪಾಯಿಂಟ್ ಆದ್ಮೇಲೆ ಪ್ರತಿ ಸ್ಥಳಗಳಲ್ಲಿ, ಫುಟ್ಪಾತ್ ಇರ್ಬೋದು, ದಾರಿಲಿರ್ಬೋದು, ಅಂಗಡಿಯಲ್ಲಿರ್ಬೋದು, ಪ್ರತಿ ಸ್ಥಳಗಳಲ್ಲಿ ಖರೀದಿ ಮಾಡಲು ಇಚ್ಛಿಸುವರು ಇವರು. ಪ್ರತಿ ಸ್ಥಳಗಳಲ್ಲಿ ಸಹ ಖರೀದಿ ಮಾಡಲು ಇಚ್ಛಿಸುತ್ತಾರೆ. ಕ್ರೆಡಿಟ್ ಕಾರ್ಡ್ ಏನನ್ನ ಇವ್ರಿಗೆ ಇದ್ರೆ ಕ್ರೆಡಿಟ್ ಕಾರ್ಡ್ನ ಸಾಲನ ಮೀರಿ ಬಿಡುತ್ತೆ. CGLS ಅವರು 30 3 12 21 ಡೇಟ್ ಅವರು ಬಹಳ ಕೇರ್ಫುಲ್ ಅಲ್ಲಿ. ಕ್ರೆಡಿಟ್ ಕಾರ್ಡ್ ಒಂದೇ ಇದ್ರೆ ಸರ್ವಶ್ರೇಷ್ಠ. ತಾಂಬಕು ಹೋಗಬೇಡಿ. ಕ್ರೆಡಿಟ್ ಕಾರ್ಡ್ ಸಾಲದಲ್ಲೇ ಕಟ್ಕೊಂತ ಹೋಗ್ತಾ ಇರ್ತೀರ. ಕ್ರೆಡಿಟ್ ಕಾರ್ಡ್ ಮಿತಿ ಮೀರದ ಎಷ್ಟೋ ಟೈಮ್ ಮಿತಿ ಮೀರ್ಬಿಟ್ಟಿರುತ್ತೆ, ಮಿತಿ ಮೀರ್ಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ಇದೆ. ಇವರ ಯಶಸ್ಸು ವಿಳಂಬವಾಗುತ್ತದೆ, ಏಕೆಂದರೆ ಈ ಸಂಖ್ಯೆ 3 ಇರುವುದರಿಂದ. ಸಂಖ್ಯೆ 3 ಇರುವುದರಿಂದ ಇವರ ಯಶಸ್ಸು ವಿಳಂಬವಾಗುತ್ತದೆ. ಇವರದು ಏನೇ ಪ್ರಾರಂಭವಾದರೂ ಸಹ 30 ನಂತರನೇ, 30ರ ನಂತರನೇ, 30ರ ನಂತರನೇ ಇವರ ಯಶಸ್ಸು ವಿಳಂಬವಾಗುತ್ತದೆ, ಏಕೆಂದರೆ 3 ಸಂಖ್ಯೆ ಇರುವುದರಿಂದ. ಇವರ ಯಶಸ್ಸು 30 ವರ್ಷದ ನಂತರವೇ ಪ್ರಾರಂಭವಾಗುವುದು. ಅಲ್ಲಿ ಮಠ ಶ್ರಮ ಪಡ್ತಾ ಇರಬೇಕು, ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ತಂದೆ ತಾಯಿ ಯಾವಾಗಲೂ ಸಹ ಅಗೌರವದಿಂದ ಮಾತಾಡ್ತಾ ಹೋಗಬಾರ್ದು. ಆರೋಗ್ಯ, ತೂಕದ ಸಮಸ್ಯೆಯಿಂದ ಬಳಲುತ್ತಾ ಇರುತ್ತಾರೆ. ಅತಿಯಾಗಿ ಯೋಚಿಸುವುದು. ಆರೋಗ್ಯದಲ್ಲಿ ತೂಕದ ಸಮಸ್ಯೆ ಇರುತ್ತೆ, ಫಿಕ್ಸ್ ಇರುತ್ತೆ, ಗ್ರೋತ್ ಆಗ್ತಾ ಇರುತ್ತಾರ, ದಪ್ಪ ಇರ್ತಾರ, ಗ್ರೋತ್ ಆಗ್ತಾ ಇರುತ್ತಾರ. ಅತಿಯಾಗಿ ಯೋಚಿಸುವುದು ಎರಡನೇದು. ಕಾಲುಗಳಲ್ಲಿ ನೋವು, ಚರ್ಮದ ಅಲರ್ಜಿಯಿಂದ ಬಳಲುವರು. ಕಾಲುಗಳ ನೋವು, ಚರ್ಮದ ಅಲರ್ಜಿಯಿಂದ ಬಳಲುವರು. ಚರ್ಮದ ಅಲರ್ಜಿಯಿಂದ ಬಳಲುವರು. ವಯಸ್ಸು ಬೆಳೆದಂತೆ ಆರೋಗ್ಯದ ಸಮಸ್ಯೆಗಳು ಸಹ ಅಧಿಕವಾಗುವವು. ಉದ್ವೇಗ, ಟೀಚರ್, ಬೋಧನೆ ಮಾಡುವರು, ಉತ್ತಮ ಸಲಹೆಗಾರರು, PhD ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸುವವರು. ಟೀಚರ್, ಟೀಚಿಂಗ್ ಮಾಡುವಂತ ಪೋಸ್ಟಿಂಗ್ಸ್ ಏನೇ ಇರಬಹುದು, ಅದರಲ್ಲೂ ಸಹ ಬೋಧನೆ ಮಾಡುವುದು ಅಥವಾ ಉತ್ತಮ ಸಲಹೆಗಾರರಾಗುವರು, ಅಥವಾ PhD ಮಾಡುವಂಥದ್ದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹ ಯಶಸ್ಸನ್ನು ಗಳಿಸುವವರು. ಇವರಿಗೆ ಕೆಲವೊಂದು ವಿಶೇಷ ಸೂಚನೆಗಳಿದಾವ. ಈ ಸಂಖ್ಯೆಯ ವ್ಯಕ್ತಿಗಳು ಯಾವುದೇ ಸಂಗಾತಿಗಳ ಬೆರೆತಾಗ ದ್ವಿಗುಣಗೊಳ್ಳುತ್ತಾ ಹೋಗುತ್ತದೆ. ಅಂದರೆ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಈ ವ್ಯಕ್ತಿಯ ಸಂಖ್ಯೆಗಳು
ಯಾವ ಸಂಖ್ಯೆಗಳ ಜೊತೆಗೆ ಬೆರೆತರೂ ಸಹ ದ್ವಿಗುಣವಾಗುತ್ತದೆ. ಯಾವ ವಿಷಯಗಳು ಇರ್ಬೋದು, ಯಾವುದೇ ಅನಾರೋಗ್ಯದ ಸಮಸ್ಯೆಗಳು ಇರ್ಬೋದು, ಯಾವುದೇ ದುಡ್ಡು ಇರ್ಬೋದು, ಬಹಳ ಹುಷಾರಿಂದ ಇರ್ಬೇಕು. ಯಾವ್ದೇ ಕೆಟ್ಟ ವಿಷಯಗಳನ್ನು ಸಹ ಮಾಡಿದ್ರು ಸಹ, ಕೆಟ್ಟದ ಆಲೋಚನೆ ಮಾಡಿದ್ರು ಸಹ ದ್ವಿಗುಣ ಆಗ್ತಾ ಇರುತ್ತೆ. ಡಬಲ್ 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 ರೇಷ್ ಆಗುತ್ತೆ. ಉದಾಹರಣೆ 100 ರೂಪಾಯಿ ಇದ್ರೆ 200 ರೂಪಾಯಿ ಆಗುತ್ತೆ. ಚರ್ಮದ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡಿದಪ್ಪ ಅಂದ್ರೆ ಆ ಚರ್ಮದ ಸಮಸ್ಯೆ ಬಗ್ಗೆ ಬಹಳ ಅಧಿಕವಾಗಿ ದ್ವಿಗುಣವಾಗುವುದು. ಸ್ಪೆಷಲ್ ಆರ್ಥಿಕವಾಗಿ ವೃದ್ಧಿ ಆಗ್ತಿದ್ದಾರೆ, ದುಡ್ಡು ಅರಿವು ಬರ್ತಾ ಇದೆ, ದುಡ್ಡಿನ ಬಗ್ಗೆ ಆಲೋಚನೆ ಮಾಡಿದ್ರೆ ದುಡ್ಡಿಂದ ಡಬಲ್ ಆಗ್ತಾ ಬರ್ತಾ ಇರುತ್ತೆ ಅವ್ರಿಗೆ. ಹೌದು. ಅದೇ ರೀತಿಯಲ್ಲಿ ತಮ್ಮ ದೇಹದ ಬಗ್ಗೆ ಎಲ್ಲ ಕಾಳಜಿಯನ್ನು ವಹಿಸ್ಕೊಂತ ಇದ್ರೆ ಆ ದೇಹದ ಕಾಳಜಿ ಬಗ್ಗೆನೇ ದ್ವಿಗುಣ ಆಗ್ತಾ ಇರುತ್ತೆ. ಸ್ಪೆಷಲಿ ಬಗ್ಗೆ ಇವ್ರಿಗೆ ವಿಶೇಷ ಸೂಚನೆಗಳು. ಆರೋಗ್ಯದ ಸಮಸ್ಯೆಯನ್ನು ಹೊಂದಿದಾಗ, ಉದಾಹರಣೆ ಆರೋಗ್ಯದ ಸಮಸ್ಯೆಯನ್ನು ಹೊಂದಿದಾಗ ಇದು ಪುನಃ ಪುನಃ ಪುನರ್ವರ್ತನೆ ಆಗುವುದು. ಆರ್ಥಿಕ ವೃದ್ಧಿ ಆಗ್ಬೇಕಂತ ಡಿಸೈಡ್ ಮಾಡಿದಾಗ, ಸಂಕಲ್ಪ ಮಾಡಿದಾಗ ಆರ್ಥಿಕ ಬಗ್ಗೆನೇ ಹೋಗ್ತಾರ. ಇಲ್ಲ ಆರೋಗ್ಯದ ಸಮಸ್ಯೆಯಿಂದ ಆರೋಗ್ಯ ಬಗ್ಗೆ ಸಮಸ್ಯೆ, ಈ ರೀತಿ ಬರ್ತದೆ. ಆರ್ಥಿಕ ಸಮೃದ್ಧಿನ ಹೊಂದಿದಾಗ ಇದು ದ್ವಿಗುಣಗೊಳ್ಳುತ್ತಾ ಹೋಗುತ್ತೆ. ಇವು ಒಂದು ಸ್ಟೆಪ್ ಅಲ್ಲಿ ಒಂದು ಸತಿ ಈ ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ರು, ನೆಕ್ಸ್ಟ್ ತಿಂಗಳಲ್ಲಿ ಡಬಲ್ ಆಗ್ತಾ ಇರುತ್ತೆ. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವಕಾಶಗಳು ಬರುತ್ತೆ. ಈ ವಿಶೇಷ ಸೂಚನೆಗಳಲ್ಲಿ ಅವ್ರಿಗೆ ಅದೇ ರೀತಿ ಅವಕಾಶ ಇರುತ್ತೆ. ಈ ನಂಬರ್ 3 ಇರೋರು CGLS, ಆಮೇಲೆ 3, 30, 12, 21, 12 ಇವು ಡೇಟ್ ಮಿರರ್ ಸಂಖ್ಯೆಗಳು ಏನ್ ಬರ್ತಾರ ಬಹಳ ಹುಷಾರಿಂದ ಇರ್ಬೇಕು. ಬ್ಯಾರರಿಗೆ ಕೆಟ್ಟದ್ದನ್ನು ಸಹ ಬಯಸಬಾರದು, ಕೆಟ್ಟದ್ದನ್ನು ಆಲೋಚನೆ ಮಾಡೋದು. ಯಾಕಂದ್ರೆ ದೈವ ಗುರು ಬೃಹಸ್ಪತಿ ಗುರು ಇರ್ತಾನೆ. ಗುರುವೇ ಬ್ರಹ್ಮನು, ಗುರುವೇ ವಿಷ್ಣು, ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸಿ ಗುರುಭ್ಯೋ ನಮಃ ಅಂತ ಹೇಳ್ತೆ. ಆದಿಯು ಆತನೇ ಅಂತ್ಯವಾದನೆ. ಇಂಥ ಪವರ್ಫುಲ್ ನಂಬರ್ ಇವ್ರಿಗಿರುತ್ತೆ. ಇದ್ದಾಗ ಯಾವಾಗಲೂ ಸಹ ಒಳ್ಳೆದನ್ನೇ ಇರಬೇಕು. ಇವ್ರಿಗೆ ಕೆಲವೊಂದು ಸಲಹೆಗಳನ್ನಿದಾವ. ಈ ವ್ಯಕ್ತಿಗಳು ದೃಢವಾಗಿ, ಕಠಿಣವಾಗಿ, ಶ್ರದ್ಧೆಯಿಂದ ಅಥವಾ ಭಕ್ತಿಯಿಂದ, ನಿಷ್ಠೆಯಿಂದ ಪಾಲಿಸಬೇಕು. ಏನನ್ನ ಮಾಡಿದ್ರು ಸಹ, ಏನನ್ನ ಮಾಡಿ ಈ ವ್ಯಕ್ತಿಗಳು ದೃಢವಾಗಿ, ಕಠಿಣವಾಗಿ, ಶ್ರದ್ಧೆಯಿಂದ ಅಥವಾ ಭಕ್ತಿಯಿಂದ, ನಿಷ್ಠೆಯಿಂದ ಪಾಲಿಸಬೇಕು. ಏನನ್ನ ಮಾಡಿ ನೀವು. ಇಲ್ಲದಿದ್ದರೆ ಏನಾಗುತ್ತಪ್ಪ, ಈ ಸಂಖ್ಯೆಯಲ್ಲಿ ಜನ್ಮ ಪಡೆದ ವ್ಯಕ್ತಿಗಳು ಅಂದ್ರೆ 3, 30, 12, 21 ಇವು 4 ಡೇಟ್ಗಳಲ್ಲಿ ಇರ್ತಾವಲ್ಲ, ಈ ಜನ್ಮ ಪಡೆದಂತ ವ್ಯಕ್ತಿಗಳು ನಿಷ್ಠೆಯಿಂದ, ಶ್ರದ್ಧೆಯಿಂದ ಗುರು ಬೃಹಸ್ಪತಿಯನ್ನು ಹೊಂದಿರುವ ಗುಣಗಳನ್ನ ವಿರುದ್ಧ ಹೋದರೆ, ಮೋಸ, ವಂಚನೆ, ಇತರಿಗೆ ದ್ರೋಹ ಮಾಡುವುದನ್ನ ನಿಷೇಧ ಮಾಡಿದರೆ, ಈ ವ್ಯಕ್ತಿಗಳ ಸಂಪೂರ್ಣ ಜೀವನನೇ ನಾಶ ಆಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕು. CGLS ಅಲ್ಲಿ ಬಹಳ ಕೇರ್ಫುಲ್. ಓಕೆನಾ. ನಾಳೆ ಸಂಖ್ಯೆ 4 ನೋಡೋಣ್ರಿ. ಓನಾ. ಇವತ್ತಿನಲ್ಲಿ ಬಂದಂತಹ ಬಹಳ ಕೇರ್ಫುಲ್. ನಾಳೆ ನಂಬರ್ ಸಂಖ್ಯೆ 4 ನೋಡೋಣ್ರಿ. ಓನಾ. ಇಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಕೃತಜ್ಞತೆ ಸಲ್ಲಿಸಿ ನಾಳೆ ನಾಳೆ ಮಾರ್ನಿಂಗ್ ಅಲ್ಲಿ ಕ್ಲಾಸಿಂದ ಏನಪ್ಪಾ ಅಂದ್ರೆ ಲೈವ್ ಕ್ಲಾಸ್ ಅಲ್ಲಿ ಬಂದ್ರೆ ಕೆಲವೊಂದು ನೀವು ಸಲಹೆಗಳನ್ನ ಏನನ್ನ ಮಧ್ಯದಲ್ಲಿ ಅರ್ಥ ಆಗಿಲ್ಲಪ್ಪ ಅಂದ್ರೆ ಕೇಳ್ಬೋದು. ರೆಕಾರ್ಡ್ ಕ್ಲಾಸ್ ಅಲ್ಲಿ ರೆಕಾರ್ಡ್ ಇರುತ್ತೆ. ಸಂಜೆ 7:55 ಪ್ರಾರಂಭ ಆಗೋದು ಲೈವ್ ಕ್ಲಾಸು. ನಾಳೆ ಬೆಳಿಗ್ಗೆ 6:04 ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಓಂ ಮರಕಟೇಶಾಯ ಮಹೋತ್ಸವ ಸರ್ವಶೋಕ ವಿನಾಶಕಾಯ ಶತ್ರುನ ಸಮರಂ ರಕ್ಷಶ್ರೀದಾಪಯೇ ಧೀಮಹೇ ಮಹಾಪರಮಶಕ್ತಿ. ಕಾರ್ತಿಕ್ ಅವರೇ ನಮಸ್ಕಾರ. ಧನ್ಯವಾದಗಳು. ಆಮೇಲೆ ಗೋವಿಂದ ಲಮಾಣಿಯವರೇ ಧನ್ಯವಾದಗಳು. ಆಮೇಲೆ ಅಂಕಿತಾ ಅವರೇ ಧನ್ಯವಾದಗಳು. ಮಮತಾ ಅವರೇ ಧನ್ಯವಾದಗಳು. ಚಂದ್ರಕಲಾ ಅವರೇ ಧನ್ಯವಾದಗಳು. ಮೃತ್ಯುರಾಜ್ ಎಂ ಧನ್ಯವಾದಗಳು. ಶ್ರೀಮತಿ ಭಾವನಮ್ಮನವರೇ ಧನ್ಯವಾದಗಳು. ಇದು ರಿಲೀ ಮಂತ್ ಇದೆ ಸರ್. ನೀವೊಂದು ಸ್ವಲ್ಪ ಹೆಸರೊಂದು ಹಾಕ್ಕೊಂಬಿಡಿ, ಉಚ್ಚಾರಣೆ ಮಾಡೋಕ್ಕೆ ಬಹಳ ಅನುಕೂಲ ಆಗುತ್ತೆ. ನಿಮಗೂ ಧನ್ಯವಾದಗಳು. ಅನಂತ ಮಹಾಪರಮ ಶಕ್ತಿ ನಾವು ಮಾಡುವಂತ ಈ ಜ್ಞಾನದ ಯಜ್ಞದಲ್ಲಿ ನೀವು ಸಹಪಾಠಿಗಳಾಗಿದ್ದಕ್ಕೆ ನಿರಂತರವಾದಂತ ಜ್ಞಾನನ ಪಡ್ಕೊಳ್ಳಿ ಅಂತೇಳಿ ಮಾರುತಿಯಲ್ಲಿ ಕೇಳ್ಕೊಳ್ತಾ ಇದೀನಿ. ನಾಳೆ ಸೇಮ್ ಟೈಮಿಗೆ ಮೀಟ್ ಆಗೋಣ. ಟೇಕ್ ಕೇರ್. ಮಹಾಪರಮ ಶಕ್ತಿ, ಮಹಾಪರಮ ಶಕ್ತಿ, ಮಹಾಪರಮ ಶಕ್ತಿ.